ಎನಗೆ ಜಪವು ತಪವು ಬೇಡ ಎನಗೆ ನಿಮ್ಮ ತೊತ್ತು ಸೇವೆ ನಿತ್ಯವಾಗಲೈ ನಿತ್ಯವಾಗಲೈ ಎನಗೆ ಭೋಗ ಭಾಗ್ಯ ಬೇಡ ಎನಗೆ ಜಪವು ತಪವು ಬೇಡ ಎನಗೆ ನಿಮ್ಮ ತೊತ್ತು ಸೇವೆ ನಿತ್ಯವಾಗಲೈ ನಿತ್ಯವಾಗಲೈ ಎನ್ನ ಕಂದಿ ಸುತ್ತ ಬಹಳ ಎನ್ನ ಬಾದಿ ಸುತ್ತ ಬಿಡದೆ ಎನ್ನ ನೊಂದು ನೆವಗಳಿಂದ ಕಾಡಿದವರಿಗೆ ಎನ್ನ ಕೊಂದಾಡವರಿಗೆಲ್ಲ ಎನ್ನ ಪೂಜೆ ಫಲಗಳಲ್ಲ ಉನ್ನತ ನೋಡವರಿಗಾಗಿ ಸುಖದಿ ಬಾಳಲಿ ಎನಗೆ ಭೋಗ ಭಾಗ್ಯ ಬೇಡ ಎನಗೆ ಜಪವು ತಪವು ಬೇಡ ಹಿಂದೆ ಎನ್ನ ಬೈದವರಿಗೆ ಮುಂದೆ ಎನ್ನ ಬೈದವರಿಗೆ ಕೊಂದದೆಲ್ಲ ಜನರ ನಡುವೆ ಬೈದಡವರಿಗೆ ಇಂದು ನನ್ನ ಕರುಣದಿಂದ ಅಂದಣವನ್ನು ಏರುವಂತೆ ಕೊಂದನೊಲಿದು ಅವರಿಗೆಲ್ಲ ಭೋಗವಾಗಲಿ ಎನಗೆ ಭೋಗ ಭಾಗ್ಯ ಬೇಡ ಎನಗೆ ಜಪವು ತಪವು ಬೇಡ ಹಿಂಗದೆನ್ನ ನಿಂದಿಸಿದ ಜನಗಳೆಲ್ಲ ಸುಖದೊಳಿರುವ ಹಾಗೆ ಶಿವನು ಅವರಿಗೆಲ್ಲ ಭಾಗ್ಯವೀಯಲಿ ಮಂಗಳಾತ್ಮ ಷಡಕ್ಷರಿಯ ಲಿಂಗ ನಿನ್ನ ತೊತ್ತು ಸೇವೆ ಮಂಗಳಾತ್ಮ ಷಡಕ್ಷರಿಯ ಲಿಂಗ ನಿನ್ನ ತೊತ್ತು ಸೇವೆ ಸಾಂಗವಾಗಿ ದೊರೆಯೊಳಗೆ ನಿತ್ಯವಾಗಲಿ ಎನಗೆ ಭೋಗ ಭಾಗ್ಯ ಬೇಡ ಎನಗೆ ಜಪವು ತಪವು ಬೇಡ ಎನಗೆ ನಿಮ್ಮ ತೊತ್ತು ಸೇವೆ ನಿತ್ಯವಾಗಲೈ ನಿತ್ಯವಾಗಲೈ ಎನಗೆ ನಿಮ್ಮ ತೊತ್ತು ಸೇವೆ ನಿತ್ಯವಾಗಲೈ 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 ನಮ್ಮ ಈ ಕಾರ್ಯಕ್ರಮಕ್ಕಿಂತ ಆರಂಭದಲ್ಲಿ ಒಂದು ವಿಷಾದದ ಸಂಗತಿ. ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಅತ್ಯಂತ ಹಿರಿಯ ಹುದ್ದೆಯಲ್ಲಿ ಪ್ರಾಮಾಣಿಕ ದಕ್ಷ ಅಧಿಕಾರಿಯಾಗಿ ಸೌಮ್ಯ ಅಧಿಕಾರಿ ಕೆಲಸ ನಿರ್ವಹಿಸಿ ನಿವೃತ್ತಿ ನಂತರದಲ್ಲಿ ಜಿಲ್ಲಾ ಲಿಂಗಾಯತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿದ್ದಂತಹ NS ಬಸವರಾಜರವರು ನಿಧನರಾಗಿದ್ದಾರೆ. ಅವರಿಗೆ ನಾವೆಲ್ಲ ಸೇರಿ ಒಂದು ನಿಮಿಷ ಮೌನವನ್ನು ಆಚರಿಸೋಣ ಅಂತ ಬಯಸ್ತೇವೆ. ನೆನೆದರೆ ಮನಸ್ಸು ಹಿಮಗಿರಿಯ ಜಲದಂತೆ ತಿಳಿಯಾಗಿ ಹಗುರಾಗಿ ಶಾಂತವಾಗುವುದೋ ತಲವ್ಯಾದು ಆ ಹಿರಿಯ ಜೀವಕ್ಕೆ ಭವ್ಯತೆಗೆ ಮೇರುಗುಣ ಮುದ್ದುರಾಮ ಎನ್ನುವ ಶಿವಪ್ಪನವರ ಒಂದು ಮಾತನ್ನು ಸ್ಮರಿಸಿಕೊಂಡು ಈ ಜಗತ್ತನ್ನು ಬೆಳೆಸಿದಂತಹ ಬಸವಾದಿ ಪ್ರಮುಖರನ್ನ ದಾರ್ಶನಿಕರನ್ನ ಹಾಗೂ
ಸುತ್ತೂರು ಗುರು ಪರಂಪರೆಯನ್ನ ಪ್ರಮುಖವಾಗಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಅಲ್ಲದೆ ಇಂತಹ ಹಲವಾರು ಸಂಸ್ಥೆಗಳನ್ನು ಈ ಜಗತ್ತಿಗೆ ಜ್ಞಾನ ವೈಜ್ಞಾನಿಕ ವಿಚಾರಗಳನ್ನ ಶೈಕ್ಷಣಿಕರಿಗೆ ತಿಳಿಸುವಂತೆ ಸ್ಥಾಪನೆ ಮಾಡಿದಂತಹ ಲಿಂಗೈಕ್ಯ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳನ್ನ ಮನದಾಳದಲ್ಲಿ ಭಕ್ತಿಪೂರ್ವಕ ಸ್ಮರಿಸಿಕೊಂಡು ಬಂಧುಗಳೇ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಶರಣ ಸಾಹಿತ್ಯ ಪರಿಷತ್ ಮೈಸೂರು ನಗರ ಘಟಕ ಸಂಯುಕ್ತ ಆಶ್ರಯದಲ್ಲಿ ಇಂದು ಡಾಕ್ಟರ್ ಶಕುಂತಲಾ ಜಯದೇವ ಶರಣ ಪ್ರಶಸ್ತಿ 2024 ಕಾರ್ಯಕ್ರಮವನ್ನು ನಾವು ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಜ್ಯೋತಿ ಬೆಳಗಿಸಿ ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ನಾವು ಭಕ್ತಿಪೂರ್ವಕವಾಗಿ ವಿನಂತಿ ಮಾಡಿಕೊಂಡಾಗ ಈ ಕಾರ್ಯಕ್ರಮಕ್ಕೆ ದಯಪಾಲಿಸಿ ದರ್ಶನ ಆಶೀರ್ವಚನ ನೀಡಲಿರುವಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸಿ ಅವರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತಂದು ಈ ರಾಜ್ಯದ ಹಿರಿಯ ಅಧಿಕಾರಿಯಾಗಿ ನಿವೃತ್ತ IAS ಅಧಿಕಾರಿಯಾಗಿ ಬಹಳ ಮಟ್ಟಿಗೆ ಈ ಪದವನ್ನು ಬಳಸಲ್ಲ, ಜನಪ್ರಿಯ ಅಧಿಕಾರಿಯಾಗಿ ಶ್ರೇಷ್ಠ ವಾಗ್ಮಿಯಾಗಿ ಲೇಖಕರಾಗಿ ಪ್ರಮುಖವಾಗಿ ಇಂದು ನೀಡ್ತಾ ಇರುವಂತಹ ಶಕುಂತಲಾ ಜಯದೇವ ಶರಣ ಪ್ರಶಸ್ತಿಯನ್ನ ಬಹುಶಃ ಬಹಳ ವರ್ಷಗಳ ಹಿಂದೆಯೇ ತಾವು ಪಡೆದಂತಹ ಮಹನೀಯರಾದಂತಹ ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಡಾಕ್ಟರ್ ಸಿ ಸೋಮಶೇಖರ್ ಅವರು ಈ ಸ್ಥಾನವನ್ನು ಅಲಂಕರಿಸಿ ನಮ್ಮ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತಂದು ತಮ್ಮೆಲ್ಲರ ಪರವಾಗಿ ಅವ್ರನ್ನ ಹೃತ್ಪೂರ್ವಕವಾಗಿ ಒಂದು ವೇಳೆ ಬಹಳ ಮಟ್ಟಿಗೆ ಇವತ್ತಿನ ಪ್ರಶಸ್ತಿಗಳು ಯಾವ ರೀತಿ ಆಗ್ತಾ ಇದ್ದಾವೆ ಎನ್ನುವಂಥದ್ದನ್ನು ಕಂಡಾಗ ಒಂದು ಕಡೆ ಸಂತೋಷ, ಒಂದು ಕಡೆ ವಿಷಾದ ವ್ಯಕ್ತಪಡುತ್ತೆ. ಇವತ್ತು ಪ್ರಶಸ್ತಿ ಪುರಸ್ಕೃತರಾಗಿರುವಂತವರು ನಮ್ಮ ನಾಡಿನ ಖ್ಯಾತ ಕಾವ್ಯ, ಕಥೆ, ಕಾದಂಬರಿ, ವಿಮರ್ಶೆ, ವಚನ ಸಾಹಿತ್ಯ, ನಾಟಕ, ಸಂಶೋಧನೆ ಹೀಗೆ ಬಹುಮುಖ ಪ್ರತಿಭೆ ಉಳ್ಳಂತಹ ಡಾಕ್ಟರ್ MS ವೇದ ಅವರಿಗೆ ನಮ್ಮ ಆಯ್ಕೆಯ ಸಮಿತಿ ಒಕ್ಕಲಿನಿಂದ ಅವ್ರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದೆ. ಅವರು ಇವತ್ತು ನಮ್ಮ ಪುರಸ್ಕೃತರಾಗಿದ್ದಾರೆ. ಅವರನ್ನು ಹಾಗೆಯೇ ಸಾಮಾಜಿಕ ಸೇವೆಯಲ್ಲಿ, ಧಾರ್ಮಿಕ ಸೇವೆಯಲ್ಲಿ, ಶೈಕ್ಷಣಿಕ ಸೇವೆಯಲ್ಲಿ, ಸಾಂಸ್ಕೃತಿಕವಾಗಿ ತಮ್ಮನ್ನು ತೊಡಗಿಸಿಕೊಂಡು ಬಹಳ ವರ್ಷಗಳ ಒಂದು ವಿಜ್ಞಾನಿಯಾಗಿದ್ದರೂ ಸಹ ಲಂಡನ್ನಲ್ಲಿದ್ದಾಗ ಅಲ್ಲಿನ ಅನೇಕ ಸಂಸ್ಥೆಗಳನ್ನು ಸ್ಥಾಪಿಸಿ ಅಲ್ಲಿ ನಂತರದಲ್ಲಿ ಕರ್ನಾಟಕದಲ್ಲೂ ಸಹ ಅಂತಹ ಒಂದು ಕಾರ್ಯವನ್ನು ಎಸೆತ್ತಾ ಅತ್ಯಂತ ಸಾಮಾಜಿಕ ಸೇವೆ ತೊಡಗಿಕೊಂಡಿರುವಂತಹ ದಾನಿಗಳಾಗಿರುವಂತಹ ಅಭಿಮಾನಿಗಳು ಆಗಿರುವಂತಹ ನಮ್ಮ ಲಂಡನ್ ಎಸ್ ಮಹಾದೇವಯ್ಯ ಅಂತಲೇ ಕರೀತಾರೆ. ಎಸ್ ಮಹಾದೇವಯ್ಯ ಅವರು ಹಿರಿಯರು, ಅವರನ್ನ ತಮ್ಮೆಲ್ಲರ ಇದಕ್ಕೆ ಇಬ್ಬರು ಮಹನೀಯರು ನಮ್ಮ ಆಯ್ಕೆಯ ಸಮಿತಿ ಸರ್ವಾನುಮತದಿಂದ ಆಯ್ಕೆ ಮಾಡಿದೆ. ಆಯ್ಕೆಯ ಸಮಿತಿಯವರು ಇಲ್ಲಿ ಬಂದಿದ್ದಾರೆ ಅಂತಂದರೆ ಲೋಲಾಕ್ಷಿಯವರು, ನಮ್ಮ ಚಂದ್ರವರು, ಪ್ರೊಫೆಸರ್ ಮೊರಬಲ್ ಮಲ್ಲಿಕಾರ್ಜುನ್ ಅವರು ಮತ್ತು ಅಧ್ಯಕ್ಷರಾದ ಸಿ ಸೋಮಶೇಖರ್ ನಾವು ಸೇರಿ ಈ ಆಯ್ಕೆಯನ್ನು ಮಾಡಿದ್ವಿ. ಆ ಆಯ್ಕೆಯ ಸಮಿತಿಯವರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ಪ್ರಶಸ್ತಿ ಪುರಸ್ಕೃತರನ್ನ ಕುರಿತು ಮಾತನಾಡಬೇಕು ಅಂತ ನಾವು ವಿಚಾರ ಮಾಡಿದರೆ ನಮ್ಮ ಮೈಸೂರು ಕೃಷ್ಣಮೂರ್ತಿಯವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರು, ಸಾಹಿತಿಗಳು, ವಾಗ್ಮಿಗಳು, ಉತ್ತಮ ಹಾಡುಗಾರರು ಆಗಿರುವಂತಹ ಅತ್ಯಂತ ಪ್ರೀತಿಯ ನಮ್ಮ ಮೈಸೂರು ಕೃಷ್ಣಮೂರ್ತಿಯವರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮ ನಡೆಯಲಿಕ್ಕೆ ಕಾರಣಕರ್ತರಾದಂಥವರು ಡಾಕ್ಟರ್ ಶಕುಂತಲಾ ಜಯದೇವ್ ಅವರು. ಇವರು ತಮ್ಮ ಪರಿಷತ್ತಿನ ಮೇಲೆ ಅಭಿಮಾನವಿಟ್ಟು ಪುದುವಟ್ಟು ನೀಡಿದ್ದಾರೆ. ಪುದುವಟ್ಟಿನಿಂದ ಬರುವುದಂತಹ ಹಣದಲ್ಲಿ ಪ್ರತಿ ವರ್ಷವೂ ಸಹ ಇಬ್ಬರು ಮಹನೀಯರಿಗೆ ಪ್ರಶಸ್ತಿ ರಾಜ್ಯದ
ಅನೇಕ ಸಾಮಾಜಿಕ ಸಾಹಿತ್ಯಿಕ ಸೇವೆಯನ್ನು ಶರಣ ಸಂಸ್ಕೃತಿ ಸಲ್ಲಿಸಿದ ಸೇವೆ ಗಮನಿಸಿ ಈ ಪ್ರಶಸ್ತಿ ಪ್ರತಿ ವರ್ಷವೂ ಸಹ ನಾವು ಕೊಡ್ತಾ ಇದ್ದೀವಿ. ಕೇವಲ ಇವರು ಇಲ್ಲಿ ಮಾತ್ರ ಕೂತ್ಕೊಳ್ತಾ ಇದ್ದಲ್ಲ, ಇಂಥ ಅನೇಕ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಶಕುಂತಲಾ ಜಯದೇವರನ್ನ ಈ ಉಪಸ್ಥಿತಿರಬೇಕು ಅಂತ ಕೇಳಿಕೊಂಡಾಗ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ರೂಪುಪೂರ್ವಕ ಸ್ವಾಗತ. ಬಂಧುಗಳೇ, ತಾವೆಲ್ಲ ಇಲ್ಲಿ ಅತ್ಯಂತ ಅಭಿಮಾನದಿಂದ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಯಾರ ಹೆಸರನ್ನು ಹೇಳಿ ಯಾರ ಹೆಸರನ್ನು ಬಿಡಲಿ ಅಂತ ಅನ್ನೋದು ನನಗೆ ಇದಾಗ್ತದೆ. ಆದ್ದರಿಂದ ನಮ್ಮ ಮನದಲ್ಲಿ ನೀವೆಲ್ಲರೂ ಒಂದು ರೀತಿಯಲ್ಲಿ ದೇವತಾ ಸ್ವರೂಪರಾಗಿ ಕಾಣ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಮಾಧ್ಯಮ ಮಿತ್ರರಿಗೂ ಸಹ ಸ್ವಾಗತವನ್ನು ಕೋರ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಅಂತ ಹೇಳಬೇಕು ಅಂತ ಅನಿಸುತ್ತೆ ಹೆಸರುಗಳನ್ನ. ಆದರೆ ದಯವಿಟ್ಟು ತಪ್ಪು ಭಾವಿಸಬೇಡಿ. ಎಲ್ಲ ಹಿರಿಯರಿಗೂ ನನ್ನ
ಸುತ್ತೂರು ಶ್ರೀಮಠದ ಗುರು ಪರಂಪರೆಯನ್ನು ಭಕ್ತಿಪೂರ್ವಕವಾಗಿ ನೆನೆಯುತ್ತ ಆ ಪರಂಪರೆಯ ಸರ್ವ ಚೇತನಗಳನ್ನು ಮನಸಾರೆ ನೆನೆಸುತ್ತಾ ಇಂದಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಸುತ್ತೂರು ಶ್ರೀಮಠದ ಜಗದ್ಗುರು ಪೂಜ್ಯ ಜಗದ್ಗುರು ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದ ಕಮಲಗಳಿಗೆ ಭಕ್ತಿಯಿಂದ ನಮಿಸುತ್ತಾ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ನಗರ ಘಟಕ ಇಂದು ಏರ್ಪಡಿಸಿರುವ 2024ರ ಶಕುಂತಲಾ ಜಯದೇವ ಶರಣ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಗೌರವಾನ್ವಿತ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ಅವರೇ, ಇಂದಿನ ಕಾರ್ಯಕ್ರಮದಲ್ಲಿ ತಮ್ಮ ಸಹಜ ಸಾಧನೆಗಳಿಂದ ಒಂದು ಮಹತ್ವದ ಪ್ರಶಸ್ತಿಗೆ ಭಾಜನರಾಗಿರುವ ಕನ್ನಡದ ಖ್ಯಾತ ಬರಹಗಾರರು, ಅಧ್ಯಾಪಕರ ಮೆಚ್ಚಿನ ಶಿಷ್ಯೆಯಾಗಿ ಬೆಳೆದು ತನ್ನ ಶಿಷ್ಯರ ಪಾಲಿಗೆ ಅತ್ಯುತ್ತಮ ಪ್ರಾಧ್ಯಾಪಕಿಯಾಗಿ ಪಾಠ ಹೇಳಿದ ಶ್ರೇಷ್ಠ ಪ್ರಾಧ್ಯಾಪಕರು ಮತ್ತು ಸುಮಾರು 30 ವರ್ಷಗಳಿಂದಲೂ ನಾನು ಅವರನ್ನು ನೋಡ್ತಾ ಬಂದಿದ್ದೇನೆ. ಅವರ ಜೊತೆಯಲ್ಲಿ 2 ಕಾಲೇಜುಗಳಲ್ಲಿ ನಾನು ಸಹೋದ್ಯೋಗಿಯಾಗಿ ಕೆಲಸ ಮಾಡುವಂಥ ಒಂದು ಪುಣ್ಯಾವಕಾಶ ನನಗೆ ಸಿಕ್ಕಿತ್ತು. ಅಂಥ ಮಹತ್ವದ ಸಾಧನೆಯನ್ನು ಮಾಡಿ ಇಂದಿನ ಪ್ರಶಸ್ತಿಗೆ ಭಾಜನರಾಗಿರುವ ಡಾಕ್ಟರ್ MS ವೀದಾ ಮೇಡಮ್ ಅವರೇ, ಮತ್ತೊಬ್ಬ ಹಿರಿಯ ಸಾಧಕರಾದಂತಹ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಗಣನೀಯವಾದ ಸಾಧನೆಯನ್ನು ಮಾಡಿರುವ ಹಿರಿಯರಾದ ಶ್ರೀ ಎಸ್ ಮಹದೇವಯ್ಯವರೇ, ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ದತ್ತಿ ದಾಸೋಹಿಗಳಾದಂತಹ ಶ್ರೀಮತಿ ಡಾಕ್ಟರ್ ಶಕುಂತಲಾ ಜಯದೇವರವರೇ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ನಗರ ಘಟಕದ ಅಧ್ಯಕ್ಷರು, ವಿಶ್ರಾಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು, ನನ್ನ ಹಿರಿಯರು ಮತ್ತು ನನ್ನ ಹಿತೈಷಿಗಳು ಆಗಿರುವಂತಹ ಶ್ರೀ ಮಧು ಸದಾನಂದಯ್ಯನವರೇ, ಇಂದಿನ ಈ ದಿವ್ಯ ಭವ್ಯ ಅಂತೆಲ್ಲ ಕರೆಯಬಹುದಾದ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಭಿಕರಾಗಿ ಸಾಕ್ಷಿಗಳಾಗಿರುವ ಎಲ್ಲ ಶರಣ ಬಂಧುಗಳಿಗೂ ನನ್ನ ನಮಸ್ಕಾರಗಳನ್ನು ಮೊದಲಿಗೆ ನಾನು ತಿಳಿಸ್ತೇನೆ. ವಾಸ್ತವವಾಗಿ ಅಭಿನಂದನಾ ನುಡಿ ಎನ್ನುವಂಥದ್ದು ಕೇವಲ ಸಾಂಕೇತಿಕ. ಸಾಧಕರ ಸಕಲ ಸಾಧನೆಗಳನ್ನು ಇಲ್ಲಿ ಅಭಿನಂದನಾ ನುಡಿ ಎನ್ನುವ ವ್ಯಾಪ್ತಿಯ ಒಳಗಡೆ ನಾವು ನಿರೂಪಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ 30, 40, 50 ವರ್ಷಗಳಷ್ಟು ಕಾಲ ಸುದೀರ್ಘವಾಗಿ ತಾವು ಆರಿಸಿಕೊಂಡ, ತಾವು ಇಷ್ಟಪಟ್ಟ ಕ್ಷೇತ್ರದಲ್ಲಿ ಮಹೋನ್ನತವಾದ ಸಾಧನೆಯನ್ನ ಮಾಡಿದವರ ಬಗ್ಗೆ ಹೇಳಬೇಕಾದದ್ದು ಬೇಕಾದಷ್ಟಿದೆ. ಆದರೆ ಅದೆಲ್ಲವನ್ನ ಹೇಳುವ ಅವಕಾಶ ಇಂಥ ಸಮಾರಂಭಗಳಲ್ಲಿ ಇರಲ್ಲ. ಯಾಕೆಂದ್ರೆ ಯಾವುದೇ ಕಾರ್ಯಕ್ರಮ ಒಂದು ನಿಗದಿತ ಕಾಲಾವಧಿಯಲ್ಲಿ ಪೂರ್ಣಗೊಳ್ಳಬೇಕಾಗಿದೆ. ಮಧು ಸದಾನಂದಯ್ಯನವರು ನನಗೊಂದು ನಿಗದಿತ ಅವಧಿಯನ್ನ ಸೂಚಿಸಿದ್ದಾರೆ. ಅಲ್ಲಿ ಗಡಿಯಾರ ನೋಡ್ಕೊಳ್ತಾನೆ, ಆ ನಿಗದಿತ ಸಮಯದ ಒಳಗಡೆ ನನ್ನ ಅಭಿನಂದನಾ ನುಡಿಗಳನ್ನು ಕೇಳಿ ನಾನು ಸಾರ್ಥಕ್ಯ ಭಾವವನ್ನು ತಾಳ್ತೇನೆ. ಮನುಷ್ಯ ಸುಖವನ್ನ ಎಲ್ಲಿಂದ ಪಡಿಬೇಕು, ಅದು ಎಲ್ಲಿ ಸಿಗುತ್ತೆ ಅನ್ನುವ ಈ ಪ್ರಶ್ನೆಯನ್ನ ಕೇಳಿದಾಗ ಉತ್ತರಗಳು ಹಲವಾರು ಪಡಿಬಹುದು. ಅಥವಾ ಯಾರಾದರೂ ಘೋಷಣೆ ಮಾಡಿಬಿಟ್ರೆ, ಪತ್ರಿಕೆಯಲ್ಲಿ ಪ್ರಕಟಣೆ ಕೊಟ್ಬಿಟ್ರೆ ಸುಖ ಹೇಗೆ ಸಿಗುತ್ತೆ, ಎಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ಕೊಡ್ತೇನೆ ಅಂತಂದ್ರೆ ಅದು ಯಾವ ಸ್ಥಳದಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳಿದವರು ಅದಲ್ಲಿಗೆ ಎಷ್ಟು ಮಂದಿ ಓಡೋಡ್ ಬರ್ತಾರೋ ಗೊತ್ತಿಲ್ಲ. ಆದರೆ ನಿಜದಲ್ಲಿ ಸುಖ ಅನ್ನುವಂಥದ್ದು ಎಲ್ಲಿದೆ ಅನ್ನೋದನ್ನ ಮಹನೀಯರು ಹೇಳಿದ್ದಾರೆ. ನನಗೆ ಈ ಸಂದರ್ಭದಲ್ಲಿ ಇಂಗ್ಲಿಷಿನ ಹೆನ್ರಿ ವೋಟನ್ ಅನ್ನುವ ಕವಿ ಹೇಳಿರುವ ಒಂದು ಮಾತು ನೆನಪಾಗುತ್ತೆ. ಏನು ಸುಖಿಯೋ ತಾನು ಹುಟ್ಟಿನಲ್ಲಿ ಕಲಿಕೆಯಲ್ಲಿ ಇನ್ನೊಬ್ಬ ಇಚ್ಛೆಯನ್ನು ದುಡಿಯದಿರುವವನು ಅನ್ನುವಂತಹ ಪ್ರಸಿದ್ಧವಾದ ಮಾತು. ಇದಕ್ಕೆ ಪೂರಕವಾಗಿ ಮಿಡುಮಿಡುಕಿ ಲೋಕವನ್ನು ಕಟ್ಟಿಕೊಳ್ಳದವನು, ಮಿಡುಮಿಡುಕಿ ಲೋಕವನ್ನು ಕಟ್ಟಿಕೊಂಡವನು ನಿಜವಾದ ಸುಖಿಯಾಗ್ತಾನೆ. ಹಾಗೇನೆ ಇನ್ನೊಬ್ಬ ಇಚ್ಛೆಯನ್ನ
ಅಂದರೆ ಆ ಇಚ್ಛೆಯ ಸಾರ್ಥಕತೆಗಾಗಿ ದುಡಿದವರು, ಅದಕ್ಕಾಗಿ ತಮ್ಮ ಬದುಕನ್ನ ಸವಿಸಿದವರು ನಿಜವಾದ ಸುಖವನ್ನು ಕಾಣ್ತಾರೆ ಅಂತ. ಮಹಾದೇವನವರಾಗಲಿ ಡಾಕ್ಟರ್ ವೇದ ಅವರಾಗಲಿ ಈ ರೀತಿಯಲ್ಲಿ ಇಂಥದ್ದೊಂದು ನಿಜವಾದ ಸುಖವನ್ನ ಕಾಣಬೇಕು ಅಂತ ಹೇಳಿ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಇವರು ಸಮಾಜ ಸೇವೆಯಲ್ಲಿ ಅತ್ಯುತ್ತಮವಾದ ಸಾಧನೆಯನ್ನ ಮಾಡಿದರು. ಸಮುದಾಯವನ್ನ ಸುಖ, ಶಾಂತಿ, ನೆಮ್ಮದಿ, ಸಾರ್ಥಕ್ಯದತ್ತ ದಿಗ್ದರ್ಶಿಸುವುದು ಅದು ಸುಲಭದ ಕೆಲಸ ಅಲ್ಲ. ಇವತ್ತು ದಿಗ್ದರ್ಶನ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಅವ್ರ ಮಾತು ಕೇಳ್ಕೊಂಡು ನಾವು ಮುನ್ನಡೆದಾಗ ಕೊನೆಗೆ ಎಲ್ಲಿ ಹೋಗ್ಬಿಡ್ತೀವಿ ಅಂತ ಪ್ರಶ್ನೆ ಹಾಕೊಂಡಾಗ ಮುಟ್ಟಾಗಲೇ ಗೊತ್ತಾಗೋದು ನಾವು ಈ ದಾರಿಯಲ್ಲಿ ಬರಬಾರ್ದಾಗಿತ್ತು ಅಂತ. ಆದರೆ ಈ ಥರದ ದಿಗ್ದರ್ಶನಗಳು ನಮಗೆ ಬೇಕಿದೆ. ಇಂಥ ದಿಗ್ದರ್ಶನವನ್ನು ಮಾಡಿದವರು ಈ ಇಬ್ಬರು ಮಹನೀಯರು. ಸಾಧನೆಯ ಮೊದಲ ಹಂತದಲ್ಲಿ ಮೆಚ್ಚುಗೆ, ಪ್ರೋತ್ಸಾಹ ಬೇಕು ಸಮಾಜದಿಂದ. ಸಾಧನೆಯ ಒಂದು ಎಲ್ಲೆಯನ್ನ, ಒಂದು ಘಟ್ಟವನ್ನ ಮುಟ್ಟಿದಾಗ ಈ ರೀತಿಯ ಪ್ರಶಸ್ತಿ, ಪುರಸ್ಕಾರಗಳ ಅಭಿನಂದನೆಗಳು ಸಮಾಜದಿಂದ ಬೇಕು. ಈ ಎರಡೂ ಕೆಲಸವನ್ನ ಮಾಡಬೇಕಾದದ್ದು ಸಮಾಜದ ಕರ್ತವ್ಯ. ಯಾಕೆ ಕರ್ತವ್ಯ ಆಗಿದೆ ಅಂತ ಹೇಳಿದ್ರೆ, ಅವರು ಏನು ಕಾರ್ಯಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಶ್ರಮಿಸ್ತಾರೋ ಅದರ ಅಂತಿಮ ಫಲಾನುಭವಿಗಳು ಸಾಮಾಜಿಕರಾದ ನಾವೇ ಆಗಿರ್ತೀವಿ. ಅದನ್ನು ನಾವು ಕೃತಜ್ಞತೆಯಿಂದ ನಾವು ಅದನ್ನ ಯಾವುದೋ ಒಂದು ರೂಪದಲ್ಲಿ ಅಭಿವ್ಯಕ್ತಿ ಪಡಿಸದೆ ಹೋದ್ರೆ ಅದು ಸಾಮಾಜಿಕರಾದ ನಮ್ಮ ಬಹಳ ದೊಡ್ಡ ಹೊಣೆಗೇಡಿತನವಾಗ್ತದೆ. ಅದರಿಂದ ಇಂಥದ್ದೊಂದು ಕಾರ್ಯಕ್ರಮ ಸಾಮಾಜಿಕ ಹೊಣೆಗಾರಿಕೆಯ ಕಾರ್ಯಕ್ರಮ ಅಂತ ಹೇಳಿ ನೀವು ತಿಳ್ಕೊಳ್ಬೇಕಾಗ್ತದೆ. ಶೇಕ್ಸ್ಪಿಯರ್ ಮಹಾಕವಿ ಕೂಡ ಆತನಿಗೆ ಪ್ರಾರಂಭದಲ್ಲಿ ಸಿಗಬೇಕಾದ ಪ್ರೋತ್ಸಾಹ, ಮೆಚ್ಚು ನುಡಿ ಸಿಗದೇ ಇದ್ದಾಗ ಆತ ಆ ಕೊರಗಲ್ಲೇ ಒಂದು ಸಾನೆಟ್ ಆಗಿ ಬರ್ಕೊಂಡಿದ್ದಾನೆ. When they disgrace with fortune and men's eyes, I alone beneath my outcast state ಅಂತ ಹೇಳಿ ಆ ಪದ್ಯ ಪ್ರಾರಂಭ ಆಗ್ತಾರೆ. ಆಮೇಲೆ ಸಿಕ್ಕಿದ ಪ್ರೋತ್ಸಾಹದಿಂದ ಶೇಕ್ಸ್ಪಿಯರ್ ಎಷ್ಟು ಎತ್ತರಕ್ಕೆ ಬೆಳೆದ ಅಂತಂದ್ರೆ ಇವತ್ತು ಜಗತ್ತು ಆ ಕವಿಯನ್ನ ಸ್ಮರಿಸ್ತಾ ಇದೆ, ನಮಿಸ್ತಾ ಇದೆ. ಕೃತಿ ಎನ್ನುವ ಪದಕ್ಕೆ ಎರಡು ಅರ್ಥಗಳಿವೆ. ಒಂದು ಕೃತಿ ಅಂದ್ರೆ ಸಾಹಿತ್ಯಗಳನ್ನ ಕೇಳಿದ್ರೆ ಬರೆದದ್ದು, ಕಾದಂಬರಿಯೋ, ಕಥೆಯೋ, ನಾಟಕವೋ ನಾವೇನು ಬರೆದಿರ್ತೀವಿ ಅದನ್ನು ನಾವು ಕೃತಿ ಅಂತ ಕರಿತೀವಿ ಅಂತ. ಇನ್ನೊಂದು ಕೃತಿ ಅಂತಂದ್ರೆ ಮಾಡಿದ ಕೆಲಸ. ಇವತ್ತು ಈ ಎರಡೂ ಅರ್ಥಗಳಲ್ಲಿ ಸಾಧನೆ ಮಾಡಿದ ಇಬ್ಬರು ಮಹನೀಯರನ್ನ ನಮ್ಮ ಸಂಸ್ಥೆ ಅವರನ್ನ ಅಭಿನಂದಿಸ್ತಾ ಇದೆ. ಬೆಲೆಯಿಂದಕ್ಕೊಮ್ಮೆ ಕೃತಿಗಾವಿಲ ಭುವನದ ಭಾಗ್ಯದಿಂದ ಮಕ್ಕು ಅನ್ನೋದು ಕವಿ ನೇಮಿಚಂದ್ರನ ಬಹಳ ಪ್ರಸಿದ್ಧವಾದ ಮಾತು. ಅದರಿಂದ ಜಗತ್ತಿನಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಲೆಕ್ಕ ಮಾಡಿಬಿಟ್ಟು ಸೆನ್ಸಸ್ ಮಾಡಿ ಭಾರತದಲ್ಲಿ ಇಷ್ಟು ಜನ ಇದ್ದಾರೆ, ಕರ್ನಾಟಕದಲ್ಲಿ ಇಷ್ಟು ಜನ ಇದ್ದಾರೆ ಅಂತ ನಾವು ಪಟ್ಟಿ ಕೊಡಬಹುದು. ಸುಲಭದ ಕೆಲಸ. ಕೊಟ್ಟಾದ ಮೇಲೆ ಇಷ್ಟೊಂದು ಜನ ಇದ್ದಾರಲ್ಲ, ಇವರೆಲ್ಲರೂ ಮನುಷ್ಯರಾಗಿದ್ದಾರ ಅಂತ ಪ್ರಶ್ನೆ ಹಾಕಿದ್ರೆ ಅದರಲ್ಲಿ ಕಳೆದು ಹೋಗುವಂಥವರೇ ಜಾಸ್ತಿ. ಅದರಿಂದ ಭುವನದ ಭಾಗ್ಯ ಅಂತ ಕರೆಸ್ಕೊಳ್ಳುವಂಥವ್ರು ಮಾತ್ರ ನಿಜವಾದ ಅರ್ಥದಲ್ಲಿ ಅವರು ಪರಿಪೂರ್ಣತೆಯೆಡೆಗೆ ಸಾಗಿದ ಮನುಷ್ಯರಾಗಿರ್ತಾರೆ ಅನ್ನೋದನ್ನ ನಾವು ನೆನಪಿಟ್ಕೊಳ್ಬೇಕು. ಇಂಥ ಕೃತಿಕಾರರಿಂದ ಸಮಾಜ ಸೇವೆ ಅನ್ನುವ ಕೃತಿ ಮಾಡಿದ ಕೆಲಸ, ಇನ್ನೊಂದು ಬರೆದಂತಹ ಸಾಹಿತ್ಯ ಕೃತಿಗಳು, ಇಂಥ ಕೃತಿಕಾರರಿಂದ ಸಮಾಜಕ್ಕಾಗುವ ಪ್ರಯೋಜನ ಸುಲಭದಲ್ಲಿ ತೀರಿಸಲಾಗದ ಋಣ. ಇಂಥ ಋಣಭಾರವನ್ನು ಹಗುರಗೊಳಿಸಿಕೊಳ್ಳುವ ಉದ್ದೇಶದಿಂದ ಸಮಾಜ ಇಂಥ ಸಾಧಕರನ್ನ ಅಭಿನಂದಿಸುವಂತಹ ಒಂದು ದೊಡ್ಡ ಪರಂಪರೆಯನ್ನ ಹಾಕೊಂಡು ಬಂದಿದೆ. ನನಗೆ ಈ ಸಂದರ್ಭದಲ್ಲಿ ಸಮಾಜ ಸೇವೆಗಾಗಿ ಮಹದೇವಯ್ಯನವರಿಗೆ, ಸಾಹಿತ್ಯ ಕೃತಿಗಾಗಿ ವೇದಾ ಮೇಡಮ್ ಅವರಿಗೆ ಈ ಪ್ರಶಸ್ತಿ ಸಂದಿರುವ ಈ ಸಂದರ್ಭವನ್ನು ನೋಡುವಾಗ ನನಗೆ ಒಂದು 10ನೇ ಶತಮಾನದ ಒಂದು ಘಟನೆ ಅಥವಾ ವಿದ್ಯಮಾನ ನನಗೆ ನೆನಪಿಗೆ ಬರ್ತದೆ. ಕಾವ್ಯವನ್ನ ಪ್ರತಿಮಾಡಿಸಿ ಶಾಸ್ತ್ರದಾನವನ್ನ ಮಾಡುವುದರ ಜೊತೆಗೆ ಧರ್ಮನಿಷ್ಠ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂತಹ ಅತ್ತಿಮಪ್ಪಿ ಎನ್ನುವ ಸಾತ್ವಿಕ ಮಹಿಳೆಯನ್ನ ಶತಮಾನ 10ರಲ್ಲಿ ದಾನ ಚಿಂತಾಮಣಿ ಎನ್ನುವಂತಹ ಪ್ರಶಸ್ತಿಯನ್ನು ಕೊಟ್ಟು ಅವರನ್ನ ಗೌರವಿಸ್ತಾರೆ. ದಾನ ಚಿಂತಾಮಣಿಯಲ್ಲೇ ತನ್ನ ಕಾವ್ಯದ ಪ್ರಧಾನ ವಸ್ತು ಅನ್ನುವ ರೀತಿಯಲ್ಲಿ ಅಜಿತ ಪುರಾಣವನ್ನು ಬರೆದಂತಹ ರನ್ನನಿಗೆ ಸತ್ಯಾಶ್ರಯ ಇರುವ ಬೆಡಂಗ
ಕವಿ ಚಕ್ರವರ್ತಿ ಎನ್ನುವಂತ ಬಿರುದನ್ನ ಕೊಡ್ತಾನೆ. ಬಹುಶಃ ಆ 10ನೇ ಶತಮಾನದ ಆ 2 ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವರಿಗೆ ಆ 2 ಪ್ರಶಸ್ತಿಗಳು ಸಿಗ್ತಲ್ಲ, ಆ 2 ದಾಖಲಾಗಿ ಇವತ್ತು ಉಳ್ಕೊಂಡಿದೆಯಲ್ಲ. ನನಗೆ ಮಹದೇವಯ್ಯ ಮತ್ತು ವೇದಾ ಮೇಡಮ್ ಅವ್ರನ್ನ ನೋಡುವಾಗ ಇದು ಅಂಥದ್ದೇ ಪ್ರಶಸ್ತಿ ಅಲ್ವಾ ಅಂತ ಹೇಳಿ ನನಗೆ ಅನಿಸುತ್ತೆ. ಇಬ್ಬರು ಮಹನೀಯರ ಜೀವನ ಚರಿತ್ರೆಯನ್ನು ನಾನಿಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ, ಏಕೆಂದರೆ ಕಾಲದ ಪರಿಮಿತಿ ಇದೆ ಅನ್ನುವಂಥದ್ದು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಲಂಡನ್ನಲ್ಲಿ ಇಟ್ಟುಕೊಂಡು ಕನ್ನಡ ಮತ್ತು ಕನ್ನಡಿಗರಿಗಾಗಿ ದುಡಿದ ಹೆಗ್ಗಳಿಕೆ ಮಹದೇವಯ್ಯನವರು. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಅವರ ಸಾಧನೆಯನ್ನ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಒಂದು ಕನ್ನಡ ಕಿಂಗ್ಡಮ್ ಅನ್ನು ಸ್ಥಾಪಿಸಿದವರು ಮಹದೇವಯ್ಯ. ಈ ಮಾತನ್ನು ನಾನು ಹೆಚ್ಚು ವಿಸ್ತರಿಸಬೇಕಾದ ಅವಶ್ಯಕತೆ ಇಲ್ಲ. ಕನ್ನಡದ ಕೆಲಸವನ್ನ ಕನ್ನಡ ನಾಡಲ್ಲೇ ಮಾಡೋದು ಕಷ್ಟ ಇದೆ. ಕನ್ನಡ ಹೋರಾಟಗಾರರಿಗೂ ಗೊತ್ತು, ಕನ್ನಡ ಸಾಹಿತಿಗಳಿಗೂ ಗೊತ್ತು, ಕನ್ನಡ ಅಧ್ಯಾಪಕರಿಗೂ ಗೊತ್ತು. ಹೀಗಿರುವಾಗ ವಿದೇಶ ನೆಲದಲ್ಲಿ, ಅದು ಲಂಡನ್ ಅಂತ ನಗರದಲ್ಲಿ ಕನ್ನಡದ ತೀರನ್ ನಡೆಯೋದಿದೆಯಲ್ಲ, ಇದು ಖಂಡಿತ ಅಸಾಮಾನ್ಯವಾದ ಕೆಲಸ. ಇಂಥ ಅಸಾಮಾನ್ಯವಾದ ಕೆಲಸವನ್ನ ನಮ್ಮ ಮಹದೇವಯ್ಯನವರು ಸಾಹಿತ್ಯ ಪ್ರಚಾರಕರಾಗಿ, ಕಲಾ ಪೋಷಕರಾಗಿ, ವಿದ್ಯಾರ್ಥಿ ಪ್ರೋತ್ಸಾಹಕರಾಗಿ ಅತ್ಯಂತ ಪ್ರಾಮಾಣಿಕತೆಯಿಂದ ಅವರು ಮಾಡದವರು. ಬಹಳ ಮಹತ್ವದ ಸಂಗತಿ ಇದು. ಇವತ್ತೆಲ್ಲ ವಿದೇಶಗಳಿಗೆ ಹೋಗೋದು ಯಾಕೆ ಅಂತಂದ್ರೆ ಹಣ ಸಂಪಾದನೆ ಮಾಡೋದಕ್ಕೆ, ಐಷಾರಾಮಿ ಬದುಕನ್ನ ನಡೆಸೋದಕ್ಕೆ. ಕೊನೆಗೇನು ಅಂತಂದ್ರೆ ಅಪ್ಪ ಅಮ್ಮ ಇಲ್ಲೇ ಇದ್ದುಕೊಂಡು ಸತ್ತೋದ್ರೆ ಅವರ ಅಂತಿಮ ದರ್ಶನಕ್ಕೂ ಬರದೇ ಇರೋದಕ್ಕೆ. ಈ ತರದ ಆಲೋಚನೆಗಳು ನಮ್ಮ ನಡುವೆ ನಾವು ನೋಡ್ತಾ ಇದ್ದೀವಿ. ಅಂಥದ್ರಲ್ಲಿ ಯಾವುದೋ ಕಾಲದಲ್ಲಿ ಲಂಡನ್ಗೆ ಹೋಗಿ ನೆಲೆಗೊಂಡು ತಮ್ಮ ಯೋಗ್ಯತೆ, ಸಾಮರ್ಥ್ಯ, ವಿದ್ಯೆ ಇವು ಸಾಕ್ಷಿಯಾಗಿ ಅಲ್ಲಿದ್ಕೊಂಡು ಈ ರೀತಿಯಲ್ಲಿ ಎಲ್ಲಿದ್ದರೂ ನಾನು ಕನ್ನಡಿಗ ಅನ್ನುವಂತಹ ಭಾವನೆಯಲ್ಲಿ ಕುವೆಂಪು ಹೇಳ್ತಾರಲ್ಲ, ಎಲ್ಲಿದ್ದರೆಯೇ ಎಂತಿದ್ದರೆಯೇ ಕನ್ನಡ ತಾನುಂದೆ. ಬಹುಶಃ ಆ ಮಾತನ್ನ ಅರ್ಥಪೂರ್ಣವಾಗಿ ಬದುಕದವರು ಹೇಳಿದವರಲ್ಲ, ಅದನ್ನು ಬದುಕಿದವರು ಮಹದೇವಯ್ಯನವರು. ಅವರು ಲಂಡನ್ಗೆ ಕನ್ನಡದ ಬೇರೆ ಬೇರೆ ಕ್ಷೇತ್ರದ ಸಾಧಕರನ್ನೆಲ್ಲ ಬರಮಾಡಿಕೊಂಡು ಒಂದು ದೊಡ್ಡ ಪಟ್ಟಿ ಇದೆ, ಅದೆಲ್ಲವನ್ನು ಇಲ್ಲಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಾಜಕೀಯ ರಂಗದ JH ಪಟೇಲ್ ಅಂತಹ ದೊಡ್ಡ ನಾಯಕರನ್ನ, SR ಬೊಮ್ಮಾಯಿಯಂತಹ ನಾಯಕರನ್ನ, ಇಬ್ಬರು ಕೂಡ ಮುಖ್ಯಮಂತ್ರಿಗಳಾಗಿ ಈ ನಾಡಿಗೆ ಸೇವೆಯನ್ನ ಸಲ್ಲಿಸಿದವರು. ಸಾಹಿತ್ಯ ಲೋಕದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತಹ ಡಾಕ್ಟರ್ ಶಿವರಾಮ ಕಾರಂತರ ಅಂತವರನ್ನ, ಇವೆಲ್ಲ ಸಾಂಕೇತಿಕವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಇಂಥ ಮಹನೀಯರನ್ನ ಅವರು ಅಲ್ಲಿಗೆ ಬರಮಾಡಿಕೊಂಡು ಅಲ್ಲಿ ಕನ್ನಡ ಸಮ್ಮೇಳನವನ್ನ ನಡೆಸಿದವರು. ಅದೇ ತರ ಕಲಾವಿದರನ್ನ ಅವರು ಲಂಡನ್ ಬರಮಾಡಿಕೊಂಡವರು. ಮುಖ್ಯಮಂತ್ರಿ ಚಂದ್ರುವಂತಹ, ನಾಗರಾಜಮೂರ್ತಿಯಂತಹ ರಂಗಭೂಮಿಯ ಸಿನಿಮಾ ರಂಗದ ಬಹಳ ದೊಡ್ಡ ಕಲಾವಿದರನ್ನ ಅವರು ಅಲ್ಲಿಗೆ ಬರಮಾಡಿಕೊಂಡು ಅಲ್ಲಿ ಸಮ್ಮೇಳನದಲ್ಲಿ ಭಾಗವಹಿಸುವ ಮಾಡಿದವರು. ಅಷ್ಟೇ ಅಲ್ಲ, ನಾನು ಕೂಡ 2008ರಲ್ಲಿ ಅಕ್ಕ ಸಮ್ಮೇಳನದಲ್ಲಿ ಅಮೆರಿಕದಲ್ಲಿ ಇದ್ದು ಭಾಗವಹಿಸಿ ಬಂದಿದ್ದೇನೆ. ಅಲ್ಲಿ ಹೆಂಗಾಗುತ್ತೆ ಅಂತಂದ್ರೆ 3 ದಿನ ಮುಗಿದ ಮೇಲೆ ಸಂತ ಪಡೆದ ಅಳದಂಗೆ ಹೇಳ್ತಾರೆ. ಸಂತೆ ಪಡೆದ ಅಳದಂಗೆ 3 ದಿನ ಆದ್ಮೇಲೆ ಎಲ್ಲವೂ ಅಲ್ಲಿ ಏನೇನು ಇರೋದಿಲ್ಲ. ಯಾಕೆಂದ್ರೆ ಅಲ್ಲಿ ದುಡಿಮೆ ಇತ್ಯಾದಿಗಳಿರ್ತವೆ, ಎಲ್ಲರೂ ಅಲ್ಲಿಗೆ ಹೊರಟೋಗ್ತಾರೆ. ಏನಾದರೂ 3ನೇ ದಿನ ಆದ 4ನೇ ದಿನ ಉಳ್ಕೊಂಡು ಆ ಡೆಲ್ಲಿ ಸಮಾರಂಭ ನಡೀತು, ಅಲ್ಲಿ ಬಂದ್ರೆ ಇಲ್ಲ ನಾವು ಓಡಾಡಿದ್ದು, ಇಲ್ಲ ನಾವು ಭಾಷಣ ಮಾಡಿದ್ದು, ಇಲ್ಲ ನಾವು ಹಾಡು ಹೇಳಿದ್ದು ಅಂತ ಭಾಗವಹಿಸಿದವರಿಗೆ ಆಶ್ಚರ್ಯ ಆಗಬೇಕು. ಅದು ಆ ರೀತಿಯಲ್ಲಿ ಆಗುತ್ತೆ. ಕಾರಣಗಳು ಬೇರೆ ಬೇರೆ. ಮಹದೇವಯ್ಯನವರ ಹೆಚ್ಚುಗಾರಿಕೆ ಏನು ಅಂತಂದ್ರೆ, ಕರ್ನಾಟಕದಿಂದ ಬಂದ ಆ ಥರದ ಸಾಹಿತಿಗಳನ್ನ, ಕಲಾವಿದರನ್ನ ಅವರು ಸಮ್ಮೇಳನ ಮುಗಿದ ಮೇಲೆ ನೀವು ಹೊರಗಿಂತ ಕಳಿಸ್ಕೊಟ್ಟಿಲ್ಲ. ತಮ್ಮ ಮನೆಯಲ್ಲಿ ನಿಲ್ಲಿಸಿಕೊಂಡು ಅವರಿಗೆಲ್ಲ ಆತಿಥ್ಯವನ್ನು ಕೊಟ್ಟು ಅಲ್ಲಿನ ಸುತ್ತಮುತ್ತ ನೋಡ್ಬೇಕಾದ ಪ್ರೇಕ್ಷಣೀಯ ಸ್ಥಳಗಳು ಏನೇನಿವೆ ಅದೆಲ್ಲವನ್ನ ಅವರಿಗೆ ತೋರಿಸಿ ನೀವು ಮತ್ತೊಮ್ಮೆ ಬನ್ನಿ ಅನ್ನುವಂಥದ್ದನ್ನು ಹೇಳಿ ಕಳಿಸ್ಕೊಟ್ಟಂತಹ ಪುಣ್ಯಾತ್ಮರು. ಒಂದು ರೀತಿಯಲ್ಲಿ ಇದನ್ನ KG ನಾಗರಾಜಮೂರ್ತಿಯವರ ಈ ಮಾತನ್ನ ಹೇಳಿದ್ದಾರೆ. ಅದೇನಂತಂದ್ರೆ, ಲಂಡನ್ನಿನ ಮಹದೇವಯ್ಯನವರ ಮನೆ ಇದೆಯಲ್ಲ, ಅದು ಲಂಡನ್ನಿನ ಕರ್ನಾಟಕ ಭವನ. ಇದಕ್ಕಿಂತ ಇನ್ನು ಚೆನ್ನಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅನಂತರ ವೀರಶೈವ ಸಮಾಜವನ್ನ ಸ್ಥಾಪನೆ ಮಾಡಿ ಅದರ ಕಾರ್ಯದರ್ಶಿಗಳಾಗಿ, ಮತ್ತು ನಮ್ಮ ಕರ್ನಾಟಕದ ಬಹಳ ದೊಡ್ಡ ಹೆಮ್ಮೆ ಅಂತಂದ್ರೆ ಇಲ್ಲಿ
ಆಧ್ಯಾತ್ಮಿಕ ಲೋಕವನ್ನ ಜೀವಂತವಾಗಿ ಇರಿಸಿ ಆಧ್ಯಾತ್ಮಿಕ ವಿಚಾರಗಳನ್ನ ಜನರಿಗೆ ತಿಳಿಸ್ತಾ ಸನ್ಮಾರ್ಗದಲ್ಲಿ ನಡೆಸುವಂತಹ ಬಹಳ ದೊಡ್ಡ ಮಠಗಳು ನಮ್ಮಲ್ಲಿ ಇರುವಂಥದ್ದು. ಈ ವಿವಿಧ ಮಠಗಳ ಪೂಜ್ಯ ಶ್ರೀಗಳನ್ನ ಲಂಡನ್ಗೆ ಬರಮಾಡಿಕೊಂಡು ಅವರ ಮನೆಯಲ್ಲಿಯೇ ಶ್ರೀಗಳಿಗೆ ಸೂಕ್ತ ವ್ಯವಸ್ಥೆ ಅಂತಂದ್ರೆ ಅವರ ಆಧ್ಯಾತ್ಮಿಕ ಬದುಕಿನ ವಿನ್ಯಾಸಗಳಿಗೆಲ್ಲ ಅದಕ್ಕೆ ಏನೆಲ್ಲ ಬೇಕು ಅದೆಲ್ಲವನ್ನ ವ್ಯವಸ್ಥೆ ಮಾಡಿಕೊಟ್ಟು ಆಧ್ಯಾತ್ಮಿಕ ರಂಗದ ಸಾಧಕರನ್ನು ಕೂಡ ಅವರು ಲಂಡನ್ನಲ್ಲಿ ಈ ರೀತಿಯಲ್ಲಿ ಸತ್ಕರಿಸಿದವರು ಮತ್ತು ಅವರ ವಿಚಾರಧಾರೆಗಳನ್ನು ಅಲ್ಲಿರುವ ಕನ್ನಡಿಗರಿಗೆ ತಿಳಿಯುವ ಹಾಗೆ ಮಾಡಿದವರು. ಶೈಕ್ಷಣಿಕ ಕಾಳಜಿ ಎಷ್ಟು ಅಂತಂದ್ರೆ ಕರ್ನಾಟಕದ ಸುಮಾರು 7 ಮಂದಿ ಕುಲಪತಿಗಳು ಲಂಡನ್ಗೆ ಬಂದಾಗ ಅವ್ರ ಆಸರೆ ಕೊಟ್ಟು ಮನೆ ಹೆಚ್ಚಿಕೊಂಡು ಅವ್ರನ್ನ ಪೋಷಣೆ ಮಾಡಿದವರು ಮಹಾದೇವಯ್ಯ. ಒಂದಲ್ಲ ಎರಡಲ್ಲ, ಅಂದ್ರೆ ಕನ್ನಡದ ಯಾವ ಯಾವ ಮಹತ್ವದ ಕ್ಷೇತ್ರಗಳಿವೆಯೋ ಅವೆಲ್ಲದಕ್ಕೂ ಅವರು ತಮ್ಮನ್ನ ತೊಡಗಿಸಿಕೊಂಡರು. ಲಂಡನ್ನಲ್ಲಿ ಹೊಸ ಅಂತಾರಾಷ್ಟ್ರೀಯ ಪ್ರತಿಷ್ಠಾನವನ್ನ ಸ್ಥಾಪನೆಯನ್ನ ಮಾಡಿದಂಥವರು. ಹಾಗೆಯೇ ಅಲ್ಲಿ BIF ಅನ್ನುವಂತಹ ಬಸವಣ್ಣನವರು ಪ್ರಧಾನವಾದಂತಹ ಒಂದು ಸಂಸ್ಥೆಯನ್ನ ಅಲ್ಲಿ ಸ್ಥಾಪಿಸಿ ಅದರ ಮೂಲಕ ಅತ್ಯಂತ ಮಹತ್ವದ ಕೆಲಸಗಳನ್ನ ಅವರು ಮಾಡಿದರು. ಕನ್ನಡ, ಇಂಗ್ಲಿಷ್, ಫ್ರೆಂಚ್ ಭಾಷೆಗಳಲ್ಲಿ ಕನ್ನಡದ ವೇದಾಂತ ನಾವು ಹೇಳುವ ವಚನಗಳನ್ನ ಅವರು ಅನುವಾದಿಸಿ ಪ್ರಕಟಿಸಿ ಜಗತ್ತಿಗೆ ವಚನಗಳ ಸಾರವನ್ನು ಹಂಚುವಂತ ಪ್ರಯತ್ನವನ್ನ ಅವರು ಮಾಡಿದರು. ಅವರು ಪುಸ್ತಕಗಳನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಶರಣಚೇತನ, ಬಸವನೇ ಮಾಮರ, ಇನ್ ದ ಫುಟ್ ಸ್ಟೆಪ್ ಆಫ್ ಬಸವಣ್ಣ ಇತ್ಯಾದಿ ಗ್ರಂಥಗಳನ್ನ ನಾವು ಹೇಳಬಹುದು. ಈ ರೀತಿ ಹೇಳ್ತಾ ಹೋದ್ರೆ ಇದು ಪಟ್ಟಿ ಮುಗಿಯಲ್ಲ, ಸಮಯ ಮಾತ್ರ ಮುಂದಕ್ಕೆ ಹೋಗ್ತಾ ಇರ್ತದೆ. ಸಮಾಜದ ಒಂದು ಗ್ರಾಮೀಣ ಪ್ರತಿಭೆಯಾಗಿ ಶಿವಮೊಗ್ಗದ ಕನ್ನಳ್ಳಿ ಎನ್ನುವಂತಹ ಗ್ರಾಮದಲ್ಲಿ ಹುಟ್ಟಿ ಬೆಳೆದವರು. ಎಷ್ಟೇ ದೊಡ್ಡವರಾದ್ರೇನಂತೆ ನಾವು ಬಂದಿದ್ದಾರೆ ಮರಿಬಾರದು ಅಂತ ಹೇಳೋದು. ಕ್ಷಮಿಸಿ ಮತ್ತೆ ಬೆಂಗಳೂರಿನ ಕನ್ನಳ್ಳಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೇಳಿದ ಆ ಮಾತಿನಂತೆ ಲಂಡನ್ ಕರ್ಕೊಂಡೋಗಿ ಕನ್ನಡಿಗರನ್ನ ಸತ್ಕರಿಸೋದಲ್ಲ, ತಾವು ಹುಟ್ಟಿ ಬೆಳೆದ ಊರಿನ ಪರಿಸರವನ್ನ ಸುಂದರಗೊಳಿಸುವಂತ ಪ್ರಯತ್ನಗಳನ್ನ ಅವರು ಮಾಡಿದವರು. ಅಲ್ಲಿಯ ಶಾಲೆಯ ನವೀಕರಣ, ಪಕ್ಕದ ಹುಣಸಮಾಗನಹಳ್ಳಿ ಶಾಲೆಗೆ ಧನ ಸಹಾಯ, ಕೃಷ್ಣ ಬುದ್ಧಿಮಾಂದ್ಯ ಮಕ್ಕಳ ವಿಶೇಷ ಶಾಲೆಗೆ ಆರ್ಥಿಕ ನೆರವು, ದೂರದ ರಾಜಸ್ಥಾನದ ಉದಯಪುರದ ಅನಾಥಾಶ್ರಮಕ್ಕೆ ನೆರವು, ಸುನಾಮಿ ಸಂತ್ರಸ್ತರಿಗೆ ಸಹಾಯ ಹಸ್ತ. ಈ ರೀತಿ ಅವರು ಕೇವಲ ಕರ್ನಾಟಕಕ್ಕಷ್ಟೇ ಅದನ್ನ ಸೀಮಿತಗೊಳಿಸಿಕೊಂಡವರು ಅಲ್ಲವೇ ಅಲ್ಲ. ಈ ರೀತಿ ಒಂದಲ್ಲ ಎರಡಲ್ಲ 10 ಹಲವು ಬಗೆಯಲ್ಲಿ ತಮ್ಮ ತಂದೆಯವರ ಹೆಸರಿನಲ್ಲಿ, ತಾಯಿಯವರ ಹೆಸರಿನಲ್ಲಿ ಇಡುಗಟ್ಟನ್ನ ಸ್ಥಾಪಿಸಿ ನಿರಂತರವಾಗಿ ಕಾಲ ಮುಂದಕ್ಕೆ ಹೋದಂಗೆ ಬದಲಾವಣೆಗಳಾಗ್ತಾ ಇರ್ತವೆ. ಆದರೆ ಈ ಸಮಾಜ ಕಾರ್ಯ ನಿಲ್ಲಬಾರದು ಅನ್ನುವಂತಹ ಆಶಯದಿಂದ ಅವರು ಇದನ್ನ ಇಡುಗಟ್ಟನ್ನ ಇಟ್ಟು ಶಾಶ್ವತವಾಗಿ ಅದರ ಪ್ರಯೋಜನ ನೂರಾರು ವಿದ್ಯಾರ್ಥಿಗಳಿಗೆ ಆಗುವ ಹಾಗೆ ಅವರು ಮಾಡಿದಂಥವರು. ಸಹಜವಾಗಿ ಇಂಥವರನ್ನ ಪ್ರಶಸ್ತಿ ಪುರಸ್ಕಾರಗಳು ಅರಸಿ ಬರದೇ ಇದ್ದರೆ ಆ ಪ್ರಶಸ್ತಿ ಪುರಸ್ಕಾರಗಳು ಹೆಸರಿಗೆ ತಕ್ಕವಾಗಲ್ಲ. ಹಾಗಾಗಿ ಈಗಾಗಲೇ ಸಹಜವಾಗಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರನ್ನ ಅರಸಿ ಬಂದಿವೆ. 1997ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಶ್ರೀಯುತ ಮಹದೇವಯ್ಯನವರು ಪಡ್ಕೊಂಡಿದ್ದಾರೆ. ಬಸವರಾಜ ಹೊರಟ್ಟಿಯವರು ನೀಡುವ ಅವ್ವ ಸಂಸ್ಥೆಯ ಮೂಲಕ ನೀಡುವ ಅವ್ವ ಪ್ರಶಸ್ತಿಯನ್ನು ಕೂಡ ಅವರು ಪಡೆದಿದ್ದಾರೆ. ಇದಲ್ಲದೆ ಇಂಥ ಇನ್ನೂ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾದವರು ಮತ್ತು ಈ ಸೇವೆಯನ್ನ ನಿರಂತರವಾಗಿ ಪಾಲನೆ ಮಾಡಿಕೊಂಡು ಬಂದವರು. ಸಮಯ ನಮ್ಮ ಕಡೆ ನೋಡ್ತಾ ಇದ್ದೇನೆ. ನಾನು ಇನ್ನೇನು ಹೇಳಿ, ಇನ್ನು ನಾನು ವೇದಾ ಮೇಡಮ್ ಅವ್ರ ಬಗ್ಗೆ ಹೇಳಬೇಕಾಗಿದೆ. ಒಟ್ಟಾರೆ ಮಹದೇವಯ್ಯನವರ ಈ ಸೇವೆ ಬಹಳ ದೊಡ್ಡದು. ಅದು ಲಂಡನ್ನಲ್ಲಿ ಇದ್ದುಕೊಂಡು ಅದನ್ನು ಅವರು ಮಾಡಿರುವಂಥದ್ದು. ಹಾಗಾಗಿ ಈ ಪ್ರಶಸ್ತಿಯನ್ನು ಅವರು ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ನಾನು ಅಭಿನಂದನೆ ನುಡಿಗಳನ್ನು ಮಾಡುವ ಒಬ್ಬ ಅತಿಥಿಯಾಗಿ ಬಂದು ಸಮಸ್ತ ಕನ್ನಡಿಗರ ಪರವಾಗಿ ನಾನು ಅವರಿಗೆ ಅನಂತ ಕೃತಜ್ಞತೆಗಳನ್ನು. ಡಾಕ್ಟರ್ MS ವೇದಾ ಮೇಡಮ್ ಅವರು, ನಾನು ಆಗಲೇ ಸುಮಾರು
35 ವರ್ಷಗಳಿಂದ ನಾನು ಅವರನ್ನ ಬರಲಿ ಅಂತ ಹೇಳಿ. ಆದ್ರಿಂದ ಸಮಯದ ಹಂಗು ತೊರೆದು ನಾನು ಮಾತಾಡಕ್ಕೆ ಹೋಗ್ಬಿಟ್ರೆ ದಿನವಿಡೀ ಮಾತಾಡಬಿಡ್ತೇನೆ ನಾನು. ಅದನ್ನು ನಾನು ಸಮಯವನ್ನ ಮೀರಲ್ಲ. ಕೆತ್ತವರು ಎಂದೂ ಮರೆಯದ ಹೆಮ್ಮೆ ಪಡುವ ಮಗಳಾಗಿ, ಬಂಧುಗಳು ಯಾವತ್ತೂ ಅಭಿಮಾನಿಸುವಂತಹ ಆ ಮನೆಯ ಮಗಳಾಗಿ, ಶ್ರದ್ಧಾಳುವಾದ ವಿದ್ಯಾರ್ಥಿನಿಯಾಗಿ, ಶ್ರಮಪೂರ್ವಕ ಸಂಶೋಧಕಿಯಾಗಿ, ಅಧ್ಯಯನಶೀಲ ಅಧ್ಯಾಪಕಿಯಾಗಿ, ಸೃಜನಶೀಲ ಬರಹಗಾರ್ತಿಯಾಗಿ, ಅದರಲ್ಲಿ ಕವಯಿತ್ರಿಯಾಗಿ, ಕಥೆಗಾರ್ತಿಯಾಗಿ, ಕಾದಂಬರಿಕಾರ್ತಿಯಾಗಿ, ಜೀವನ ಚರಿತ್ರೆಕಾರ್ತಿಯಾಗಿ, ವಿಮರ್ಶಕಿಯಾಗಿ, ನಿಜಕ್ಕೂ ಬಹಳ ದೊಡ್ಡ ಸಾಧನೆಯನ್ನ ಸತ್ತು ಗದ್ದಲವಿಲ್ಲದೆ ಮಾಡಿಕೊಂಡು ಬಂದವರು ವೇದಾ ಮೇಡಮ್. ನಾನು ಈ ಪದವನ್ನ ಒತ್ಕೊಟ್ಟಿರ್ತೀನಿ, ಸದ್ದು ಗದ್ದಲವಿಲ್ಲದೆ. ನನಗೆ ಗೊತ್ತು, ಅವರು ನನ್ನ ಹತ್ತದಿಂದ ನೋಡಿದ್ದೇನೆ. ಎಂಥ ಸಂಕೋಚದ ಸ್ವಭಾವ ಅಂತ ಹೇಳಿದ್ರೆ ಯಾವತ್ತೂ ಆ ಸದ್ದು ಗದ್ದಲಕ್ಕೆ ಅವರು ತಮ್ಮನ್ನ ಆ ಶ್ರುತಿಗೆ ಒಗ್ಗಿಸಿಕೊಂಡವರೇ ಅಲ್ಲ ಅವರು. ಡಾಕ್ಟರ್ CPK ನನಗೂ ಗುರುಗಳು, ವೇದಾ ಮೇಡಮ್ ಅವ್ರಿಗೂ ಗುರುಗಳು. ಅವರೊಂದು ಪದ್ಯದಲ್ಲಿ ಹೇಳ್ತಾರೆ, ಮನುಷ್ಯ ಹೇಗೆ ಬದುಕಬೇಕು ಅನ್ನೋದಕ್ಕೆ. ಸದ್ದು ಮಾಡದೆ ಬಾಳೋ ಬಾಳೆಲುವ ಜೀವ, ಗದ್ದಲದ ಬಿರುದಿರದೆ ಸೇರು ನೀ ರೇವ, ತಟ್ಟೆಯೊಳು ಕರ್ಪೂರ ಮೌನದಲ್ಲಿ ಕರಗುವಲು, ದೀಪದೆದುರು ತಿನೀರ ಸರಿಯುವಂತೆ, ಶಾಂತಿಯಲ್ಲಿ ಬದುಕಿನಿ ಕರ್ತವ್ಯವನ್ನು ಮುಗಿಸು, ಕೂಗಾಡಿ ಹಾರಾಡಿ ಲಾಭವೇನು. ಬಹುಶಃ ಈ ಪದ್ಯವನ್ನ ಓದುವಾಗಲೆಲ್ಲ ಈ ಥರದಲ್ಲಿ ಬಳಸ್ತಾ ಇರೋರು ಯಾರು ಅಂತ ನಾನು ಹುಡುಕಾಟ ಮಾಡಿದಾಗ ನನಗೆ ಮೊದಲ ಕಾಣಿಸ್ಕೊಳ್ಳೋರು ಡಾಕ್ಟರ್ MS ವೇದಾ ಮೇಡಮ್. ಅವರು ಬರೆದಿರುವ ಕೃತಿಗಳ ಪ್ರಮಾಣ ಬಹಳ ದೊಡ್ಡದಿದೆ. ಕವಯಿತ್ರಿಯಾಗಿ ಅವರು ಕಾವ್ಯ ಕೂಸು, ಗಂಗೋತ್ರಿಯಲ್ಲಿ, ಬಿಡಿಲುಗಳು, ದಾಖಲಾಗುವುದು ಬೇಡ ಇತ್ಯಾದಿ ಕೃತಿಗಳನ್ನ ಕವಯಿತ್ರಿಯಾಗಿ ಪ್ರಕಟ ಮಾಡಿದ್ದಾರೆ. ಕಥಾ ಸಂಕಲನಗಳು ಪ್ರಕಟಗೊಂಡಿರುವಂಥವು ಪ್ರೀತಿ ಮತ್ತು ಸಾವು, ಪಾಲು, ಬಿಳಿ ಹೆಣ್ಣು ಮತ್ತು ದುಂಡವನ ದೆವ್ವ, ಮುಳ್ಳ ಮನೆಯ ಮೇಲೆ ಮತ್ತು ಅವರ ಸಮಗ್ರ ಕಥೆಗಳು, ಕಂಬಳಿಯೊಳಗೆ ಕೂಡ ಕಟ್ಟಿ ಇವು ಅವರ ಮಹತ್ವದ ಕಥಾ ಸಂಕಲನಗಳು. ಜಯನು ಜಯ, ಕಪ್ಪು ಕಿವಿಯ ಬಿಳಿಯ ಕುದುರೆಗಳು, ದೊಡ್ಡ ತಾಯಿ ಇವು ಅವರ ಕಾದಂಬರಿಗಳು. ಉತ್ತರ ಶಾಕುಂತಲ ಅವರ ನಾಟಕ. ಅಗ್ರಗರ್ಭದ ಹುಡುಗಿ ವಚನ ಸಾಹಿತ್ಯದಲ್ಲಿ ಸತಿಪತಿ ಭಾವ, ವಚನಕಾರ್ತಿಯರು, ಬಿ ಪುಟ್ಟಸ್ವಾಮಿಯನ್ನವರ ಕಾದಂಬರಿಗಳ ಅಧ್ಯಯನ, ಬಿ ಪುಟ್ಟಸ್ವಾಮಿಯನ್ನವರ ನಾಟಕಗಳ ಅಧ್ಯಯನ, ಮಹಿಳಾ ಕಾವ್ಯ ಕಾರಣ ಇತ್ಯಾದಿ ಅವರ ವಿಮರ್ಶಾ ಸಂಕಲನಗಳು. ಚದುರಂಗ ಬದುಕು ಬರಹ ಅವರು ಬರೆದಿರ್ತಕ್ಕಂತಹ ಜೀವನ ಚರಿತ್ರೆ. ಇಲ್ಲಿ ಮುಗಿಯಲ್ಲ, ಮೇಡಮ್ ಇನ್ನೂ ಬರೆಯುತ್ತಾರೆ, ಇನ್ನೂ ಮಹತ್ವದ ಕೃತಿಗಳನ್ನು ಅವರ ಕನ್ನಡಕ್ಕೆ ಕೊಟ್ಟೆ ಕೊಡ್ತಾರೆ. ಯಾಕೆಂದ್ರೆ ಅವರೆಂಥವ್ರು ಅಂತಂದ್ರೆ GS ಶಿವರುದ್ರಪ್ಪನವರು ಹೇಳುವ ಹಾಗೆ ಅವರ ಕವಿತೆಯಲ್ಲಿ ಹೇಳ್ತಾರೆ, GS ಶಿವರುದ್ರಪ್ಪನವರು, ನಾನೇಕೆ ಬರೆಯುತ್ತೇನೆ ಸುಮ್ಮನಿರಲಾರದಕ್ಕೆ. ಆ ಸುಮ್ಮನಿರಲಾರದ ಜೀವ ವೇದಾ ಮೇಡಮ್. ಆಮೇಲೆ ಸುಮ್ಮನಿರುವುದು ಅಂತ ಅಂದ್ರೆ ನಮ್ಮನ್ನ ಕಳ್ಕೊಂಡ ಹಾಗೆ, ನಮ್ಮನ್ನ ನಾವು ಕಳ್ಕೊಂಡ ಹಾಗೆ. ಅದರಿಂದ ಅವರು ಕಳ್ಕೊಳ್ಳೋದಿಲ್ಲ, ಸಮಾಜಕ್ಕೆ ಮತ್ತೆ ಮತ್ತೆ ಕೊಡ್ತಾನೆ ಇರ್ತಾರೆ. ವೇದಾ ಅವರ ಒಟ್ಟು ಸಾಹಿತ್ಯದ ಪ್ರಧಾನ ಆಶಯ ಧೋರಣೆಗಳು ಯಾವುದು ಅಂದ್ರೆ, ಅವರ ಒಟ್ಟು ಕಾವ್ಯ, ನಾಟಕ, ಕಾದಂಬರಿ ಎಲ್ಲ ಕಡೆ ಕಾಣುವಂಥದ್ದು ಶುದ್ಧ ಮಾನವೀಯತೆಯ ನೆಲೆಯಲ್ಲಿ, ಸಮಾನತೆಯ ಶ್ರುತಿಯಲ್ಲಿ ಹೊಸ ಮೌಲ್ಯಗಳನ್ನ ಅನಾವರಣಗೊಳಿಸಲು. ಯಾಕೆಂದರೆ ಸಮಯ ಇಲ್ಲದ ಕಾರಣಕ್ಕೆ ನಾನು ಯಾವ ಕಥೆಯಲ್ಲಿ ಏನೇನಿದೆ ಅಂತ, ಯಾವ ಕಾದಂಬರಿಯ ಒಳಗಡೆ ಅದೆಲ್ಲ ಹೇಳಕ್ ಸಾಧ್ಯ ಇಲ್ಲ. ಇದೆಲ್ಲ ಸಮಗ್ರ ಕೃತಿಗಳಿಗೆ ಅನ್ವಯವಾಗುವಂತ ಮಾತು. ಅವರು ಶೋಧಿಸಿ ಅನಾವರಣಗೊಳಿಸುವ ಮೌಲ್ಯಗಳು ವರ್ತಮಾನದ ಬದುಕಿನ ಉನ್ನತೀಕರಣ ಅಥವಾ ಉತ್ತಮೀಕರಣಕ್ಕೆ ತುಂಬಾ ಅವಶ್ಯಕವಾದವುಗಳು. ಒಂದರ್ಥದಲ್ಲಿ ನಾಗಲೇ ಹೇಳಿದೆ, ಮಾರಿವೈನವರು ಸಮಾಜ ಸೇವೆಯ ಮೂಲಕ ಸಾಹಿತ್ಯ ಸೇವೆಯನ್ನು ಮಾಡಿದ್ದಾರೆ. ತಮ್ಮ ಸಾಹಿತ್ಯದ ಒಳಗಡೆ ಸಮಾಜವನ್ನು ಉನ್ನತೀಕರಿಸುವಂತಹ ಮೌಲ್ಯಗಳನ್ನ ಪ್ರತಿಪಾದಿಸಿ ಸಾಹಿತ್ಯದ ಮೂಲಕ ವೇದ ಅವರು ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಅದರಿಂದ ಇವೆರಡು ಪರಸ್ಪರ ಪೂರಕವಾಗಿರ್ತಕ್ಕಂತಹ ಸಂಗತಿ. ಆಮೇಲೆ ಸಾಮಾನ್ಯವಾಗಿ ಬೇರೆ ಬೇರೆ ಪ್ರಕಾರಗಳಲ್ಲಿ ಬರೆಯುವ ಕವಿಗಳು, ನಮ್ಮ ಲೇಖಕರು ಸಿಗುತ್ತಾರೆ. ಆದ್ರೆ ನನ್ಗನ್ಸುತ್ತೆ ಇವ್ರು ಯಾವ ಒಂದು ಪ್ರಕಾರದ ಕಡೆಗೆ ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ, ಅಥವಾ ಅದರಲ್ಲಿ ಇವರಿಗೆ ಸಿದ್ಧಿ ಇದೆ, ಉಳಿದ ಪ್ರಕಾರ ಇರ್ಲಿ ಅಂತ ಬರ್ತಿದ್ದಾರೆ ಅಂತ ಅನಿಸೋದು ಉಂಟು. ಆದ್ರೆ ವೇದಾ ಮೇಡಮ್ ಅವರು ಬರೆದ ಅಷ್ಟು ಸಾಹಿತ್ಯ ಪ್ರಕಾರಗಳ ಬಗ್ಗೆ ಶಿಸ್ತು ಬದ್ಧತೆ ಇಟ್ಕೊಂಡು ಬರೆದು ಅಷ್ಟೊಂದು ಸಿದ್ಧಿಯನ್ನ ಅವರು ಪಡೆದಂಥವರು. ಅವರ ಒಟ್ಟು ಕಾವ್ಯವನ್ನ ನೋಡಿದಾಗ ನಮಗಲ್ಲಿ ಕಾಣುವಂಥದ್ದು
ಮುಖ್ಯವಾಗಿ ಅಂತರಂಗದ ಶೋಧ. ಈ ಅಂತರಂಗದ ಶೋಧ ಬಹಳ ಮುಖ್ಯ. ಯಾಕೆಂದ್ರೆ ಇದನ್ನೇ ಬಸವಣ್ಣವರು ಹೇಳಿದ್ದು, ಲೋಕದಾಡುವಂತ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅನ್ನುವಂಥ ಮಾತನ್ನು, ತನು ಮನವ ಸಂತೈಸಿಕೊಳ್ಳುವ ಈ ಪ್ರಕ್ರಿಯೆಯೇ ಆತ್ಮಶೋಧನೆ. ನಾನು ಅವರ ಕಾವ್ಯಗಳನ್ನ ಮೊದಲಿಂದ ಓದ್ಕೊಂಡು ಬಂದಿದ್ದೆ. ಈ ಅವಕಾಶ ಕೊಟ್ಟಾಗ ಮತ್ತೊಮ್ಮೆ ನನ್ನ ಬಳಿ ಇದ್ದಂತಹ ಅವರ ಕಾದಂಬರಿಗಳನ್ನ, ಕಥೆಯನ್ನ, ಕಾವ್ಯಗಳನ್ನ ನಾನು ಮತ್ತೊಮ್ಮೆ ಕಳೆದ ಒಂದು ವಾರದಿಂದ ಅವಲೋಕನ ಮಾಡ್ತಾ ಬಂದೆ. ನನಗೆ ಇದು ಬಹಳ ಮುಖ್ಯವಾಗಿ ಕಾಣಿಸ್ತು. ಇದನ್ನೇ ಅವರ ಬಿಡಲುಗಳು ಕವನ ಸಂಕಲನಕ್ಕೆ ಮುನ್ನುಡಿ ಬರೆದಂತಹ ಕನ್ನಡದ ಖ್ಯಾತ ವಿಮರ್ಶಕರು, ಸಾಹಿತಿಗಳು ಆದಂತಹ, ಗುರುಗಳು ಆದಂತಹ ಎಚ್.ಎಂ. ಚೆನ್ನೈನವರು ಒಂದು ಮಾತು ಹೇಳ್ತಾರೆ, ಅಂತರಂಗದ ಕತ್ತಲೆಯ ಮೂಲಗಳಲ್ಲಿ ಹುದುಗಿರುವ ಅಸ್ತಿತ್ವದ ಗುಟ್ಟುಗಳನ್ನ ಸೂಕ್ಷ್ಮವಾಗಿ ಹುಡುಕುವ ವೇದ ಅವರ ಕಾವ್ಯ ವಿಶಿಷ್ಟವಾದದ್ದಾಗಿದೆ. ಅತ್ಯಂತ ಸರಿಯಾಗಿ ಗುರುತಿಸಿದಂತಹ ಮಾತುಗಳು ಇವು. ಹೆಣ್ಣಿನ ಅಂತರಂಗದ ಸಹಜ ತುರುಳೆಗಳು, ಶ್ರಮಜೀವಿಗಳ ಪರವಾದ ನಿಲುವು, ಅಸಮಾನತೆ ಕುರಿತ ಅಸಹನೆ ಮತ್ತು ಪ್ರತಿರೋಧ, ಸ್ತ್ರೀ ಅನನ್ಯತೆ ಮತ್ತು ಸ್ವಾಭಿಮಾನ, ವ್ಯಕ್ತಿ ಸ್ವಾತಂತ್ರ್ಯದ ಹಂಬಲ, ಸ್ತ್ರೀ ಪುರುಷ ಧೋರಣೆ ಎಂಥದ್ದು ಅನ್ನುವ ವಿಚಾರ, ಆಧುನಿಕತೆಯ ಸ್ವರೂಪ, ಪ್ರಕೃತಿ, ಕುಟುಂಬದೊಳಗಿನ ಸಂಬಂಧಗಳ ಮಾಧುರ್ಯ, ಇವೆಲ್ಲವನ್ನ ಅವರು ತಮ್ಮ ಕಾವ್ಯದ ಒಳಗಡೆ ತೋರ್ತಾ ಬಂದರು. ಅವರ ಕಾದಂಬರಿಗಳು, ಅದರಲ್ಲಿ ಎಲ್ಲ ಕಾದಂಬರಿಗಳು ಚಂದ್ರೆ. ಜಯ ಅನ್ನುವಂತಹ ಒಂದು ಪೌರಾಣಿಕ ಕಾದಂಬರಿ, ರಾಜವಡಿಯರು ಅನ್ನುವಂತಹ ಐತಿಹಾಸಿಕ ಕಾದಂಬರಿ. ಪೌರಾಣಿಕ ಮತ್ತು ಐತಿಹಾಸಿಕ ಪರಿಸರವನ್ನು ಆಯ್ಕೆ ಮಾಡಿಕೊಂಡು ಕಾದಂಬರಿಗಳನ್ನು ಬರೆಯೋದಿದೆಯಲ್ಲ, ಇದು ಬಹಳ ದೊಡ್ಡ ಸವಾಲು. ಯಾಕೆಂದ್ರೆ ಪುರಾಣ ಆಗ್ಲೇ ಸ್ಥಾಪಿತವಾಗಿರುತ್ತದೆ, ಚರಿತ್ರೆ ಆಗ್ಲೇ ದಾಖಲಾಗಿರುತ್ತದೆ, ಅದರ ಬಗ್ಗೆ ಅನೇಕರಿಗೆ ಗೊತ್ತಿರುತ್ತದೆ. ಅದನ್ನಿಟ್ಕೊಂಡು ಕಾದಂಬರಿಯನ್ನ ವಿಸ್ತಾರವಾಗಿ ಬರೆಯುವಾಗ ಅನೇಕ ಬಗೆಯ ಸವಾಲುಗಳು ಬರೆಯುವಂಥವರಿಗೆ ಎದುರಾಗುವಂಥದ್ದು ಉಂಟು. ಆದರೆ ಅಂಥ ಎಲ್ಲ ಸವಾಲುಗಳನ್ನ ತಮ್ಮ ಸೂಕ್ಷ್ಮ ವಿವೇಚನೆಯಿಂದ ಅದನ್ನು ಹೇಗೆ ಅನಾವರಣಗೊಳಿಸಬಹುದು, ಪುರಾಣದ ಆಶಯಗಳಿಗೆ ಧಕ್ಕೆಯಾಗದ ಹಾಗೆ ಅದರ ಒಳಗಡೆ ಹೊಸ ಪೂರಣಗಳನ್ನ ಹೇಗೆ ಸೇರಿಸಿ ಹೊರ ಬಿಡುಗಡೆ ಮಾಡಬಹುದು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವರ ಎರಡೂ ಕಾದಂಬರಿಗಳನ್ನ ಬರೀತಾರೆ. ಜಯ ಅನ್ನೋದು ಅವರ ಮಹತ್ವಾಕಾಂಕ್ಷೆಯ ಒಂದು ಸಾರ್ಥಕ್ಯವನ್ನ ಕಂಡಂತಹ ಒಂದು ಅದ್ಭುತವಾದ ಒಂದು ಕೃತಿ. ಮಹಾಭಾರತವನ್ನ ಕೇಂದ್ರವಾಗಿ ಇಟ್ಕೊಂಡು 18 ದಿನಗಳ ಯುದ್ಧವನ್ನ ಅವರು 18 ಅಧ್ಯಾಯಗಳ ಒಳಗಡೆ ನಿರೂಪಣೆ ಮಾಡ್ತಾನೆ ಹಿನ್ನೋಟದ ಮೂಲಕ ಇಡೀ ಮಹಾಭಾರತದ ಕಥೆಯನ್ನ ಅನಾವರಣಗೊಳಿಸ್ತಾ ವರ್ತಮಾನದ ಬದುಕಿಗೆ ಸಂಗತವಾಗುವ ಹಾಗೆ ಈ ಪುರುಷ ದೌರ್ಬಲ್ಯ, ಕ್ರೌರ್ಯ, ದುರಾಸೆ, ಅವಿವೇಕ ಇವುಗಳಿಂದ ಆಗ್ತಕ್ಕಂಥ ಅನಾಹುತಗಳಿಗೆಲ್ಲ ಅಂತಿಮವಾಗಿ ಹೆಣ್ಣು ಕಾರಣ ಅನ್ನುವಂತಹ ಮತ್ತದೇ ಪುರುಷ ಅಹಂಕಾರದ ನೆಲೆಗಳನ್ನ ಅವರು ಅದ್ಭುತವಾಗಿ ಈ ಕೃತಿಯ ಮೂಲಕ ಅವರು ಶೋಧಿಸುತ್ತಾ ಬರ್ತಾರೆ. ಅಧಿಕಾರದಾತ ಮತ್ತು ಕಾಮ ತ್ರಿಷೆ ಪ್ರಧಾನವಾದ ಪುರುಷ ರಾಜಕಾರಣ ಏನೆಲ್ಲ ನಿತ್ಯಾತ್ಮಕವಾದ ಕ್ರಿಯೆಗಳನ್ನ ಮಾಡುತ್ತೆ ಅನ್ನೋದನ್ನ ಎಳೆಯಾಗಿ ಈ ಕಾದಂಬರಿಯ ಒಳಗಡೆ ಅವರು ನಮಗೆ ತಿಳಿಸ್ತಾ ಬರ್ತಾರೆ. ಒಂದರ್ಥದಲ್ಲಿ ಜಯ ಅನ್ನುವವರ ಕಾದಂಬರಿ ಮಹಾಭಾರತವನ್ನ ಆಧುನಿಕ ದೃಷ್ಟಿಕೋನದಿಂದ ವಿಶ್ಲೇಷಣೆ ಮಾಡುತ್ತೆ ಅಂತ ಹೇಳ್ತಾ ತನ್ಮೂಲಕ ಮಹಾಭಾರತಕ್ಕೂ ಹೊಸ ಅರ್ಥವನ್ನ ತುಂಬುತ್ತದೆ. ಮಹಾಭಾರತವನ್ನ ನಾವು ಹೀಗೂ ನೋಡಬಹುದಲ್ವಾ ಅಂತ ಹೇಳಿ ಅದಕ್ಕೊಂದು ಹೊಸ ವ್ಯಾಖ್ಯಾನವನ್ನು ಕೊಡುವಂತ ಪ್ರಯತ್ನವನ್ನ ಅವರು ಅದರಲ್ಲಿ ಮಾಡ್ತಾ ಹೋಗ್ತಾರೆ. ಮಹಾಭಾರತದ ಆಮೇಲೆ ಒಂದು ಮುಖ್ಯವಾದ ಅಂಶ ನಾನು ತಪ್ಪದೇ ಹೇಳಬೇಕು. ಸಾಮಾನ್ಯವಾಗಿ ಸ್ತ್ರೀ ಪರವಾದ ಲೇಖಕಿ, ಚಿಂತಕಿ ಅಂತಿದ್ದಾಗ್ಲೇನೆ ನಮಗೆ ಅಥವಾ ಓದುಗರಿಗೆ ಸಾಮಾನ್ಯವಾಗಿ ಹೊಳೆಯೋದೇನು ಅಂತಂದ್ರೆ ಇಲ್ಲಿ ಪುರುಷನನ್ನ ಕುರಿತಂತಹ ತಿರಸ್ಕಾರ, ವಿರೋಧ ಇರ್ತದೆ ಅಂತ. ಇಲ್ಲ, ಸಮಾನತೆ ಅವರ ತತ್ವ, ಸಮಾನತೆ ಅವರ ನಿಲುವು. ಅದೆಷ್ಟು ಪುರುಷ ಪಾತ್ರಗಳನ್ನು ಅವರು ಉನ್ನತೀಕರಿಸಿದ್ದಾರೆ ಅಂತಂದ್ರೆ ಆಶ್ಚರ್ಯ ಆಗ್ತದೆ. ಜಯ ಕಾದಂಬರಿಯಲ್ಲಿಯೇ ಉತ್ತರನ ಪಾತ್ರವನ್ನು ವಿಶ್ಲೇಷಣೆ ಮಾಡಿರುವ ಬಗೆ ಇದೆ. ನಾನು ಹೇಳಕ್ಕೂ ಸಮಯ ಇಲ್ಲ, ದಯವಿಟ್ಟ ಕಾದಂಬರಿಯನ್ನು ನೀವು ಓದಬೇಕು. ಉತ್ತರ ಕುಮಾರನ್ನು ಒಬ್ಬ ಹೇಳಿ ಅಂಜುಬುರುಕ ಯುದ್ಧದಲ್ಲಿ ಯುದ್ಧ ಮಾಡದೇನೆ ಓಡೋದವನು, ಹೆಣ್ಣು ಮಕ್ಕಳ ಮುಂದೆ ಕೊಚ್ಕೊಳ್ಳುವಂಥವನು ಇತ್ಯಾದಿ ವ್ಯತ್ಯಾತ್ಮಕವಾದ ಮಾತುಗಳಿದೆಯಲ್ಲ, ಅದಕ್ಕಿಂತ ಭಿನ್ನವಾದಂತಹ ಬಹುಶಃ ತಾಯಿ ಜೀವ ಮಾತ್ರ ನೋಡಬಹುದಾದ ಒಂದು ಧೋರಣೆಯಲ್ಲಿ ಉತ್ತರನ ಪಾತ್ರವನ್ನು ಅವರು ಹೊಸ ಬಗೆಯಲ್ಲಿ ನಮ್ಮ ಅರಿವಿಗೆ ಅವರು ತರ್ತಾರೆ. ಅದನ್ನ ಓದಿದಾಗ ನಮ್ಗೆ ಅರ್ಥವಾಗ್ತದೆ. ಅದೇ ತರ ಹಲವು ತಲ್ಲಡಗಳಿಗೆ ಒಳಗಾದ
ಮತ್ತೊಂದು ಹಿರಿಯ ಜೀವ ಭೀಷ್ಮ, ಅವರ ಇಕ್ಕಟ್ಟುಗಳನ್ನ ವಿಶ್ಲೇಷಣೆ ಮಾಡುವಂತ ಆ ಭಾಗಗಳು ನಮಗೆ ಬಹಳ ಚಂದ ಅಂತ ಅನಿಸ್ತದೆ. ಕೊನೆಯಲ್ಲಿ ಉತ್ತರ ಕುಮಾರನ ಮೂಲಕ ಇಳಿಸುವಂತ ಒಂದು ಮಾತಿದೆ. ನಾನೆಲ್ಲವನ್ನು ಮುಂದೆ ಇನ್ನು 5 ನಿಮಿಷದಲ್ಲಿ ಮಾತು ಮುಗಿಸ್ಬೇಕು ನಾನು. ಈ ವೀರ ಸ್ವರ್ಗ ಅನ್ನುವಂಥದ್ದು ಇದೆಯಲ್ಲ, ವೀರ ಸ್ವರ್ಗ ಜಿತೇನ ಲಭ್ಯತೆ ಲಕ್ಷ್ಮೀ ನೃತ್ಯನಾಪಿ ಸುರಾಂಗನ ಕ್ಷಣ ವಿಧ್ವಂಸನೆ ಕಾಯಿ ಕಾ ಚಿಂತಾ ಮರಣೆ ರಣ. ಇದು ಒಂದು ಕಾಲದ ಸ್ಲೋಗನ್. ಇದು ಅಂದ್ರೆ ಯುದ್ಧ ಮಾಡಿ ಸಾಯಿಗೆ ಸತ್ರ ನಿಮಗೆ ಸ್ವರ್ಗದಲ್ಲಿ ಸುಂದರಿಯರು ಸಿಗ್ತಾರೆ, ಗೆದ್ದರೆ ರಾಷ್ಟ್ರೀಯ ಸಂಪತ್ತು ಸಿಗುತ್ತೆ ಅಂತ ಹೇಳಿ ನೀವು ಸಾಯಕ್ಕಿಂತ ಮುಂಚೆ ನೀವು ಎಷ್ಟು ಮಂದಿನ ಸಾಯಿಸ್ಬೋದು ಅಷ್ಟು ಮಂದಿನ ಸಾಯಿಸ್ಬಿಡಿ ಅಂತ ಹೇಳಿ ಈ ತರದ ಧೋರಣೆಗಳು. ವೀರ ಸ್ವರ್ಗ ಅನ್ನುವ ಆ ಪರಿಕಲ್ಪನೆಯೇ ಈ ತರದ ಪ್ರಚೋದನೆಯನ್ನ ಮಾಡ್ತಾರೆ. ಆದರೆ ಅವರು ಹೇಳ್ತಾರೆ, ಕೊಲ್ಲುವುದನ್ನ ಕೇಂದ್ರ ಅಥವಾ ಗುರಿಯಾಗಿಸಿಕೊಂಡಿರುವ ಪ್ರಭುತ್ವವನ್ನ ವಿರೋಧ ಮಾಡ್ತಾ ವೀರ ಸ್ವರ್ಗ ಎನ್ನುವ ಕಲ್ಪನೆ ಇದ್ದ ಪ್ರಚೋದಕ ಅಂತ ಹೇಳಿ ಉತ್ತರದಿಂದ ಆ ವೀರ ಸ್ವರ್ಗವನ್ನು ನಿರಾಕರಣೆ ಮಾಡ್ತಾರೆ. ಇಲ್ಲಿ ಸಲ್ಲುವವರು ಅನ್ನೋ ಮಾತಿದೆಯಲ್ಲ, ನೀವು ಇಲ್ಲಿ ಸಲ್ಲದೆ ವೀರ ಸ್ವರ್ಗ ಸೇರ್ಬಿಟ್ಟು ಅಲ್ಲೇನು ಮಾಡ್ತೀರಿ, ಅಲ್ಲಿ ನೀವು ಸಲ್ಲುವುದಕ್ಕೆ ನಮ್ಗೆ ಏನು ದಾಖಲೆ ಇದೆ, ಎಂಥದ್ದು ಇಲ್ಲ. ಅದರಿಂದ ಇಲ್ಲಿ ಸಲ್ಲುವ ಬಗೆಗಳನ್ನ ಅವರು ಶೋಧನೆ ಮಾಡ್ತಾ ಯುದ್ಧ ಪ್ರಚೋದಕವಾಗುವ ಈ ವೀರ ಸ್ವರ್ಗ ಅನ್ನುವಂಥ ಕಲ್ಪನೆಯನ್ನ ನಿರಾಕರಣೆ ಮಾಡ್ತಾರೆ. ಆಮೇಲೆ ಅಂತೂ ಇತ್ತು ಕೃತ್ಯ ಮಕ್ಕಳ ರಾಜ್ಯ ನನ್ನ ಕಥೆ ಮಾತು ನಮಗೆಲ್ಲ ಗೊತ್ತಿದೆ. ಪಟ್ಟಾಭಿಷೇಕ ಆಗ್ತದೆ. ಎಷ್ಟು ನಿರಾಸೆ ಅಂತಂದ್ರೆ ಇಡೀ ಪಟ್ಟಾಭಿಷೇಕ ಸಮಾರಂಭ ಹೆಂಗಿತ್ತು ಅಂತ ಅವ್ರು ಹೇಳ್ತಾರೆ. ಧರ್ಮರಾಯನ ಪಟ್ಟಾಭಿಷೇಕ ಬಡವನ ಮುಂದಿನ ಉಪ್ಪಿಲ್ಲದ ಊಟದಂತೆ ತಿನ್ನಲು ಆಗದ ಎಸೆಯಲು ಆಗದ ಪರಿಸ್ಥಿತಿಯಂತಿತ್ತು ಆ ಪಟ್ಟಾಭಿಷೇಕ. ಅಂದ್ರೆ ವಾಟ್ ವಿ ಆರ್ ಗೋಯಿಂಗ್ ಟು ಗೇನ್ ಅನ್ನುವ ದೊಡ್ಡ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಉತ್ತರವನ್ನು ಕೊಡ್ತಾರೆ, ಇದಲ್ಲ 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 ಅನ್ನುವಂಥದ್ದು. ಈ ಹೇಳ್ತಾ ಹೋದ್ರೆ ಕಾಲ ಕೇಳ್ಬೋದು. ಈ ಜಯ ಕಾದಂಬರಿಗೆ ಕನ್ನಡದ ಖ್ಯಾತ ಕವಯಿತ್ರಿ ಸಾ ಉಷಾ ಅವರು ಮುನ್ನುಡಿಯನ್ನು ಬರೆದಿದ್ದಾರೆ. ಕನ್ನಡದ ಬಹಳ ವಿಮರ್ಶಕರು CN ರಾಮಚಂದ್ರನ್ ಅವರು ಬೆನ್ನುಡಿಯನ್ನು ಬರೆದಿದ್ದಾರೆ. ಆ ಇಬ್ಬರು ಮಹನೀಯರು ಬೆನ್ನುಡಿ ಬರೆದಿದ್ದಾರಲ್ಲ, ಅದೇ ಆ ಕೃತಿಗೆ ಬಹಳ ದೊಡ್ಡ ಪ್ರಶಸ್ತಿ. ಅವರಿಬ್ಬರ ಮೆಚ್ಚುಗೆಯನ್ನು ಪಡೆದರು. ಅಲ್ಲಿ CN ರಾಮಚಂದ್ರನ್ ಅವರು ಮಾತನ್ನು ಹೇಳ್ತಾರೆ, ಈ ಕಾದಂಬರಿಯ ಬಗ್ಗೆ ಬರೆಯುವುದಕ್ಕೆ ಇನ್ನೂ ಇದೆ ಅಂತ. ಒಂದು ಕೃತಿ ಒಬ್ಬ ವಿಮರ್ಶಕ ಬರೆದ ಮೇಲೂ ಅವನಿಗೇನೆ ಇನ್ನೂ ಇದೆ ಅಂತ ಅನ್ಸುತ್ತಲ್ಲ, ಅದೇ ಆ ಕಾದಂಬರಿಯ ಒಂದು ಬಹಳ ದೊಡ್ಡ ತತ್ವ ಅಂತ ಹೇಳಿ. ಇನ್ನು ರಾಜವಡಿಯ ಐತಿಹಾಸಿಕ ಕಾದಂಬರಿ, ಇತಿಹಾಸ ಕಾದಂಬರಿಯನ್ನ ಬರೆಯಕ್ಕೆ ಹೋದವರಿಗೆ ಸಾಮಾನ್ಯವಾಗಿ ನೆಗೆಟಿವ್ ಪ್ರತಿಕ್ರಿಯೆಗಳು ಬರೋದು ಗ್ಯಾರಂಟಿ. ಯಾಕೆ ಅಂತಂದ್ರೆ ಈ ಐತಿಹಾಸಿಕ ಕಾದಂಬರಿಯ ಬಗ್ಗೆ 2 ನೇತ್ಯಾತ್ಮಕ ಅಭಿಪ್ರಾಯಗಳಿವೆ. ಒಂದೇನು ಅಂತಂದ್ರೆ ಹಿಸ್ಟಾರಿಕಲ್ ನಾವೆಲ್ ಈಸ್ ಎ ಇನ್ಫೀರಿಯರ್ ಬ್ರಾಂಚ್ ಆಫ್ ಫಿಕ್ಷನ್, ಇನ್ಫೀರಿಯರ್ ಬ್ರಾಂಚ್ ಆಫ್ ಹಿಸ್ಟಾರಿಕಲ್ ನಾವೆಲ್ ಅನ್ನೋದು. ಇನ್ನೊಂದು ದ ಹಿಸ್ಟಾರಿಕಲ್ ನಾವೆಲ್ ಈಸ್ ದ ಮೋಸ್ಟ್ ಅನ್ರಿಯಲಿಸ್ಟಿಕ್ ಒನ್ ಅಂತ. ಇಂಥದ್ದನ್ನು ಬರೆದ್ರೆ ಯಾವ ಬೆಲೆ ಸಿಕ್ಕಿದ್ದು. ಆದ್ರೆ ಅಂಥದ್ದನ್ನು ಹೇಗೆ ಬರೀಬೇಕು ಅನ್ನೋದು ಗೊತ್ತಿದ್ದು ಬರೆದ್ರೆ ಇತಿಹಾಸವನ್ನು ದಾಖಲೆ ಮಾಡ್ತಾ, ಇತಿಹಾಸವನ್ನು ಮರು ಪರಿಶೀಲನೆ ಮಾಡ್ತಾ, ಮರು ವ್ಯಾಖ್ಯಾನ ಮಾಡ್ತಾ, ಇತಿಹಾಸದಿಂದ ನಾವು ಕಲಿಬೇಕಾದ ಪಾಠ ಏನು ಅನ್ನೋದನ್ನ ಸಮರ್ಥವಾಗಿ ಕೇಳಬಹುದು. ಈ ಕೆಲಸವನ್ನ ಅವರು ಈ ರಾಜವಡಿಯರು ಕಾದಂಬರಿಯ ಮೂಲಕ ಹೇಳ್ತಾರೆ. ಅನೇಕ ಸಂಗತಿಗಳಿವೆ, ಅವೆಲ್ಲವನ್ನು ನಾನೀಗ ಹೇಳಲಾರೆ. ಸಣ್ಣ ಕಥೆಗಳ ಒಳಗೂ ಹಾಗೆಯೇ ಈ ಜೀವಪದ ಕಾಳಜಿಗಳು, ಧೋರಣೆಗಳು ಅಪಾರವಾಗಿ ನಮಗೆ ಸಿಗ್ತಾ ಹೋಗ್ತವೆ. ಸಹಜವಾಗಿಯೇ ಮೇಡಮ್ ಅವರು ಯಾವುದೊಂದನ್ನು ಬಯಸದೇ ಇದ್ರೂ ಕೂಡ ಅವರ ಈ ಸಹಜ ಸಾಧನೆಯನ್ನ ನಮ್ಮ ಸಮಾಜ ಗುರುತಿಸಿದೆ, ಗೌರವಿಸಿದೆ. ಅವರಿಗೆ 10 ಹಲವಾರು ಪ್ರಶಸ್ತಿಗಳು ಈಗಾಗಲೇ ಬಂದಿದೆ. ಗೀತಾ ದೇಸಾಯಿ ದತ್ತಿ ಬಹುಮಾನ, HV ಸಾವಿತ್ರಮ್ಮ ದತ್ತಿ ಬಹುಮಾನ, ತ್ರಿವೇಣಿ ಕಾದಂಬರಿ ಪ್ರಶಸ್ತಿ, HV ಸಾವಿತ್ರಮ್ಮ ಪ್ರಶಸ್ತಿ, ಅಖಿಲ ಕರ್ನಾಟಕ ಲೇಖಕಿಯರ ಪ್ರಶಸ್ತಿ, ಕಾವಲೂರು ಪ್ರಶಸ್ತಿ, ಭಾರತೀಯ ಕಾದಂಬರಿ ಪ್ರಶಸ್ತಿ, ಗುರೂರು ಸಾಹಿತ್ಯ ಪ್ರಶಸ್ತಿ, ಮಾತೋಶ್ರೀ ಉತ್ತಮ ಹೆಗಡೆ ಪ್ರಶಸ್ತಿ, ಇನ್ಫೋಸಿಸ್ ಸಾಹಿತ್ಯ ಪ್ರತಿಷ್ಠಾನ ಪ್ರಶಸ್ತಿ, ದಕ್ಷಿಣ ಕೇಶರಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕೊಡಮಾಡುವಂತಹ ಸಾಹಿತ್ಯ ಶ್ರೀ ಪ್ರಶಸ್ತಿ. ಇದಲ್ಲದೇನೆ ಅವರು ಹಲವು ಬಾರಿ ತಮ್ಮ ಕೃತಿಗಳಿಗೆ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನವನ್ನ ಅವರು ಪಡ್ಕೊಂಡರು. ಆ ಪ್ರಶಸ್ತಿ ಪರಂಪರೆಗೆ ಇಂದು ಮಹತ್ವದ ಪ್ರಶಸ್ತಿಯಾಗಿರ್ತಕ್ಕಂತಹ ಶಕುಂತಲ ಜಯದೇವ ಶರಣ ಪ್ರಶಸ್ತಿ ಕೂಡ ಸೇರ್ಕೊಳ್ತಾ ಇದೆ. ಇನ್ನೂ ದೊಡ್ಡ ದೊಡ್ಡ ಪ್ರಶಸ್ತಿಗಳಿಗೆ ಭಾಜನರಾಗುವ ಎಲ್ಲ ಅರ್ಹತೆಗಳು, ಸಾಧನೆಯ ಸಾಕ್ಷಿಗಳು ವೇದಾ ಮೇಡಮ್ ಅವರ ಕೃತಿಗಿದೆ. ಇಷ್ಟು ಹೇಳಿ ಒಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ನಾನು ಏನು ಹೇಳಿದ್ದೀನೋ ಇದು ನಮ್ಮ ಸಿನಿಮಾ ಸಾಹಿತಿಗಳಾದಂತಹ
ಆರ್.ಎನ್. ಜಯಗೋಪಾಲ್ ಅವರ ಮಾತು ಅಂತ ಹೇಳೋದಾದ್ರೆ, ತುಟಿ ಮೇಲೆ ಬಂದಂತ ಮಾತು ಒಂದೇ ಒಂದು, ಎದೆಯಲ್ಲಿ ಉಳಿದದ್ದು 300. ಅದನ್ನ ನಾನಿಲ್ಲಿ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. ಈ ತುಟಿ ಮೇಲೆ ಬಂದ ಈ ಒಂದು ಮಾತೇನೆ ಆ ಇಬ್ಬರ ಮಹನೀಯರ ಸಾಧನೆಯನ್ನ ತಕ್ಕ ಮಟ್ಟಗಾರರು ತೆರೆದಿಟ್ಟಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕವಿಯನ್ನ ಕನ್ನಡಿಯಲ್ಲಿ ತೋರುವ ಒಂದು ಸಣ್ಣ ಪ್ರಯತ್ನ. ಮಹನೀಯರ ಹೆಸರು ಹೇಳ್ತಾ ಅವ್ರ ಬಗ್ಗೆ ಮಾತನಾಡೋದಿದೆಯಲ್ಲ, ಅದೊಂದು ಪುಣ್ಯಪ್ರದವಾದದ್ದು. ಮತ್ತೆ ನಾನು ನನ್ನ ಕವಿಯ ವಿಚಾರವನ್ನು ಹೇಳಬೇಕು. ಹೆಸರುಗೊಳ್ಳುವುದು ಪುಣ್ಯ ಕಾರಣ ಮಂತ್ರವನ್ನ ಹೇಳ್ತಾರೆ. ಸಾಧಕರ ಹೆಸರನ್ನ ಹೇಳೋದಿದೆಯಲ್ಲ, ಅದೊಂದು ಪುಣ್ಯ ಕಾರಣ. ಇನ್ನು ಅವ್ರ ಬಗ್ಗೆ ಅಭಿನಂದನಾ ನುಡಿ ಆಡೋದಿದೆಯಲ್ಲ, ಅದು ಮಹಾಪುಣ್ಯದ ಕಾರಣ. ಇಂಥದ್ದೊಂದು ಪುಣ್ಯವನ್ನ ನನಗೆ ದೊರಕಿಸಿಕೊಟ್ಟಂತಹ ಅಖಿಲ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೆ, ಮತ್ತು ಇಷ್ಟೊತ್ತು ನನಗೆ ಯಾವಾಗಲೂ ಒಂದು ಭಯ, ಪೂಜ್ಯ ಶ್ರೀಗಳನ್ನ ಕೂರಿಸ್ಕೊಂಡು ಅವರ ದಿವ್ಯ ಆಶೀರ್ವಚನವನ್ನ ಕೇಳುವ ಪೂರ್ವದಲ್ಲಿ ಮಾತಾಡೋದಿದೆಯಲ್ಲ, ಅದು ನನಗೆ ಯಾವಾಗಲೂ ಕಷ್ಟ ತೊಡಕುವುದು. ಆದ್ರೆ ಗುರುಗಳು ಅದಕ್ಕೊಂದು ಒಳಗೆ ಧೈರ್ಯ ತಂದ್ಬಿಡ್ತಾರೆ. ಅವರು ಕೃಷ್ಣಮೂರ್ತಿ ಬನ್ನಿ, ಹತ್ರ ಬನ್ನಿ, ಇಲ್ಲೂ ಕೂಡ ಅವರು ಅದೊಂದು ಮಾತನ್ನ ಹೇಳಿದಾಗ ನಮ್ಗೆ ಆ ಭಯ ಹೊರಟೋಗ್ತದೆ. ಆ ದಿವ್ಯ ಚೇತನಕ್ಕೂ ನಮನವನ್ನು ಸಲ್ಲಿಸ್ತಾ, ಎಲ್ಲ ಹಿರಿಯ ಶರಣ ಬಂಧುಗಳಿಗೂ ನಮನವನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ನಾವು ಹಾಡೋ ಹಾಗೆ ಮಾಡಿದವರು ನಮ್ಮ ಸದಾನಂದಯ್ಯವರು. ಅದರಿಂದ ಅವ್ರಿಗೆ ಗೊತ್ತಿರೋದ್ರಿಂದ ಇಲ್ಲೂ ಒಂದು ಹಾಡು ಹೇಳಿ ಕೇಳ್ತಾ ಇದ್ದಾನೆ. ಬಹುಶಃ ಆವತ್ತು ಕೃಷ್ಣಮೂರ್ತಿ ಹೆಂಗ್ ಆಡ್ತಾ ಇದ್ದ, ಇವತ್ತು ಹೆಂಗ್ ಆಡ್ತಾನೆ ನೋಡೋಣ ಅನ್ನುವಂಥದ್ದು ಇರಬಹುದು. ಸಾಧಿಸಿಗೆನೆಂದೊಡೆ ಸಾಧಿಸಲಡವಲ್ಲ, ಸಾಧಿಸಿಗೆನೆಂದೊಡೆ ಸಾಧಿಸಲಡವಲ್ಲ, ಆದಿಯೋಳಾದನು ಮಾತಾಗನ ಲಿಂಗನು ಇನ್ನೇನು 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 ಇನ್ನೇನು, ಆದಿಯೋಳಾದನು ಮಾತಾಗನ ಲಿಂಗನು ಇನ್ನೇನು 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 ಇನ್ನೇನು, ಸಾಧಿಸಿಗೆನೆಂದೊಡೆ ಸಾಧಿಸಲಡವಲ್ಲ, ಸಾಧಿಸಿಗೆನೆಂದೊಡೆ ಸಾಧಿಸಲಡವಲ್ಲ, ಆದಿಯೋಳಾದನು ಮಹಾಗನ ಲಿಂಗನು ಇನ್ನೇನು 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 ಇನ್ನೇನು, ಕದ್ದಲು ಬೆಣ್ಣೆಯ ಒಲೆಯೊಳಗಿಕ್ಕಲು, ಕಂದಲು ಬೆಣ್ಣೆಯ ಒಲೆಯೊಳಗಿಕ್ಕಲು, ಇನ್ನೇನು 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 ಇನ್ನೇನು, ಕಂದಲು ಬೆಣ್ಣೆಯ ಒಲೆಯೊಳಗಿಕ್ಕಲು, ಕಂದಲು ಕರಗಿತು ಬೆಣ್ಣೆಯು ಉಳಿಯಿತು, ಕಂದಲು ಕರಗಿತು ಬೆಣ್ಣೆಯು ಉಳಿಯಿತು, ಇನ್ನೇನು 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 ಇನ್ನೇನು, ಆದಿಯೋಳಾದನು ಮಹಾಗನ ಲಿಂಗನು ಇನ್ನೇನು 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 ಇನ್ನೇನು, ಅಗಳಾಗದ ಮುನ್ನ ಆರೋಧನೆಯಾಯ್ತು, ಅಗಳಾಗದ ಮುನ್ನ ಆರೋಧನೆಯಾಯ್ತು, ಇನ್ನೇನು 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 ಇನ್ನೇನು, ಅಗಳಾಗದ ಮುನ್ನ ಆರೋಧನೆಯಾಯ್ತು, ಕೈ ತೊಳೆಯದ ಮುನ್ನ ಎಂದೆಡು ಹೋಯಿತು, ಕೈ ತೊಳೆಯದ ಮುನ್ನ ಎಂದೆಡು ಹೋಯಿತು, ಇನ್ನೇನು 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 ಇನ್ನೇನು, ಆದಿಯೋಳಾದನು ಮಹಾಗನ ಲಿಂಗನು ಇನ್ನೇನು 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 ಇನ್ನೇನು, ನಾನಾಗದ ಮುನ್ನ ತಾನೇ ತಾನಾಯಿತು, ನಾನಾಗದ ಮುನ್ನ ತಾನೇ ತಾನಾಯಿತು, ಇನ್ನೇನು 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 ಇನ್ನೇನು, ನಾನಾಗದ ಮುನ್ನ ತಾನೇ ತಾನ
ಇನ್ನೇನು 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 ಆದಿಯೊಳಾದನು ಮಗಾದನ ಲಿಂಗನು ಇನ್ನೇನು 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 ಸಾಧಿಸಿಗೆನೆಂದೊಡೆ ಸಾಧಿಸಲಡವಲ್ಲ ಸಾಧಿಸಿಗೆನೆಂದೊಡೆ ಸಾಧಿಸಲಡವಲ್ಲ ಆದಿಯೊಳಾದನು ಮಗಾದನ ಲಿಂಗನು ಇನ್ನೇನು 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 ಇನ್ನೇನು. ಲಂಡನ್ನಲ್ಲಿ ವಿಜ್ಞಾನಿಯಾಗಿದ್ದವರು. ಇವತ್ತಿಗೆ 34 ವರ್ಷಗಳ ಹಿಂದೆ 1990ರಲ್ಲಿ ವೀರಶೈವ ಸಮಾಜ ಆಫ್ ಯುನೈಟೆಡ್ ಕಿಂಗ್ಡಮ್ ಸ್ಥಾಪಿಸಿದಾಗ ಮೊಟ್ಟ ಮೊದಲು ಕರ್ನಾಟಕದಿಂದ ಬಸವ ಜಯಂತಿಗೆ ಇಳಕಲ್ಲದ ಪೂಜ್ಯ ಮಹಂತ ಶಿವಯೋಗಿಗಳು, ಬೆಂಗಳೂರಿನ ಬೇಲಿ ಮಠದ ಶಿವರುದ್ರ ಸ್ವಾಮಿಗಳು, ಅಥಣಿಯ ವಿಮೋಚನಾ ದೇವದಾಸಿ ಸಂಸ್ಥೆಯ ಸಂಸ್ಥಾಪಕರಾಗಿರುವ BL ಪಾಟೀಲ್ ವಕೀಲರು ಮತ್ತು ಬಸವ ಬೆಳಕು ಪತ್ರಿಕೆಯ ಸಂಪಾದಕನಾಗಿ ಕಳೆದ 38 ವರ್ಷಗಳಿಂದ ಕಾರ್ಯ ಮಾಡ್ತಾ ಇರುವ ನನ್ನನ್ನು ಬಸವ ಜಯಂತಿಗೆ ಅತಿಥಿಯಾಗಿ ಕರೆಯಿಸಿಕೊಂಡು ಇಡೀ ಯುರೋಪ್ ಖಂಡದ ಅತ್ಯಂತ ಬಸವ ಜಯಂತಿಯ ಕಾರ್ಯಕ್ರಮಗಳನ್ನು ಸಂಯೋಜಿಸಿ ಬಸವ ಇಂಟರ್ನ್ಯಾಷನಲ್ ಫೌಂಡೇಶನ್ BIF 1990ರಲ್ಲಿ ಸ್ಥಾಪಿಸಿ ನಮ್ಮನ್ನೆಲ್ಲ ಸೇವೆಗೆ ತೊಡಗಿಸಿಕೊಂಡಿದ್ದ ಎಸ್ ಮಹದೇವಯ್ಯನವರು ಸುಮಾರು 1 ತಿಂಗಳ ಕಾಲ ತಮ್ಮ ಮನೆಯಲ್ಲಿಯೇ ನಮ್ಮನ್ನು ಇರಿಸಿಕೊಂಡಿದ್ದರು. ಹೀಗಾಗಿ ಅವರಿಗೆ ಈ ಪ್ರಶಸ್ತಿ ಸಮಾರಂಭ ಇದೆ ಅನ್ನೋದು ಗೊತ್ತಾಗಿ ನಾನು ಈ ಕಾರ್ಯಕ್ರಮ ತಪ್ಪಿಸಬಾರದು ಅಂತ ನಾನು ಹಾಗೂ ನಮ್ಮ ಶ್ರೀಮತಿ ಡಾಕ್ಟರ್ ಕಲ್ಯಾಣಮ್ಮ ಲಂಗೋಟಿ ಈ ಕಾರ್ಯಕ್ರಮಕ್ಕೆ ಬಂದ್ವಿ. ಪೂಜ್ಯರ ಮತ್ತು ಡಾಕ್ಟರ್ ಸಿ ಸೋಮಶೇಖರ್ ಅವರ ಒತ್ತಾಸೆಯಂತೆ ವೇದಿಕೆಯ ಮೇಲೆ ಬಂದು ಮಹದೇವಯ್ಯನವರಿಗೆ ವಚನ ಸಂಶೋಧನಾ ಪಿತಾಮಹ ಶರಣ ಹೊಲಕಟ್ಟಿಯವರ ಈ ಕೃತಿಯನ್ನು ಅವರಿಗೆ ಕೊಡುವ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದೆ. ಸ್ವಾಮೀಜಿಯವರೇ, ನನ್ನ ಗೆಳೆಯರೇ, ಸ್ನೇಹಿತರೆ, ನಾನು ಮೈಸೂರಿಗೆ ಹೊಸಮನ್ನಲ್ಲ, CFTRನಲ್ಲಿ 3 ವರ್ಷ ಕೆಲಸ ಮಾಡಿದ್ದೆ. ಅಲ್ಲಿ ನರೇಂದ್ರ ಸಿಂಗ್ ಅನ್ನೋರು ಉಳಿದರು. ಅವರ ಕೆಳಗಡೆ ನಾನು ಕೈ ಕೆಲಸ ಮಾಡ್ತಾ ಇದ್ದೆ. 1 ವರ್ಷ ಆದ ಮೇಲೆ ಸಾಮಾನ್ಯವಾಗಿ ಎಲ್ಲರನ್ನು ಕನ್ಫರ್ಮ್ ಮಾಡ್ತಾರೆ ಜಾಬ್ನ. ಈ ನರೇಂದ್ರ ಸಿಂಗ್ ಏನು ಮಾಡೋದು ಅಂದರೆ 6 ತಿಂಗಳು ಜಾಸ್ತಿ ಮಾಡೋದು. ನನ್ನ ಪ್ರೊಬೇಷನ್ ಪೀರಿಯಡ್ 1 ವರ್ಷದ ಬದಲು 1.5 ವರ್ಷ ಮಾಡಿದ್ರು. ಅವಾಗ ನನಗೆ ಬೇಜಾರಾಯಿತು, ಇದಾಯಿತು. ವಿತಿನ್ 3-4 ಮಂತ್ಸ್ ಇದು ಈ ದೇಶ ಬಿಟ್ಬಿಟ್ಟು ಇಂಗ್ಲೆಂಡ್ಗೆ ಹೋದೆ. ಇಂಗ್ಲೆಂಡ್ ಯಾಕೆ ಹೋದೆ ಅನ್ನೋದು ಈ ಕಾರಣ ಸ್ವಾಮೀಜಿಯವರಿಗೆ ಹೇಳ್ತಾ ಇದ್ದೇನೆ. ಈಗ ನಾನು ಅವರನ್ನ ಜ್ಞಾಪಿಸ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎಕ್ಸ್ಟೆಂಡಿಂಗ್ ಮೈ ಪೀರಿಯಡ್ ಬೈ 6 months. ಅವ್ರು ಮಾಡಿದ್ರೆ ನಾನು ಇಂಗ್ಲೆಂಡಿಗೆ ಹೋಗ್ತಾನೆ ಇರಲಿಲ್ಲ, ಇಲ್ಲೇ ಯಾವುದಾದ್ರು ಒಂದು ಜಾಬ್ನಲ್ಲಿ ಇದ್ಕೊಂಡು ಕುಳಿತಾ ಬಿಡ್ತಿದ್ದೆ. ಆಮೇಲೆ ಅದಾದ ಮೇಲೆ ಸೀದಾ ನಾನು ಈ ಇನ್ಸಿಡೆಂಟ್ ಆದಮೇಲೆ ಜನವರಿ ಎಂಡಲ್ಲಿ ಆಯಿತು. ಫೆಬ್ರವರಿನಲ್ಲೇ ನಾನು ವಿದಿನ್ 2-3 ಮಂತ್ಸ್ ಎಲ್ಲ ಅರೇಂಜ್ ಉಂಟು. ಫೆಬ್ರವರಿ 1968 ಇಂಗ್ಲೆಂಡ್ಗೆ ಹೋದೆ. ಆಮೇಲೆ
1972ನಲ್ಲಿ ವಾಪಸ್ ಬಂದು ನನ್ನ ಉಡುಪಿ ಮಾವ ಎಚ್.ಎಂ. ಸದಾಶಯನವರು ಸೋಷಿಯಾಲಜಿನಲ್ಲಿ ಲೆಕ್ಚರರ್ ಆಗಿದ್ದರು, ಅಸಿಸ್ಟೆಂಟ್ ಪ್ರೊಫೆಸರ್. ಅವರ ಮಗಳನ್ನು ಮದುವೆಯಾಗಿ ಹೋದೆ. ಆ ಫ್ಯಾಮಿಲಿ ಎಲ್ಲ ಸ್ವಾಮಿಯವರಿಗೆ ಚೆನ್ನಾಗಿ ಗೊತ್ತಿತ್ತು. ಇವತ್ತು ಇನ್ನೊಂದು ಸಮಾಚಾರ ಏನು ಅಂದರೆ, ಮೈಸೂರಿನಲ್ಲಿ ಸ್ವಾಮೀಜಿಯವರ ಪಕ್ಕದಲ್ಲಿ ಕೂತು ನನ್ನ ಬಗ್ಗೆ, ನನ್ನ ಲೈಫ್ ಬಗ್ಗೆ ಅವರಿಗೆಲ್ಲ ಮಾತಾಡ್ತಾಗೋಂಗೆ ನಮ್ಮ ಕೃಷ್ಣಮೂರ್ತಿ ಅವರು ಹೇಳಿದ್ದಾರೆ. ಭಾಳ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಜಾಸ್ತಿ ಹೋಗ್ತಾರೆ. ಹೌದು, ಅವರು ಹೇಳಿದ್ದಕ್ಕೆ ನಾನು ಹೊರಗನೋ ಇಲ್ಲೋ ಗೊತ್ತಿಲ್ಲ, ನೀವು ಇದು ಮಾಡಬೇಕು. ಆಮೇಲೆ ಈ ಬಸವ ಇಂಟರ್ನ್ಯಾಷನಲ್ ಫೌಂಡೇಶನ್ ಯಾಕೆ ಬಂತು ಅನ್ನೋ ವಿಷಯದಲ್ಲಿ ಒಂದೆರಡು ಕಾರಣಗಳು ಹೇಳಬೇಕು. ಇವರು ಸಿದ್ದಣ್ಣ ಲಂಗೋಟಿ ಹೇಳಿದ್ದಾರೆ, 1990 ಜುಲೈನಲ್ಲಿ ಇಳಕಲ್ ಸ್ವಾಮೀಜಿಯವ್ರನ್ನ, ಬೇಲಿಮಠ ಸ್ವಾಮೀಜಿಯವ್ರನ್ನ ಕರ್ಕೊಂಡು ಇಂಗ್ಲೆಂಡ್ಗೆ ಹೋದೆ. 1 ತಿಂಗಳು ಅವರನ್ನು ಸುಧಾರಿಸಿದ್ದೇನೆ. ಆಗ ಒಂದು ದಿವಸ ಲಂಡನ್ಗೆ 90 ಮೈಲಿ ದೂರದಲ್ಲಿರುವ ರಾಮಕೃಷ್ಣ ವೇದಾಂತ ಸೆಂಟರ್ ಇತ್ತು. ಅಲ್ಲಿ ಏನು ದಿವ್ಯಾನಂದ ಸ್ವಾಮಿಗಳು ಅವರು ಬೆಂಗಳೂರಿನಲ್ಲಿ ಓದ್ದವರು, ಚೆನ್ನಾಗಿ ಪಡೆದವರು. ಅವ್ರು ಹೇಳಿದ್ರು ನಮಗೆಲ್ಲನೂ ಬಸವಣ್ಣನವರ ತತ್ವ, ವಚನಗಳ ತತ್ವ, ಇವರು ವಿವೇಕಾನಂದರಿಗಿನ್ನ ಜಾಸ್ತಿ ಹೆಚ್ಚಿನ ಮಟ್ಟದಲ್ಲಿ ನಿಲ್ಲುತ್ತದೆ. ಆದ್ದರಿಂದ ನೀವು ಬಸವಣ್ಣನ ತತ್ವಗಳನ್ನು, ವಚನ ತತ್ವಗಳನ್ನು ಇಂಗ್ಲೆಂಡಿಗೆ, ಅಮೆರಿಕಕ್ಕೆ ತರಬೇಕು ಅಂತ ಹೇಳಿದರು. ಆ ಕಾರಣ ಬಸವ ಇಂಟರ್ನ್ಯಾಷನಲ್ ಫೌಂಡೇಶನ್ ಶುರುವಾಯಿತು. ಇಲ್ಲಿವರೆಗೆ 36 ವರ್ಷ ಆಯಿತು. ಅದರ ಬಗ್ಗೆ ಅನೇಕ ಕಾರ್ಯಗಳನ್ನು ನಡೆಸ್ತಾ ಇದ್ದೀವಿ. ಸ್ವಾಮಿಗೆ ವಿಚಾರ ಎಲ್ಲ ಗೊತ್ತು. ಇಷ್ಟೆಲ್ಲ ಹೇಳೋದಕ್ಕೆ ಈಗ ನಾನು ಭಾಷಣ ಮಾಡೋದಕ್ಕೆ ಟೈಮ್ ಅಲ್ಲ, ನಾನು ಮಾತೇ ಹಾಕ್ಬೋದು. ಇವತ್ತು ಸ್ವಲ್ಪ ಹೇಳಿದ್ದೇನೆ, ಇನ್ನು ಮುಂದೆ ಬರ್ತಾ ಇರ್ತೇನೆ. ಸ್ವಾಮಿಗಳು ಬೇಡ ಅನ್ನೋದು ಬರ್ತಿಸ್ತೇನೆ. ಎಲ್ಲರಿಗೂ ಮೊಟ್ಟ ಮೊದಲಿಗೆ ನಮಸ್ಕಾರಗಳು, ವಂದನೆಗಳು. ವೇದಿಕೆಯ ಮೇಲೆ ಘನ ಉಪಸ್ಥಿತಿಯಲ್ಲಿ ಇರುವಂತಹ ಶ್ರೀ ಸುತ್ತೂರು ಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸುತ್ತಾ, ಮೊದಲಿಗೆ ನನ್ನ ಜೊತೆಯಲ್ಲಿ ಏನೊಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಶ್ರೀಯುತ ಮಹಾದೇವಯ್ಯನವರು. ಸಾಗರೋತ್ತರ ನೆಲೆಯಲ್ಲಿ ಕನ್ನಡ ಸಂಸ್ಕೃತಿ ಮತ್ತು ಶರಣ ಸಂಸ್ಕೃತಿಗಳನ್ನು ಪಸರಿಸುವಂತಹ ಒಂದು ಬಳಿಗವನ್ನ ಮಾಡಿಕೊಂಡು ಬಂದಿರುವಂತಹ ಹಿರಿಯ ಚೇತನ. ಅವರಿಗೆ ಈ ಸಂದರ್ಭದಲ್ಲಿ ನನ್ನ ಅತ್ಯಂತ ಗೌರವಪೂರ್ವಕವಾದಂತಹ ಅಭಿನಂದನೆಗಳನ್ನ ಮೊದಲಿಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾರೆ. ಮತ್ತೆ ಮುಂದುವರಿದು ನನಗೆ ಈ ಒಂದು ಪ್ರಶಸ್ತಿಯನ್ನ ಶಕುಂತಲ ಜಯದೇವ ಶರಣ ಪ್ರಶಸ್ತಿ ಅಂತ ಏನಿದೆ ಅದನ್ನ ಇವೆಲ್ಲರ ಸಮ್ಮುಖದಲ್ಲಿ ನನಗೆ ಕೊಡಮಾಡಿದ್ದೀರಾ. ಅದನ್ನು ನಾನು ಅತ್ಯಂತ ವಿನಮ್ರತೆಯಿಂದ ಆ ಒಂದು ಪ್ರಶಸ್ತಿಯನ್ನ ನಾನು ಪಡ್ಕೊಂಡಿದ್ದೇನೆ ಅನ್ನೋದನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಪ್ರಶಸ್ತಿ ಪುರಸ್ಕಾರವನ್ನ ಕುರಿತಂತೆ ನಮ್ಮ ಕೃಷ್ಣಮೂರ್ತಿ ಸರ್ರವರು ಒಂದಷ್ಟು ಮಾತುಗಳನ್ನ ಹೇಳಿದ್ದಾರೆ. ಕೆಲವರಿಗೆ ಅದು ತುಂಬಾ ದೊಡ್ಡದಾಯಿತು ಅಂತ ಅನಿಸಿರ್ಬೋದು. ನಾನಾದ್ರೂ ಅವ್ರ ಜೊತೆ ಹೇಳಿದ್ದು ಇಷ್ಟೇ ಇದೆ, ಗುಣ ಇರೋದು ಮುಖ್ಯ ಅಲ್ಲ, ಆ ಗುಣವನ್ನ ಗುರುತಿಸುವಂತಹ ಗುಣ ಇರುತ್ತಲ್ಲ ಅದು ಬಹಳ ಮುಖ್ಯ. ಕೃಷ್ಣಮೂರ್ತಿಯವರಾಗಿ ಅಥವಾ ಇಲ್ಲಿ ಕುಳಿತಿರುವಂತಹ ಎಲ್ಲ ಹಿರಿಯ
ಅವರೆಲ್ಲರೂ ದೊಡ್ಡವರಾಗಿರುವಂಥದ್ದು ಆ ಗುಣವನ್ನು ಗುರುತಿಸುವಂತಹ ಒಂದು ಗುಣದಿಂದ ಅನ್ನುವಂಥದ್ದನ್ನ ನಾನು ಯಾವಾಗಲೂ ಅರ್ಥ ಮಾಡ್ಕೊಂಡಿದ್ದೇನೆ. ನಮ್ಮಲ್ಲಿ ಗುಣ ಇರುವುದು ಬಹಳ ದೊಡ್ಡ ವಿಚಾರ ಅಲ್ಲ, ಬರಿಬೋದು, ಓದ್ಬೋದು, ಭಾಷಣ ಮಾಡ್ಬೋದು. ಆದರೆ ಇವರು ಈ ಥರ ಇದ್ದಾರೆ ಅಂತ ಹೇಳಿ ಗುಣಿಸುವ ಒಂದು ಹಿರಿತನ ಇದೆಯಲ್ಲ, ಅದು ಬಹಳ ಸರಳವಾಗಿ ಸಾಧಿತವಾಗುವಂತಹ ವಿಚಾರ ಅಲ್ಲ. ಪ್ರಶಸ್ತಿಗಳ ಬಗ್ಗೆ ಮಾತಾಡುವ ಸಂದರ್ಭದಲ್ಲಿ ನನಗೆ ನಿಜಕ್ಕೂ ಅದು ಎಷ್ಟು ಜನ ಒಪ್ಕೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಪ್ರಶಸ್ತಿ ಅಂತ ಹೇಳಿದ್ರೆ ನನಗೆ ಬಹಳ ಸಂತೋಷ ಆಗ್ತದೆ, ಮುಜುಗರ ಆಗ್ತದೆ, ಭಯ ಆಗ್ತದೆ. ಈ ಪ್ರಶಸ್ತಿಯನ್ನು ಪಡ್ಕೊಳ್ಳುವಾಗ ಅಂತಂದ್ರೆ ಒಂದು ತಲ್ಲಣವೂ ಸಹ ಆಯಿತು ಅಂತ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಶರಣ ಅನ್ನುವಂತಹ ಪದ ಇದೆ. ಪ್ರಾಯಶಃ ಶರಣ ನಿಮಗೆ ಗೊತ್ತಿದೆ, 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ನಡೆದಂತಹ ಬಸವ ಕೇಂದ್ರಿತ, ಕಾಯಿಕ ಕೇಂದ್ರಿತ, ಕಲ್ಯಾಣ ಕೇಂದ್ರಿತ ಒಂದು ಚಳುವಳಿ. ಅದು ಚಳುವಳಿ ಮಾತ್ರ ಅಲ್ಲ, ಆಂದೋಲನ ಅಂತ ಹೇಳ್ತೇವೆ, ಮತ್ತೆ ಅದನ್ನ ಕ್ರಾಂತಿ ಅಂತಲೂ ಸಹ ಕರೀತಾ ಇದ್ದೇವೆ. 12ನೇ ಶತಮಾನದಿಂದ 21ನೇ ಶತಮಾನದ ತನಕವೂ ಸಹ ಅದು ತನ್ನ ಒಂದು ಕಸುವು ಅಂತ ಏನು ಹೇಳ್ತೇವೆ ಅದನ್ನ ಕಳ್ಕೊಂಡಿಲ್ಲ. ಇವತ್ತಿಗೂ ನಾವು ಸಮಾಜವನ್ನ ಏನಾದರೂ ಸರಿಪಡಿಸಬೇಕು ಅನ್ನುವಾಗ ನಮ್ಮೆಲ್ಲರ ದೃಷ್ಟಿ ಹೋಗುವಂಥದ್ದು ಎಲ್ಲಿಗೆ ಅಂತ ಹೇಳಿದ್ರೆ 12ನೇ ಶತಮಾನದ ಕಾಯಿಕ ಚಳುವಳಿಗೆ, 12ನೇ ಶತಮಾನದ ಆ ಒಂದು ಶರಣ ಚಳುವಳಿಯ ಕಡೆಗೆ. ಶರಣ ಅನ್ನೋದು ಅಷ್ಟು ಸುಲಭವಾದ ಪದ ಅಲ್ಲ. ನಡೆದಂತೆ ನುಡಿದ, ನುಡಿದಂತೆ ನಡೆದ, ಅದೇ ನಮಗೆ ಬಹಳ ಕಷ್ಟಕರವಾಗಿರುವಂತಹ ವಿಚಾರ. 21ನೇ ಶತಮಾನ ಅಥವಾ 20ನೇ ಶತಮಾನದಲ್ಲಿ ನಾವು ಏನೆಲ್ಲ ವಾದಗಳನ್ನ ನೋಡ್ತೇವೆ, ಆ ಎಲ್ಲ ವಾದಗಳನ್ನ ಹೇಳಿದ್ದಲ್ಲ ಅನುಸರಿಸಿದಂತಹ ಒಂದು ಶರಣ ಸಂಸ್ಕೃತಿ ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ. ಪ್ರಾಯಶಃ ಅದು ವಿಶ್ವವನ್ನೂ ಸಹ ಕೈ ಹಿಡಿದು ನಡೆಸಬಲ್ಲಂತಹ ಒಂದು ಜೀವನ ವಿಧಾನ, ಒಂದು ಸಂಸ್ಕೃತಿ. ಅಂತಹ ಶರಣರ ಹೆಸರಿನಲ್ಲಿ ನಮ್ಮ ಮೇಡಮವರು ಶಕುಂತಲ ಜಯದೇವ ಮೇಡಮವರು ಅವ್ರ ಜೊತೆ ಮಾತಾಡಿದಾಗ ಒಂದು ಮಾತು ಹೇಳಿದೆ. ತಂದೆ ಶಾಲೆಯೆಲ್ಲ ಕರೆದಿದ್ರಿ, ಆದರೆ ನಾನು ಅಕ್ಷರ ಕಲಿಯಲಿಲ್ಲ ಅಂತ. ಆದರೆ ಅವರ ಜೊತೆ ಮಾತಾಡುವಾಗ ಅವರ ಬೇರೆ ಬೇರೆ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳುವಾಗ ಅಕ್ಷರಕ್ಕೂ ಅರಿವಿಗೂ ಅಷ್ಟು ಸಂಬಂಧ ಇಲ್ವೇನೋ ಅನ್ನಿಸ್ತು. ಅಕ್ಷರ ಕಲಿತವರೆಲ್ಲರಿಗೂ ಅರಿವು ಇರಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಕಲಿಯದೇ ಇರೋದ್ರಲ್ಲಿ ಅರಿವು ಬಹಳ ದೊಡ್ಡದಾಗಿ ಇರಲಿಕ್ಕೆ ಸಾಧ್ಯ. ಅವರು ಸಹ ಒಂದು ಚಲನಚೇತನದ ರೀತಿಯಲ್ಲಿ ಈ ಒಂದು ಪ್ರಶಸ್ತಿಯನ್ನು ಇಟ್ಟಿದ್ದಾರೆ. ಅವರಿಗೂ ಸಹ ನನಗೆ ಪದೇ ಪದೇ ಹೇಳ್ತೇನೆ, ಆ ಶರಣ ಅನ್ನುವಂತಹ ಪದ ಬರೀ ಕನ್ನಡವನ್ನು ಗುರುತು ಮಾಡುವಂತಹ ಒಂದು ಪದ ಆಗಿದೆ. ಹಾಗಾಗಿ ಈ ಒಂದು ಪ್ರಶಸ್ತಿ ನನಗೆ ಬಹಳ ಅಪರೂಪದ್ದು ಮತ್ತೆ ಹಾಗೆ ಅತ್ಯಂತ ವಿಶಿಷ್ಟವಾದದ್ದು ಅಂತ ನನಗಾದ್ರೂ ಅನಿಸುತ್ತೆ. ಯಾವುದೇ ಒಂದು ಎರಡನೆಯ ಸಸಿ ಕೊನೆ ಬಿಡಬೇಕಾದ್ರೂ ಅದಕ್ಕೆ ಒಂದು ಪಾಲನೆ, ಪೋಷಣೆ ಇತ್ಯಾದಿಗಳು ಬೇಕಾಗ್ತದೆ. ಹಾಗೆ ನಾನೇನೋ ಇವತ್ತು ಒಂಚೂರು ಮಾಡಿದ್ದೇನೆ ಅನ್ನೋದಕ್ಕೆ ನನ್ನ ಮನೆಯ 2 ಮನೆಗಳು, ಒಂದು ತವರು ಮತ್ತೊಂದು ಮಾವನ ಮನೆ. ಸೊ ತವರಿನಲ್ಲಿ ತಂದೆ, ತಾಯಿ, ಸಹೋದರ, ಸಹೋದರಿಯರು, ಭಾವತಿಯರು, ಎಲ್ಲರೂ ಪ್ರತಿಯೊಬ್ಬರೂ ವೇದ ಅಂದರೆ ಏನೋ ಒಂದು ವಿಶೇಷವಾದ ಪ್ರೀತಿಯಿಂದ ನನ್ನ ಕಡೆ ನೋಡಿ ನನ್ನ ಬೆಳವಣಿಗೆಯನ್ನು ಸಂತೋಷಿಸುವಂಥವರು. ಮತ್ತೆ ಮನೆಯಲ್ಲಿ ಪತಿ ಇರ್ಬೋದು, ಮಗ ಇರ್ಬೋದು, ಇವರೆಲ್ಲರೂ ಸಹ ನನ್ನ ಎಲ್ಲ ಬಗೆಯ ಬರವಣಿಗೆಗೆ ಅಥವಾ ಬದುಕಿಗೆ ಅತ್ಯಂತ ಬೆಚ್ಚನೆಯ ಒಂದು ಪ್ರೀತಿಯನ್ನ, ಸಹಕಾರವನ್ನ ನಿರಂತರವಾಗಿ ಕೊಟ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಷ್ಟು ಹೇಳಿಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಸಹ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಬಸವಾದಿ
ಮಾತನ್ನು ಮನದಾಳದಲ್ಲಿ ಸ್ಮರಿಸುತ್ತಾ ಶ್ರೀಮತಿ ಶಕುಂತಲಾ ಜಯದೇವರವರ ಪರಿಚಯವನ್ನು ಮಾಡಿಕೊಡುತ್ತಿದ್ದೇನೆ. ಶ್ರೀಮತಿ ಶಕುಂತಲಾರವರು ತುಮಕೂರಾಯಿತು. ಇವರಿಗೆ ಹುಟ್ಟಿನಿಂದಲೇ ಬಂದ ಸಂಸ್ಕಾರದಿಂದ 1971-72 ಸಾಲಿನಲ್ಲೇ ಕೆಲವರಿಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನಗಳನ್ನು ಮಾಡಿಸಿಕೊಟ್ಟಿದ್ದಾರೆ. ಬೆಂಗಳೂರು ಸಿಟಿ PTM ಬಡಾವಣೆಯಲ್ಲಿ ಶರಣರ ಬಳಗ ಸ್ಥಾಪಿಸಿ ಪ್ರತಿ ತಿಂಗಳು ಆಯಾ ತಿಂಗಳಲ್ಲಿ ಬರುವ ನಾಡಹಬ್ಬ, ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಉಪನ್ಯಾಸ ಹಾಗೂ ರಸಪ್ರಶ್ನೆಗಳ ಮೂಲಕ ಅವುಗಳ ಅರಿವನ್ನು ಮಾಡಿಸಲಾಗುತ್ತಿತ್ತು. ಇವರು ಶ್ರೀ ಸಿದ್ಧಗಂಗಾ ಮಠದಲ್ಲಿ ಹಾಗೂ ಶ್ರೀ ಸುತ್ತೂರು ಶಿವರಾತ್ರೀಶ್ವರ ಮಠದಲ್ಲಿ ಮತ್ತು ಶ್ರೀ ಎಡೆಯೂರು ಸಿದ್ಧಲಿಂಗೇಶ್ವರ ದಾಸೋಹ ಸಮಿತಿಯಲ್ಲೂ ಸೇವೆ ಸಲ್ಲಿಸಿದ್ದಾರೆ. ಅನೇಕ ವಿಕಲಾಂಗ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಪ್ರಕೃತಿ ವಿಕೋಪಗಳಾದಂತಹ ಸಮಯಗಳಲ್ಲಿ ಕೈಲಾದ ಸಹಾಯ ಮಾಡಿದ್ದಾರೆ. ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಗಳಿಗೆ ದೇಣಿಗೆ ನೀಡಿದ್ದಾರೆ. ರಾವ್ ಬಹದ್ದೂರ್ ಧರ್ಮ ಪ್ರವರ್ತ ಗುಬ್ಬಿ ತೋಟದಪ್ಪನವರ ಸಂಸ್ಥೆಯಲ್ಲಿ ವಿದ್ಯಾರ್ಥಿ ವೇತನ ನೀಡಲು ದತ್ತಿಯನ್ನಿಟ್ಟಿರುತ್ತಾರೆ. JSS ಯೂನಿವರ್ಸಿಟಿಯಲ್ಲಿ ಇಬ್ಬರಿಗೆ ವಿದ್ಯಾರ್ಥಿ ವೇತನ ನೀಡಲು ಬದುಕು ಜಟಕ ಬಂದಿ ವಿಧಿಯದರ ಸಾಹೇಬ ಕುದುರೆ ನೀನವನು ಬೆಳೆದಂತೆ ಪಯಣಿಗರು ಮದುವೆಗೋ ಮಸಣಕೋ ಹೊಗೆಂದ ಕಡೆಗೋಡು ಪದಕುಸಿಯೇ ನೆಲವಿರುವುದು ಮಂಕುತಿಮ್ಮ. ಈ ಕವಿಯ ವಾಣಿಯ ಕೊನೆಯ ವಾಕ್ಯ ಇದೆಯಲ್ಲ, ಅದು ಬಹಳ ದೊಡ್ಡ ಸಂದೇಶ. ಪದಕುಸಿಯೇ ನೆಲವಿರುವುದು ಮಂಕುತಿಮ್ಮ. ನಾವೇನೇನೋ ಆಗ್ಬೇಕು ಅಂತ ಬಯಸಿರ್ತೇವೆ, ಆದ್ರೆ ಏನೋ ಒಂದು ಆಗುತ್ತೇವೆ. ಆ ಏನೋ ಒಂದು ಆಗದ್ದರಲ್ಲಿ ಸಾಧನೆಯನ್ನು ಮಾಡಿ ಸಂತೃಪ್ತಿಯನ್ನ ಪಡೆದುಕೊಳ್ಳುವಂತಹದ್ದು ಅದು ಜೀವನ ಧರ್ಮ. ಇಂದು ಇಬ್ಬರು ಮಹಾನುಭಾವರನ್ನ ಸನ್ಮಾನ ಮಾಡುವಂತಹ ಶಕುಂತಲಾ ಜಯದೇವ ಶರಣ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂತಹ ಈ ಅರ್ಥಪೂರ್ಣ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರು, ನಮಗೆ ನಿಮಗೆ ನಾಡಿಗೆ ಮಾರ್ಗದರ್ಶಕರಾಗಿ ತಮ್ಮ ಅನನ್ಯವಾದಂತಹ ದೂರದರ್ಶಿತ್ವ, ದಾರ್ಶನಿಕತೆ ಹಾಗೂ ಮಾತೃವಾತ್ಸಲ್ಯದಿಂದ ನಮ್ಮೆಲ್ಲರನ್ನ ಸರಿದಾರಿಗೆ ಕೊಂಡೊಯ್ಯುವಂತಹ ಒಂದು ಮಹತ್ತರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರುವಂತಹ ಪೂಜ್ಯರಾದ ಸುತ್ತೂರು ವೀರಸಿಂಹಾಸನ ಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶೀಕೇಂದ್ರ ಮಹಾಸ್ವಾಮಿಗಳವರ ಪಾದಕಮಲಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅಭಿನಂದನೆಯ ನುಡಿಯನ್ನ ಬಹಳ ಸೊಗಸಾಗಿ ಆಡಿದ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿಯವರೇ, ಈ ದತ್ತಿಯನ್ನ ನೀಡುವಂತಹ ಔದಾರ್ಯತೆಯನ್ನ, ಹೃದಯ ವೈಶಾಲ್ಯತೆಯನ್ನ ತೋರಿದಂತಹ ನನ್ನ ಸಹೋದರಿ ಶಕುಂತಲಾ ಜಯದೇವರು, ಆಕೆಗೆ ಕೊಡಬೇಕು ಅಂದ್ರೆ ಏನೋ ಒಂದು ಪ್ರೀತಿ, ವಿಶ್ವಾಸ, ಎಲ್ಲವನ್ನೂ ಕಸಿದುಕೊಳ್ಳಬೇಕು, ಎಲ್ಲವೂ ನಮಗೆ ಬೇಕು ಅನ್ನುವಂತಹ ಈ ಸ್ವಾರ್ಥ ಸಮಾಜದಲ್ಲಿ ಈ ಸಮಾಜಕ್ಕೆ ನಾನೇನಾದ್ರೂ ಕೊಡಬೇಕು ಅನ್ನುವಂತಹ ಒಂದು ಅನನ್ಯವಾದಂತಹ ಭಾವನೆಯನ್ನ ಇಟ್ಕೊಂಡಿರುವಂತಹ ಸಹೋದರಿ ಶಕುಂತಲಾ ಜಯದೇವ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ಇಬ್ಬರು ಮಹಾನುಭಾವರಿಗೆ ಇವತ್ತು ನಾವು ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಒಂದು ಸಾಹಿತ್ಯ ಸಾಗರದ ಸಾಧಕಿ ಶ್ರೀಮತಿ ವೇದ ಅವರಾದ್ರೆ, ಸಾಗರದ ಆಚೆಯ ಸಾಧಕ ಶರಣ ಎಸ್ ಮಹದೇವಯ್ಯನವರಿಗೆ ಈ ಪ್ರಶಸ್ತಿಯನ್ನು ಇವತ್ತು ನಾವು ನಮ್ಮ ಪರಿಷತ್ತಿನಿಂದ ನೀಡಿದ್ದೇವೆ. ಶ್ರೀಮತಿ ವೇದ ಅವರು ಸಾಹಿತ್ಯದಲ್ಲಿ ತಮ್ಮ ಬದುಕನ್ನು ಕಂಡುಕೊಂಡಂಥವರು. ಕವಿ ಇನ್ನೊಂದು ಮಾತನ್ನು ಹೇಳ್ತಾನೆ, ಕಂಡ ಕಂಡ ದೈವಕ್ಕೆಲ್ಲ ಕೈ ಮುಗಿದರೇನಹುದು,
ಚಂಡ ಚತುರೋಪಾಯಗಳಿಂದೇನಹುದು, ತಂಡುಲದ ಹಿಡಿಯೊಂದು ತುಂಟು ಬಟ್ಟೆಯದೊಂದು ಅಂಡೆಲತ ಅದಕ್ಕೇನು ಅಂತ ಹೇಳಿ. ಈ ಜೀವನ ನಡೆಸಲಿಕ್ಕೆ ಬಹಳಷ್ಟು ನಮಗೆ ಬೇಕೇ ಇಲ್ಲ, ಬಹಳಷ್ಟು ಲೌಕಿಕ ಆಕರ್ಷಣೆಗಳು ನಮಗೆ ಅಗತ್ಯತೆ ಇಲ್ಲ. ನಮ್ಮ ಹೃದಯವನ್ನು ವಿಕಾಸಗೊಳಿಸುವಂತಹ, ಸಮಾಜಕ್ಕೆ ಒಂದು ರಂಜನೆಯ, ಒಂದು ಸಾರ್ಥಕ ಮೌಲ್ಯಗಳನ್ನು ಕೊಡ್ತಕ್ಕಂಥ ಬದುಕನ್ನ ಕಟ್ಟಿಕೊಳ್ತಕ್ಕಂಥ ವ್ಯಕ್ತಿಯೇ ದೊಡ್ಡ ಸಾಧಕ. ಸಾಧಕನಾಗಬೇಕಾದ್ರೆ ಅನೇಕ ಗುಣಗಳು ಬೇಕಾಗುತ್ತೆ. ಅವನಲ್ಲಿ ಶಿಸ್ತು ಇರಬೇಕಾಗುತ್ತೆ, ಸಂಯಮ ಇರಬೇಕಾಗುತ್ತೆ, ನಿರ್ಲಿಪ್ತ ಭಾವ ಇರಬೇಕಾಗುತ್ತೆ. ಎಲ್ಲಕ್ಕಿಂತ ಮಿಗಿಲಾಗಿ ಈ ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನುವಂಥ ಕಳಕಳಿ ಇರಬೇಕಾಗುತ್ತೆ, ಸಮಾಜಮುಖಿ ಚಿಂತನೆ ಇರಬೇಕಾಗುತ್ತೆ, ಸ್ಥಿತಪ್ರಜ್ಞತೆ ಇರಬೇಕಾಗುತ್ತೆ. ಎಲ್ಲ ಗುಣಗಳನ್ನು ಹೊಂದಿರತಕ್ಕಂಥವು ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರಾಗ್ತಾರೆ. ಅದು ಸಾಹಿತ್ಯ ಇರ್ಬೋದು, ಸಂಸ್ಕೃತಿ ಇರ್ಬೋದು, ರಾಜಕಾರಣ ಇರ್ಬೋದು, ಆಡಳಿತಾಶಾಹಿ ಇರ್ಬೋದು, ಅಥವಾ ಧಾರ್ಮಿಕ ಕ್ಷೇತ್ರ ಇರ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ಹಾದಿಯನ್ನು ಭಗವಂತ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ವೈಯಕ್ತಿಕವಾಗಿ ನಾನು ಏನೋ ಆಗ್ಬೇಕು ಅಂತಿದ್ದೆ, ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೇಕು ಅಂತ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಬಳಿ ಹೋದೆ. ನಾನು ಬಿಕಾಮ್ ಆದ ತಕ್ಷಣ ನಮ್ಮ ಸೋದರ ಮಾವನವರು, ನನ್ನ ತಂದೆ ಇರಲಿಲ್ಲ, ತಾಯಿ ಇರಲಿಲ್ಲ, ಎಲ್ಲ ಕಳ್ಕೊಂಡಿದ್ದೆ. ಆಗ ನಮ್ಮ ಸೋದರ ಮಾವನವರು ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಕರ್ಕೊಂಡೋದಾಗ, ಇವರು ದಯವಿಟ್ಟು ಸೇರಿಸ್ಕೊಳ್ಳಿ ನಿಮ್ಮಲ್ಲಿ ಎಂದಾಗ, ಅವರು ಪ್ರೀತಿಯಿಂದ ಒಂದು ಮಾತನ್ನು ಹೇಳಿದ್ರು ನಮ್ಮ ಸೋದರ ಮಾವನು. ಏನಂತಂದ್ರೆ, ಇಸ್ ಎ ವೆರಿ ಗುಡ್ ಆರೇಟರ್, ವೆರಿ ಗುಡ್ ಡಿಬೇಟರ್, ಇಸ್ ಅನ್ ಅಸೆಟ್ ಅಂತ. ಆ ಮಹಾನುಭಾವರು ತಕ್ಷಣನೇ ಹೇಳಿದ್ರು, ಈಸ್ ನಾಟ್ ಫಿಟ್ ಫಾರ್ ದಿಸ್ ಪ್ರೊಫೆಷನ್ ಅಂತ. ದಯವಿಟ್ಟು ಅವ್ರನ್ನ ಬೇರೆ ಕಡೆ ಕರ್ಕೊಂಡು ಹೋಗಿ ಇಲ್ಲಿ ಬರೋದು ಬೇಡಿ ಅಂತೇಳಿ. ದಟ್ ಒಂದು ವಾಕ್ಯ ಏನು ನಮಗೆ ಮಹಾದೇವನಿಗೆ ಟರ್ನಿಂಗ್ ಪಾಯಿಂಟ್ ಆಯಿತು. ಅದು ನನಗೆ ಮನಸ್ಸಿಗೆ ನೋವನ್ನು ಆಯಿತು. ಅದನ್ನು ಚಾಲೆಂಜ್ ಅಂತ ತೆಗೆದುಕೊಂಡು ಆನಂತರ ನಾನು MCom ಮಾಡಿ ಲೆಕ್ಚರರ್ ಆಗಿ ಏನೇನೋ ಆಗಿ ಕೊನೆಗೆ IAS ಆಗಿ ನಿವೃತ್ತನಾದೆ. ಈ ಬದುಕಿನ ತಿರುವಿರುತ್ತಲ್ಲ, ಈ ತಿರುವುಗಳಲ್ಲಿ ಬಹಳಷ್ಟು ನಾವು ಸ್ಥಿತಪ್ರಜ್ಞತೆಯನ್ನು ಕಾಪಾಡಿದ ನಿರ್ಧಾರ ತಗೊಳ್ಬೇಕು. ಆ ಸವಾಲುಗಳನ್ನ ಬಸವಣ್ಣರೇ ಛಲಬೇಕು ಶರಣನಿಗೆ ಪರಧನವನ್ನಲ್ಲೇ ಎಂಬ ಛಲಬೇಕು. ಆ ಛಲವನ್ನ, ಸಾತ್ವಿಕ ಛಲವನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಎಲ್ಲ ಸಾಧನೆಯನ್ನು ಮಾಡ್ತಾರೆ. ಸನ್ಮಾನ್ಯ ಮಹಾದೇವಯ್ಯನವರ ಆತಿಥ್ಯವನ್ನು ನಾನು ಸಹ ಸ್ವೀಕರಿಸಿದ್ದೇನೆ ಲಂಡನ್ನಲ್ಲಿ. ಬಹಳ ಮೃದು ಸ್ವಭಾವಗಳು. ಅವರನ್ನೇ CFTR ಇದ್ದು ಎಕ್ಸ್ಟೆನ್ಷನ್ ಪೀರಿಯಡ್ ಆಫ್ ಪ್ರೊಬೇಷನರಿ, ಸಾಮಾನ್ಯ ಪ್ರೊಬೇಷನರಿ ಎಕ್ಸ್ಟೆನ್ಷನ್ ಆದರೆ ಕೆಲವರು ಬಹಳ ಬೇಸರ ಪಡ್ಕೊಳ್ತಾರೆ, ಇದು ಕೈಂಡ್ ಆಫ್ ಇನ್ಸಲ್ಟ್ ಅಂತ ತಿಳ್ಕೊಳ್ತಾರೆ. ಆ ಭಾವನೆಯಿಂದಾಗಿ ಅವರು ವಿದೇಶಕ್ಕೆ ಹಾರಿ ಅಲ್ಲಿ ತಮ್ಮ ಸಾಮ್ರಾಜ್ಯವನ್ನು, ಧಾರ್ಮಿಕ ಸಾಹಿತ್ಯ ಸೇವಾ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಜೊತೆಗೆ ತನ್ನ ಹುಟ್ಟಿದ ಊರನ್ನು ಮರೆಯದೆ ಪ್ರತಿಯೊಬ್ಬರು ಸಹ 3 ಋಣವನ್ನು ತೀರಿಸಬೇಕು. ಹೆತ್ತ ತಾಯಿಯ ಋಣವನ್ನು ತೀರಿಸಬೇಕು. 9 ತಿಂಗಳ ಕಾಲ ಗರ್ಭದಲ್ಲಿ ಇಟ್ಟುಕೊಂಡು ಕಾಪಾಡಿದಂತಹ ತಾಯಿ, ಆ ತಾಯಿಯೇ ದೇವರು. ಆ ತಾಯಿಯ ಋಣವನ್ನು ತೀರಿಸಬೇಕು. ಎರಡನೇದು ತಾಯಿ ಭಾಷೆಯ ಋಣ. ನುಡಿ ಹುಟ್ಟಿದ ತಕ್ಷಣ ಅಮ್ಮ ಅಂತ ಹೇಳ್ತಾರೆ. ಆ ಅಮ್ಮ ಅನ್ನುವಂತಹ ಪ್ರೀತಿಯ ಆಕ್ರಂದನದಲ್ಲಿ ಒಂದೇನೋ ಮಾತೃ ಸ್ಪರ್ಶ ಇರುತ್ತೆ. ಹಾಗಾಗಿ ತಾಯಿ ನುಡಿಯನ್ನು ನಾವು ಅದಕ್ಕೆ ಋಣ ತೀರಿಸಬೇಕು. ಮತ್ತು ತಾಯಿ ನಾಡಿನ ಋಣ. ಕುವೆಂಪು ಹೇಳ್ತಾರೆ, ದೇಶ ನನ್ನದು ನನ್ನದು ನಾಡು, ಎನ್ನದ ಮಾನವ ನೆನೆಸುಡುಗಾಡು. ದೂರ ದೇಶದಲ್ಲಿ ಹೋದ ಸಮಯದಲ್ಲಿ ತನ್ನ ನಾಡನ್ನು ನೆನೆದುಬ್ಬದ ಮಾನವನಿದ್ದರೆ ಲೋಕದಲ್ಲಿ ತಾವಿಲ್ಲವನಿಗೆ ನಾಕದಲ್ಲಿ. ಎಂತ ಮಾತು! ದೂರ ದೇಶಕ್ಕೆ ಹೋದಾಗ, ದೂರ ದೇಶದಲ್ಲಿ ಹೋದ ಸಮಯದಲ್ಲಿ ತನ್ನ ನಾಡನ್ನು ನೆನೆದುಬ್ಬದ ಮಾನವನಿದ್ದರೆ ಲೋಕದಲ್ಲಿ ತಾವಿಲ್ಲವನಿಗೆ ನಾಕದಲ್ಲಿ. ಯಾರಿಗೆ ನನ್ನ ಭೂಮಿ, ನನ್ನ ಜನ್ಮಭೂಮಿ ಅಂತ ಯಾರು ಪ್ರೀತಿ ಭಾವನೆ ಗೌರವ ಇಟ್ಕೊಳ್ಳೋದಿಲ್ವೋ ಅವರಿಗೆ ಸ್ವರ್ಗದಲ್ಲಿ ಸ್ಥಾನ ಇಲ್ಲ ಅಂತ ಕವಿ ಹೇಳ್ತಾರೆ. ಹಾಗಾಗಿ ಮಹಾದೇವಯ್ಯನವರು ತಾನು ಹುಟ್ಟಿದ ಕನ್ನಳ್ಳಿ, ತಾನು ಓದಿದ ಶಾಲೆ, ಸಂಪರ್ಕ ಇಟ್ಟುಕೊಂಡು ಮಠ, ಸಹಾಯ ಮಾಡಿದಂಥ ಸಂಘ ಸಂಸ್ಥೆಗಳು, ಇವೆಲ್ಲರನ್ನೂ ಸಹ ಒಂದು ರೀತಿಯಲ್ಲಿ ಪ್ರೀತಿಯಿಂದ ಕಂಡು ಅದಕ್ಕೆ ಬೇಕಾದ ಆರ್ಥಿಕವಾದಂತಹ ಅನೇಕ ಸಹಾಯವನ್ನು ಮಾಡಿದ್ದಾರೆ. ಕನ್ನಳ್ಳಿಯಲ್ಲಿ ಒಂದು ಶಾಲೆಯನ್ನು ಮಾಡಿದ್ದಾನೆ ಗೆಳೆಯ KV ನಾಗರಾಜಮೂರ್ತಿ, ಅದ್ಭುತವಾದಂತಹ ಸಂಘಟಕ. ಅವ್ರ ಜೊತೆ ಸೇರಿಕೊಂಡು ಕನ್ನಳ್ಳಿಯಲ್ಲಿ ಶಾಶ್ವತವಾಗಿ ಅನೇಕ ಕಾರ್ಯಕ್ರಮ ನಡೀತಾರೆ. ಅಷ್ಟೇ ಅಲ್ಲ, ಮೊನ್ನೆ ಅವರು ಚಿತ್ರಕಲಾ ಪರಿಷತ್ನಲ್ಲಿ ಒಂದು ಸಮಾರಂಭ ನಡೆಸಿ ಕಲಬುರಗಿ ಹೆಸರಿನಲ್ಲಿ ಪ್ರಶಸ್ತಿ ಕೊಡ್ತಕ್ಕಂಥದ್ದು, ಹಾಗೆ ಸಿದ್ಧಗಂಗಾ ಮಠಕ್ಕೆ ಅನೇಕ ರೀತಿಯ ಸೇವೆ ಮಾಡಿರ್ತಕ್ಕಂಥದ್ದು. ಹೀಗೆ ಮಹಾದೇವಯ್ಯನವರ ಬದುಕೆ ಒಂದು ಸಾರ್ಥಕತೆ. ಇಷ್ಟು ಬೇಕು ನಮಗೆ ತಿನ್ಲಿಕ್ಕೆ. ತಂಡುಳದ ಹಿಡಿಯೊಂದು, ತುಂಡು ಬಟ್ಟೆಯೊಂದು, ಅಂಟಲದ ಅದಕ್ಕೇನು, ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನು ಸಮಾಜಕ್ಕೆ ಕೊಟ್ಟಾಗ ಆ ವ್ಯಕ್ತಿಯ ಬದುಕು ಸಾರ್ಥಕ ಆಗುತ್ತೆ. ಅದಕ್ಕೆ ಸಿರಿ ಬಂದ ಕಾಲಕ್ಕೆ
ಕರೆದು ದಾನವ ಮಾಡು, ಪರಿಣಾಮವತ್ತು ಪದವತ್ತು ಕೈಲಾಸ ಭಿನ್ನಾಣವತ್ತು ಸರ್ವಜ್ಞ ಅಂತೇಳಿ ಅಂತಹ ಸೇವೆ ಮಾಡಿದ ಮಹಾದೇವಯ್ಯನವರಿಗೆ ನನಗೆ ಮೊದಲೇ ಹೆಸರು ಹೊಳೆದದ್ದು ಡಾಕ್ಟರ್ ಸನ್ಮಾನ್ಯ ಮಹಾದೇವಯ್ಯನವರು. ಅವರನ್ನ ಈ ಆಯ್ಕೆ ಸಮಿತಿಯಿಂದ ಆಯ್ಕೆ ಮಾಡಿದ್ದೇವೆ. ವೇದ ಅವರ ಸಾಧನೆ ಅದ್ಭುತವಾದಂಥದ್ದು. 60ರ ಹೊಸ್ತಿನಲ್ಲಿರ್ತಕ್ಕಂಥ ವೇದ ಅವರು ಮತ್ತಷ್ಟು ಸಾಹಿತ್ಯ ಕೃತಿಗಳನ್ನ ಈ ಸಮಾಜಕ್ಕೆ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ಈ ಸಮಾರಂಭದಲ್ಲಿ ಹಿರಿಯರ ತೋಟಗಾರೆ ಬಂದಿದ್ದಾರೆ. ಬಹಳ ಸಂತೋಷ. ಅವರು ಒಬ್ಬರು ಮಾಜಿ ವಿಧಾನ ಪರಿಷತ್ ಸದಸ್ಯರು, ಆದರೂ ಸಹ ಈ ಸಾಹಿತ್ಯ, ಸಂಸ್ಕೃತಿ, ಕಲೆ, ಧರ್ಮದ ಬಗ್ಗೆ ಬಹಳ ಆಸಕ್ತಿ. ಯಾವಾಗಲೂ ಸಹ ಸಾರ್ವಜನಿಕ ಬದುಕಿನಲ್ಲಿರೋರಿಗೆ ಈ ಸಾಹಿತ್ಯ ಸಂವೇದನೆಗಳಿದ್ರೆ ಅವರು ಉತ್ತಮ ಮನುಷ್ಯರಾಗ್ತಾರೆ ಮತ್ತು ಸಮಾಜಕ್ಕೂ ಸಹ ಅವರಿಂದ ಒಳಿತಾಗುತ್ತೆ. ಮತ್ತು ಸಿದ್ದಣ್ಣ ಲಂಗೋಟಿಯವರು ಬಹಳ ದೀರ್ಘಕಾಲದ ನನ್ನ ಆತ್ಮೀಯ ಹಿರಿಯ ಆಧ್ಯಾತ್ಮಿಕ ಬಂಧುಗಳು, ಶ್ರೀಮತಿಯವರು ಕಲ್ಯಾಣಮ್ಮನವರು ಬಂದಿದ್ದಾರೆ. ಹಾಗೆ ನಮ್ಮ ಸಾಗಿನಲ್ಲಿ ನಟರಾಜ್ ಅವರು ಬಂದಿದ್ದಾರೆ ಈ ಸಮಾರಂಭಕ್ಕೆ. ಮತ್ತು ಕಿಶೋರ್ ಅವರು, ನಮ್ಮ ಶಕುಂತಲಾ ದೇವಿಯವರ ಪುತ್ರರು ಬಂದಿದ್ದಾರೆ, ಚಂದ್ರಶೇಖರ್ ಬಂದಿದ್ದಾರೆ. ತಾವೆಲ್ಲ ಇಲ್ಲಿ ಬಂದು ಇಷ್ಟೊಂದು ದೊಡ್ಡ ಸಂಖ್ಯೆ. ಈ ಮೈಸೂರಿನಲ್ಲಿ ನಾನು ನೋಡ್ತಾ ಇರ್ತೇನೆ, ಸದಾನಂದೇ ಚಂದ್ರಶೇಖರ್ ವಾಟ್ಸಪ್ ಆಗ್ತಾ ಇರ್ತಾರೆ, ಪ್ರತಿದಿನ ಒಂದು ಸಮಾರಂಭ. ಈ ಜನರನ್ನ ಕೂಡಿಸೋದಿದೆಯಲ್ಲ ಬಹಳ ಕಷ್ಟದ ಕೆಲಸ. ನಾನು ಒಂದ್ಸತಿ ಯೋಚನೆ ಮಾಡ್ತಾ ಇರ್ತೀನಿ, ನಾನು ಬಹಳ ಸಮಾರಂಭ ಮಾಡ್ತೇವೆ. ಒಂದು ರವೀಂದ್ರ ಕಲಾಕ್ಷೇತ್ರದ ಒಂದು ಕಾರ್ಯಕ್ರಮ ಮಾಡಿದ್ರೆ ಪರ್ ಹೆಡ್, ಪರ್ ಕ್ಯಾಪಿಟಾ ಇನ್ವೆಸ್ಟ್ಮೆಂಟ್ ಆನ್ ಒನ್ ಆಡಿಯನ್ಸ್ ಮೆಂಬರ್ ವಿಲ್ ಬಿ ಮೋರ್ ದನ್ 5,000 6,000. ಇವೇನು ಇಲ್ಲಿ ಬಂದಿದೆ, ಈ ಪೂಜ್ಯರು ಉಚಿತವಾಗಿ ಈ ಭವನ ಕೊಟ್ಟಿದ್ದಾರೆ ಮತ್ತು ಪ್ರಸಾದವು ಉಚಿತವಾಗಿದೆ. ಅದು ಉಚಿತ ಆಗಿರೋದು ನಿಮಗೆಲ್ಲ ಖಚಿತವಾಗಿ ಬಂದಿದೆ. ನನ್ನ ವೈಯಕ್ತಿಕವಾದ ಅಭಿಪ್ರಾಯದಲ್ಲಿ ಒಬ್ಬ ವ್ಯಕ್ತಿಗೆ ಶ್ರೋತ್ರವಾಗಿ ಬಂದ್ರೆ ಅವನ ಮೇಲೆ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ಆರ್ಗನೈಸರ್ಸ್ಗೆ. ಈ ಒಂದು ಸಭೆ ಸಮಾರಂಭ ಮಾಡಿದ್ರೆ ಒಬ್ಬ ವ್ಯಕ್ತಿಯ ಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಆಹ್ವಾನ ಪತ್ರಿಕೆಯಿಂದ ಹಿಡಿದು ಆ ಶ್ರಮ, ಎಷ್ಟು ಜನಕ್ಕೆ ಫೋನ್ ಮಾಡಬೇಕು. ಇವತ್ತಿನ ದಿನಗಳಲ್ಲಿ ನಮ್ಮ ಮನೆಯ ಮಗಳ ಮದುವೆನೋ ಮಗನ ಮದುವೆ ಅಂತಾನೆ ಕರೆದ್ರೆ ಬರೋದು ಸಮಾರಂಭಕ್ಕೆ, ಎಲ್ರಿಗೂ ಕರೆದು ಬರೋ. ಆದ್ರೆ ಈ ಸಾಂಸ್ಕೃತಿಕ ಲೋಕ ಏನಿದೆ ಈ ಮೈಸೂರಿನಲ್ಲಿ, ಇಲ್ಲಿ ಜನ ನಿಜವಾಗ್ಲೂ ಬಹಳ ಸಂವೇದನಶೀಲರಾಗಿ ತಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಇಲ್ಲಿ ನಡೀತಾ ಇರ್ತಕ್ಕಂಥ ಈ ಸಾಹಿತ್ಯದ ಯಜ್ಞ ಬಹಳ ದೊಡ್ಡದು. ನಮ್ಮ ಸಹಕಾರ ನಮ್ಮ ಸದಾನಂದಯ್ಯ ಬಹಳ ಕ್ರಿಯಾಶೀಲವಾಗಿದ್ದಾರೆ. ಸಿದ್ದಪ್ಪ ಅವರಿದ್ದಾರೆ, ನಮ್ಮ ಗ್ರಾಮೀಣ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿದ್ದಾರೆ. ಚಂದ್ರಶೇಖರ್ ಇವೆಲ್ಲ ಇದ್ದೀರಿ. ಇವೆಲ್ಲ ಸೇರಿ ಇಲ್ಲಿ ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದೇ ತಿಂಗಳು 18ನೇ ಶಾರದಾ ಅವರಿದ್ದಾರೆ. ಶಾರದಾ ಅವರು ಅದ್ಭುತವಾದಂತಹ ಸಂಘಟನೆ. ನಮ್ಮ ಕದಲಿ ಸಮಾವೇಶ ಗುರು ಚಂದ್ರಶೇಖರ್ ಸಹೋದರಿ ತುಂಬಾ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇದೇ ತಿಂಗಳ 18, 19ರಂದು ಚಿತ್ರದುರ್ಗದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನ, ಪೂಜ್ಯರ ಮಾರ್ಗದರ್ಶನ, ಅವರ ಎಲ್ಲ ರೀತಿಯ ಸಹಕಾರದಲ್ಲಿ ನಡೀತಾ ಇದೆ. ತಾವೆಲ್ಲ ಬರಬೇಕು. ಈ 2 ದಿವಸ ನಡೀತಕ್ಕಂಥ ಈ ಸಮ್ಮೇಳನದ ಅಧ್ಯಕ್ಷರಾಗಿ ನಾವು ಡಾಕ್ಟರ್ ಸಿದ್ದರಾಮ ಬೆಲ್ದಾಳ ಶರಣರನ್ನ ಆಯ್ಕೆ ಮಾಡಿದ್ದೇವೆ. ಬಹಳ ದೊಡ್ಡ ಸಾಧಕರು, ಕೆಲ ಸ್ಥಳದಿಂದ ಬಂದು ಏನು 12ನೇ ಶತಮಾನದಲ್ಲಿ ಬಸವಣ್ಣ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಅವ್ರನ್ನೆಲ್ಲ ಶರಣರನ್ನಾಗಿ ಮಾಡಿದ್ರಲ್ಲ, ಮಾನವರೆಲ್ಲೂ ಶರಣರಾದಂತಹ ಒಬ್ಬ ಸಿದ್ದರಾಮ ಬೆಲ್ದಾಳರು ಕೆಲಸ್ಥಳದ ಒಂದು ಜಾತಿಯಲ್ಲಿ ಹುಟ್ಟಿ, ಜಾತಿ ಮುಖ್ಯ ಅಲ್ಲ, ಶಾಂಕ್ಯ, ಶಪಟ, ದೂರ್ವಾಶ, ಮಚ್ಚಿಗ, ಕುಂಡಿ, ನಾವಿದ ಅಂತ ನಾವೆಲ್ಲ ಹೇಳ್ತೇವೆ. ಹಾಗಾಗಿ ಅವರು ಆ ಕೆಲಸ್ಥಳದಲ್ಲಿ ಬಂದು ಒಮ್ಮೆ ಚನ್ನವೀರ ಪಟ್ಟದೇವರು ಬಾಲ್ಕಿ ಮಠದ ಪೂಜ್ಯರ ಸಂಪರ್ಕಕ್ಕೆ ಬಂದು ದೀಕ್ಷೆ ಪಡ್ಕೊಂಡು ಆನಂತರ ದೊಡ್ಡ ಶಿವಯೋಗ ಸಾಧಕರಾಗಿ 100 ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದ ಕೃತಿಗಳನ್ನ ರಚನೆ ಮಾಡಿದಂತಹ ಒಬ್ಬ ಮಹಾನ್ ಶರಣ ಸಾಧಕರನ್ನ ನಾವು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ. ತಾವೆಲ್ಲ 18, 19 ಶಾರದಾ ಅವರಿದ್ದಾರೆ, ಸದಾನಂದೇ ಸಿದ್ದಪ್ಪನವರಿದ್ದಾರೆ. ನಿಮ್ಮಲ್ಲಿ ಪ್ರಾರ್ಥನೆ, ಕನಿಷ್ಠ ಮೈಸೂರಿನಿಂದ ಒಂದು 300-400 ಜನ ಬರಬೇಕು. ದಯವಿಟ್ಟು ಬಂದು ನಿಮಗೆಲ್ಲ ರೀತಿಯ ಉಚಿತ ಪ್ರಸಾದ ಸಿಗುತ್ತೆ, ಉಚಿತವಾಗಿ ನಿಮಗೆ ಆಶ್ರಯ ಸಿಗುತ್ತೆ, ಒಳ್ಳೆಯ ಸೊಗಸಾದ ಭಾಷಣಗಳಿರುತ್ತೆ. ದೀರ್ಘ ಭಾಷಣ ಇರ್ತಿಲ್ಲ, ನಾವು ಪತ್ರಿಕೆಯಲ್ಲಿ ಬರೀತಾ ಇದ್ದೇವೆ ಉಪನ್ಯಾಸಕರಿಗೆ, ಸ್ವಾಮಿ ನೀವು ಮಾಡುವುದು ಕೆಲವು ಮಾತುಗಳು ಕೇವಲ ವಿಷಯ ಪ್ರವೇಶದ ಮಾತುಗಳೇ ವಿನಃ ಈ ದೀರ್ಘ ಉಪನ್ಯಾಸ ಅಲ್ಲ ಅಂತೇಳಿ ಆ ಗ್ಯಾರಂಟಿ ನಿಮಗೆ ಕೊಡ್ತಾ ಇದ್ದೀನಿ. ಈ ಗ್ಯಾರಂಟಿ ಕಾಲಕ್ಕೆ ಆ ಹಿನ್ನೆಲೆಯಲ್ಲಿ ಹೆಚ್ಚು ದೀರ್ಘಕಾಲ ಭಾಷಣ ಮಾಡೋರು ಯಾರು ಅಲ್ಲಿ ಇರೋದಿಲ್ಲ ಅನ್ನುವ ಗ್ಯಾರಂಟಿಯನ್ನು ಕೊಡ್ತೇನೆ. ಆ ಗ್ಯಾರಂಟಿಯನ್ನು ಲ್ಯಾಪ್ಸ್ ಆದ್ರೆ ನೀವು ನನ್ನನ್ನು ಕೇಳೋದಕ್ಕೆ ನಾನು ಅಲ್ಲಿ ಇರೋದಿಲ್ಲ ಅನ್ನೋ ಮಾತನ್ನು ಹೇಳಿ ನಿಮಗೆ ಸಮರ್ಪಣೆ.
అఖండమండలకారం వ్యాప్తమైన చరాచరం తత్పదం దర్శితమైన తస్మై శ్రీ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಪರಿಷತ್ತಿನ ಅಧ್ಯಕ್ಷರು, ವಿಶ್ರಾಂತ ಅಧಿಕಾರಿಗಳಾದ ಡಾಕ್ಟರ್ ಸಿ ಸೋಮಶೇಖರ್ ಅವರೇ, ಅಭಿನಂದನಾ ಭಾಷಣ ಮಾಡಿದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿಯವರೇ, ಪ್ರಶಸ್ತಿಗಳನ್ನು ಸ್ವೀಕರಿಸಿದ ಶ್ರೀ ಎಸ್ ಮಹಾದೇವಯ್ಯನವರೇ, ಡಾಕ್ಟರ್ ಎಂ ಎಸ್ ವೇದ ಅವರೇ, ಅದಕ್ಕೆ ಕಾರಣರಾದಂತಹ ಶ್ರೀಮತಿ ಶಕುಂತಲಾ ಜಿಗೆ ಅವರೇ, ಹಿರಿಯ ಸಾಹಿತಿಗಳಾದ ಸಿದ್ದಣ್ಣ ನಂಗೋಟಿಯವರೇ, ಕಿಶೋರ್ ಅವರೇ, ನಗರ ಘಟಕದ ಅಧ್ಯಕ್ಷರಾದ ಸದಾನಂದಯ್ಯನವರೇ, ಉಪಸ್ಥಿತ ಎಲ್ಲ ಗಣ್ಯಮಾನ್ಯರೇ, ಎಲ್ಲ ಆತ್ಮೀಯರೇ, ಪರಿಷತ್ತಿನಿಂದ ಹಮ್ಮಿಕೊಂಡಿರುವ ಶಕುಂತಲಾ ಜಿಗೆ ಪ್ರಶಸ್ತಿ ಪ್ರದಾನದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಕಳೆದ ಕೆಲವು ವರ್ಷಗಳಿಂದ ಈ ಪ್ರಶಸ್ತಿಗಳನ್ನು ಕೊಡಮಾಡಲಾಗ್ತಾ ಇದೆ. ಶ್ರೀಮತಿ ಶಕುಂತಲಾ ಜಿಗೆ ಅವರು ಅವರ ಉದಾರವಾದ ಮನಸ್ಸಿನ ಕಾರಣದಿಂದಾಗಿ ಸಿದ್ಧಗಂಗಾ ಮಠ ಒಳಗೊಂಡಂತೆ ಹಲವು ಕಡೆ ಉದಾರವಾಗಿ ಇಂತಹ ದೇಣಿಗೆಯನ್ನು ಕೊಟ್ಟು ಈ ಕೆಲಸ ನಿರಂತರವಾಗಿ ನಡೀಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ ಅನ್ನೋ ಕಾರಣದಿಂದಾಗಿ ಈ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ಅವರಿಬ್ಬರ ಪರಿಚಯವನ್ನು ಕೃಷ್ಣಮೂರ್ತಿಯವರು ಅವರಿಗೆ ಸಿಕ್ಕ ಸಮಯದಲ್ಲಿ ಸಾಕಷ್ಟು ವಿಸ್ತಾರವಾಗಿ ತಿಳಿಸಿಕೊಂಡಿದ್ದಾರೆ. ಇಬ್ಬರು ಕೂಡ ಅವರ ಕ್ಷೇತ್ರದಲ್ಲಿ ಮಹತ್ತರವಾದಂತಹ ಸಾಧನೆಯನ್ನು ಮಾಡಿರುವಂಥದ್ದು. ಮಹಾದೇವಯ್ಯನವರು ಮೈಸೂರಿನಲ್ಲೇ ಇದ್ದಂತಹ ಸಂಗತಿಯನ್ನು ಹೇಳಿದರು. ಮಹಾದೇವಯ್ಯನವರು ಮತ್ತು ಸೋಮಶೇಖರ್ ಅವರು ಇಬ್ಬರದು ಒಂದೇ ಕಥೆ ಅಂತ ಅವರಿಬ್ಬರು ಹೇಳೋದ್ರಲ್ಲಿ ಗೊತ್ತಾಯಿತು. ನರೇಂದ್ರ ಸಿಂಗ್ ಅವರು ಎಕ್ಸ್ಟೆಂಡ್ ಮಾಡೋದ್ರ ಇಂಗ್ಲೆಂಡ್ ಹೋದರು. ಚಾರ್ಟರ್ಡ್ ಅಕೌಂಟೆಂಟ್ ಸ್ಥಾನ ಸರಿ ಇಲ್ಲ ಅನ್ನೋದಕ್ಕೆ ಇವರು IAS ಅಧಿಕಾರಿಗಳು. ಜೀವನದಲ್ಲಿ ಯಾವ ಸಂದರ್ಭದಲ್ಲಿ ಯಾವುದು ಹೇಗೆ ತಿರುವನ್ನು ಕೊಡುತ್ತೆ ಅಂತ ಅನ್ನೋದು ಆನಂತರದಲ್ಲೇ ಗೊತ್ತಾಗ್ತಕ್ಕಂಥದ್ದು. ಬಹುಶಃ ಆ ಸಂದರ್ಭದಲ್ಲಿ ಇಬ್ಬರಿಗೂ ಬೇಸರ ಆಗಿರ್ಬೋದು. ನಾನು ಇಲ್ಲಿ ಚಾರ್ಟರ್ಡ್ ಅಕೌಂಟ್ ಆಗ್ತೀನಿ ಅಂದರೆ ಹೋಗುವಂತ ಕಳಿಸ್ತಿಲ್ಲ ಅಂತ ಅವ್ರಿಗೂ ಅನಿಸಿರ್ಬೋದು. ಇವ್ರು ನನಗೆ ಪ್ರೊಫೆಷನರಿ ಎಕ್ಸ್ಟೆಂಡ್ ಮಾಡಿದ್ರು ಅಂತ ಇವ್ರಿಗೂ ಅನಿಸಿರ್ಬೋದು. ಆದರೆ ಇಬ್ಬರು ಹೋಗುವಾಗ ಮಾಡಿದವರು ಅವರಿಬ್ಬರನ್ನೂ ಅಭಿನಂದಿಸ್ಬೇಕು. ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳಬೇಕು ಅಂತ ಮಹಾದೇವನವರು ಹೇಳಿದರು. ಮಹಾದೇವನವರು ಇಂಗ್ಲೆಂಡ್ಗೂ ಅವ್ರ ಮೇಲೆ ಲಂಡನ್ನಲ್ಲಿ ನಿಲ್ಲಿಸಿ ಅವರ ವೃತ್ತಿಯ ಜೊತೆಗೆ ಸಾಮಾಜಿಕ ಸೇವಾ ಕಾರ್ಯಗಳನ್ನು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇಲ್ಲಿಂದ ಹೋದವರೆಲ್ಲ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸ್ಕೊಳ್ತಾರೆ ಅಂತಲ್ಲ, ಅವ್ರಿಗೆ ಅವರದೇ ಆದಂತಹ ಸಮಸ್ಯೆಗಳಿರುತ್ತೆ. ಅವರು ಸಾಮಾನ್ಯವಾಗಿ ದೇಶದಲ್ಲಿ ಏನೋವೆಲ್ಲ ಹೇಳೋದೊಂದು ಮಾತೇನು ಅಂತಂದರೆ, ನಮ್ಗೆ ಯಾವುದಕ್ಕೂ ಸಮಯ ಸಿಗಲ್ಲ ಅಂತೇಳಿ. ಅದು ಸಾಲ ಸಿಗುವಂಥ ಮಾತು. ಆ ಜೀವನ ಹೆಕ್ಟಿಕ್ ಆಗಿರುತ್ತೆ, ಒತ್ತಡದ ಜೀವನ ಇತ್ಯಾದಿ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಆದರೆ ಮಹಾದೇವನವರು ಹೀಗೆ ಬಸವ ಫೌಂಡೇಶನ್ ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಅಲ್ಲಿ ಇಂಗ್ಲೆಂಡ್ನಲ್ಲಿ ಯಾರು ಶೋಷಿತರಿದ್ದಾರೆ, ಅಲ್ಲಿ ಕಪ್ಪು ಜನಾಂಗದ ವ್ಯಕ್ತಿಗಳೇನಿದ್ದಾರೆ ಅವರ ಒಂದು ಸಮಾನತೆಗಾಗಿ ಹೋರಾಡಿದಂಥವ್ರು. ಅದನ್ನು ನಾವು ಹೇಳಲಿಲ್ಲ. ಒಂದು ರೀತಿ ಅವರಲ್ಲಿ ನ್ಯಾಷನಲಿಸ್ಟ್ ಆಗಿದ್ದಂಥವ್ರು. ಯಾವ ದೇಶಗಳಲ್ಲಿ ಸಮಾನತೆ ಇದೆ ಅಂತ ಬೋಧಿಸ್ತಾರೋ, ಯಾವ ದೇಶಗಳಲ್ಲಿ ಸರ್ವ ಅವಕಾಶಗಳಿದೆ ಅಂತ ಹೇಳ್ತಾರೋ
ಅಂತರ್ದೇಶಗಳಲ್ಲೂ ಕೂಡ ಎಲ್ಲರಿಗೂ ಸರಿಯಾದಂತಹ ಸಮಾನವಾದ ಅವಕಾಶಗಳಿಲ್ಲ ಅಂತ ಹೇಳುವಾಗ ಅದರ ವಿರುದ್ಧ ಲೇಖನಗಳು ಬರೆದು ಚಳುವಳಿಗಳನ್ನು ಮಾಡಿ ನಿರಂತರವಾಗಿ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದಂಥವರು. ಅವರು ಇಲ್ಲಿ ಮೊದಲನೇ ಸಾರಿ ಬಂದಾಗ ಮಾಧವನ ಪರಿಚಯ ಮುಂಚೆ ಅವರು ಮೊದಲನೇ ಸಾರಿ ಬಂದು ಈ ಎಲ್ಲರೂ ವಿದ್ವಾಂಸರನ್ನೆಲ್ಲ ಭೇಟಿ ಮಾಡಬೇಕು ಅಂತಂದರು. ಮೊದಲನೇ ದಿವಸ ಸಿದ್ಧಗಂಗೆ ಮಟ್ಟದಲ್ಲಿ ಕಾರ್ಯಕ್ರಮ ಆಗಿತ್ತು, ಎರಡನೇ ದಿವಸ ಮೈಸೂರಿನಲ್ಲಾಯಿತು. ಅವಾಗೆಲ್ಲ ದೊಡ್ಡ ದೊಡ್ಡ ಸಾಹಿತಿಗೆಲ್ಲ ಬಂದಿದ್ದು. ಅವಾಗವರು ಆ ಸಂದರ್ಭದಲ್ಲಿ ಕೂಡ ಅಲ್ಲಿ ನಡೆಯುವಂತಹ ಶೋಷಣೆ ಇತ್ಯಾದಿಗಳನ್ನು ವಿರೋಧಿಸಿ ನಮ್ಮಲ್ಲಿ ಅಂತಹದಕ್ಕೆ ಅವಕಾಶ ಕೊಡದೇನಂತಹ ಚಳುವಳಿ ನಡೆದು ಅದನ್ನು ಮುಂದುವರಿಸಿಕೊಳ್ಳಬೇಕು ಇತ್ಯಾದಿ ಮಾತುಗಳನ್ನು ಹೇಳಿದ್ದು ಇನ್ನೂ ಕೂಡ ನೆನಪಿದೆ. ಅವರು ಮೂಲತಃ ಅವರು ವಿಜ್ಞಾನಿಗಳು. ಅವರು ಶ್ರೀಮತಿಯವರು ಶಾಂತಕುಮಾರಿಯವರು ಇಲ್ಲ ಅವರೇ ಹೇಳಿದಾಗ ಸದಾಶಿವನವರು ಅಂತ ಮೈಸೂರು ಯೂನಿವರ್ಸಿಟಿ ಪ್ರಾಧ್ಯಾಪಕರಾಗಿದ್ದರು. ಅವರ ಸುಪುತ್ರಿಯವರು ಶಾಂತಕುಮಾರಿ ಅವರು ವಿಜ್ಞಾನಿಗಳು. ಆನಂತರ ಅವರು ಭಾರತಕ್ಕೆ ಬರುವಂತಹ ಸಂಪರ್ಕ ಆದ ನಂತರ ಭಾರತ ಇಂಟರ್ನ್ಯಾಷನಲ್ ಬಸವ ಇಂಟರ್ನ್ಯಾಷನಲ್ ಫೌಂಡೇಶನ್ ಪ್ರಾರಂಭ ಮಾಡಿದ್ರು. ಅದರ ಮೊದಲನೇ ಕಾರ್ಯದರ್ಶಿಗಳಾಗಿ ನಂಬೋಟಿಯವರು ಕೂಡ ಇದ್ದಾರೆ. ಆದ್ದರಿಂದ ಇವತ್ತು ಯೋಗ ಅನ್ನೋ ಹಾಗೆ ಅವರ ಸನ್ಮಾನದಲ್ಲಿ ನಂಗಟ್ಟಿಯವರು ಶ್ರೀಮತಿಯವರು ಕಲ್ಯಾಣ ಜೊತೆ ಕೂಡಿದ್ದಾರೆ. ನಮಗೆಲ್ಲ ಹೋಗ್ತಾ ಇದ್ರು ನಂಗೋಟಿಯವರು ಕಲ್ಯಾಣವರು. ಆವಾಗಲೂ ಅಲ್ಲಿ ಅವರು ಮಾತಾಡಿ ಆಶ್ರಮದಲ್ಲಿ ಇರ್ತಾ ಇದ್ರು. ಕ್ಲಾಸ್ ಮುಗಿಸ್ಕೊಂಡು ರೆಗ್ಯುಲರ್ ಆಗಿ ಅಲ್ಲೇ ಹೋಗ್ತಿತ್ತು ಅವರು. ಹಾಗೆ ಮಹಾದೇವನವರು ವಿಶೇಷವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಸಮಾಜದ ಬಗ್ಗೆ ಕಳಕಳಿ ಇದೆ. ಅವರು ಮತ್ತು ನಮ್ಮ ನಾಗರಾಜ ಮತ್ತು ಅವರ ಸಹೋದರ ಎಲ್ಲ ಬಂದಿರೋರೆಲ್ಲ ಸ್ವಲ್ಪ ಬಂಧುಗಳು. ನಾಗರಾಜಮೂರ್ತಿ ನೋಡಿ ನೀವು ಅವರಲ್ಲಿರುವಂತಹ ಎಲ್ಲ ಗಡಸುತನ ಇವ್ರಿಗೂ ಇದೆ. ಈಗ ವಯಸ್ಸಾಗಿದೆ ಅಂತ ಸುಮ್ಮನೆ ಅಷ್ಟೇ. ಮುಂಚೆ ಮಾತನಾಡೋದೇ ಅಷ್ಟು ಫೋರ್ಸಿಬಲ್ ಆಗಿರ್ತಿತ್ತು. ಭಾಳ ಜನ ಮುಂಚೆ ನೋಡಿಲ್ಲ ಅವ್ರನ್ನ. ಅಷ್ಟು ಫೋರ್ಸಿಬಲ್ ಆಗಿ ಭಾಷಣ ಮಾಡ್ತಿದ್ದವರು, ಹೋರಾಟ ಮಾಡ್ತಿದ್ದಂಥವ್ರು. ಈಗ ಅವರು ಬೇರೆ ಬೇರೆ ಹೆಸರಿನಲ್ಲಿ, ಕಲಬುರಗಿ ಹೆಸರಿನಲ್ಲಿ ಬೇರೆ ಹೆಸರುಗಳನ್ನೆಲ್ಲ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅವ್ರು ಯಾವಾಗಲೂ ಪ್ರಶಸ್ತಿ ಬೇಕು, ನನ್ನ ಗೌರವಿಸಬೇಕು ಅನ್ನೋದನ್ನು ಯಾವತ್ತೂ ಅಪೇಕ್ಷೆ ಮಾಡೋದಲ್ಲ. ಒಂದು ರೀತಿ ಅದಕ್ಕೆಲ್ಲ ವಿರೋಧಿಗಳಾಗಿದ್ದಾರೆ ಮಾಧವನವರು. ಅಂಥದ್ದೆಲ್ಲ ಆಗಬಾರ್ದು ಅಂತೇಳಿ ಆದರೂ ಸಮಾಜದಲ್ಲಿ ಸಂಘಟನೆ ಆಗಬೇಕು, ಸಮಾಜ ಸರಿದಾರಿಗೆ ನಡೀಬೇಕು ಇತ್ಯಾದಿ ಸದಾಶಯಗಳನ್ನು ಇಟ್ಕೊಂಡು ಅವರು ಬಸವ ಇಂಟರ್ನ್ಯಾಷನಲ್ ಫೌಂಡೇಶನನ್ನು ಪ್ರಾರಂಭ ಮಾಡಿ ಅದರ ಮುಖಾಂತರವಾಗಿ ಇಂಗ್ಲೆಂಡ್ನಲ್ಲಿ ಮತ್ತು ಭಾರತದಲ್ಲಿ ಎರಡು ಕಡೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಇವತ್ತಿಲ್ಲಿ ಶಕುಂತಲಾ ಜೀವಶರಣ ಪ್ರಶಸ್ತಿ ಇಲ್ಲಿ ಲಭ್ಯ ಆಗಿದೆ. ಹಾಗೆ ಡಾಕ್ಟರ್ ವೇದ ಅವ್ರಿಗೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ಕೊಡಲಾಗಿದೆ. ಕೃಷ್ಣಮೂರ್ತಿ ಅವರು ಹೇಳಿದಾಗೆ ವೇದ ಅವರು ಯಾವ ಪ್ರಚಾರವೂ ಇಲ್ಲದೆ ಸಾಹಿತ್ಯ ಕ್ಷೇತ್ರದಲ್ಲಿ ದುಡಿತಾ ಇರುವಂತಹ ಅಪರೂಪದ ಸಾಹಿತಿಗಳು. ಅವರ ಕೃತಿಗಳ ಬಗ್ಗೆ ಇಲ್ಲಿ ಪರಿಚಯ ಮಾಡಿದ್ದಾರೆ. ಅನೇಕ ಕೃತಿಗಳಿಗೆ ವಿಶೇಷವಾದಂತಹ ಪ್ರಶಸ್ತಿಗಳು ಬಂದಿದೆ, ಗೌರವ ಸಂದಿದೆ. ಆದರೆ ಯಾವುದು ಪ್ರಶಸ್ತಿ ಬಂದಿದೆ ಅಂತ ವೇದ ಅವ್ರ ತಲೆಗೆ ಹೋಗಿಲ್ಲ ಅಂತ ಬರೀತಾ ಇದ್ರು. ಅದ್ಯಾವುದಕ್ಕೂ ಕೂಡ ಅವ್ರ ಮನಸ್ಸನ್ನು ಹಾಗೆ ಮಾಡಿದೆ. ಅವರ ಯಜಮಾನರು ವಿಶ್ವನಾಥ ಅವರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದರು ಮತ್ತು ದೆಹಲಿಯಲ್ಲಿ JNU ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಕೂಡ ಸಂದರ್ಶಕ ಪ್ರಾಧ್ಯಾಪಕರಾಗಿ 3 ವರ್ಷ ಕೆಲಸ ಮಾಡಿದ್ದಾರೆ, ಹಿಂದಿದ್ದಾರೆ. ಅವರ ಕೃತಿಗಳನ್ನು ಕುರಿತು ಕೃಷ್ಣಮೂರ್ತಿಯವರು ತುಂಬ ಸೊಗಸಾಗಿ ಹೇಳಿದ್ದಾರೆ. ಮಹಿಳೆಯರು ಬರೆಯುವಂಥ ಯಾವುದೇ ಕೃತಿಯಲ್ಲಿ ಮಹಿಳಾ ಪರವಾದಂಥ ಧ್ವನಿಗಳಿದ್ದಾಗ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪುರುಷ ಸಮಾಜವನ್ನು ಕಡೆಗಣಿಸುವಂತಹ ಸಂದರ್ಭಗಳು ಸಹಜವಾಗಿರುತ್ತೆ. ಆದರೆ ಅದಕ್ಕೆ ಅವಕಾಶ ಕೊಡದೇ ಸ್ತ್ರೀಯರ ಮಹಿಳೆಯರ ಸ್ಥಾನಮಾನಗಳನ್ನು ಒದಗಿಸುವ ಸಂದರ್ಭದಲ್ಲಿ ಪುರುಷರ ಜೊತೆ ಹೇಗೆ ಸಮಾನವಾಗಿರಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ಅವರ ಕೃತಿಗಳು, ಅವರು ಕವಿಗಳಾಗಿದ್ದಾರೆ, ಕಥೆಗಾರರಾಗಿದ್ದಾರೆ, ನಾಟಕಕಾರರಾಗಿದ್ದಾರೆ, ಕಾದಂಬರಿಕಾರರಾಗಿದ್ದಾರೆ. ಹೀಗೆ ವಿವಿಧ ಸಾಹಿತ್ಯದ ಪ್ರಕಾರಗಳಿಂದಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ
ಅವರದೇ ಆದಂತಹ ಒಂದು ಪಡಿಯನ್ನು ಮೂಡ್ತಿರುವಂತಹ ಡಾಕ್ಟರ್ ವೇದ ಅವರು ಕೂಡ ಇಲ್ಲಿ ಅಭಿನಂದನೆ ತುಂಬ ಸಂತೋಷ ಸಂಗತಿ. ಅವರಿಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ಪರಿಷತ್ತಿನ ಪರವಾಗಿ ಮತ್ತು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಶ್ರೀಮತಿ ಶಕುಂತಲಾ ಜಯದೇವರು ಉದಾರವಾದಂಥ ಮನಸ್ಸನ್ನು ಉಳ್ಳಂಥದ್ದು. ಪ್ರಶಸ್ತಿಗೆ ಬೇಕಾದಂಥ ಹಣ ಕೊಡಲಿಕ್ಕೆ ಗಟ್ಟಿ ಇಟ್ಟಿದ್ದಾರೆ. ಮತ್ತೀಗ ಕಾರ್ಯಕ್ರಮ ಆಗುವಾಗ ಅವರೆಲ್ಲರಿಗೂ ಪುಷ್ಕಳವಾಗಿ ಭೋಜನ ಮಾಡಿಸ್ಬೇಕು ಅನ್ನೋದು ಕೂಡ ಅವ್ರ ಇಚ್ಛೆ ಆಗಿದೆ. ಮತ್ತು ಆನಂತರ ಕೂಡ ಇರಬೇಕು ಅನ್ನೋದಕ್ಕೋಸ್ಕರ ಪ್ರಶಸ್ತಿ ಕೊಡೋದು ದತ್ತಿ ಸ್ಥಾಪನೆ ಮಾಡಿಸೋದ್ರ ಜೊತೆಗೆ ಕಾರ್ಯಕ್ರಮ ನಂತರ ಪ್ರಸಾದ ನಿಲ್ಲಿಸಲಿಕ್ಕೂ ಕೂಡ ದತ್ತಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಅದು ವಿಶೇಷವಾದಂಥ ಸಂಗತಿ. ಅವರ ಸುಪುತ್ರರಾದ ಕಿಶೋರ್ ಕೂಡ ಅವರು IT ಕ್ಷೇತ್ರದಲ್ಲಿ ಇಂಜಿನಿಯರ್ ಆಗಿ ಸೇವೆ ಮಾಡಿ ಅಮೆರಿಕದಲ್ಲಿ ನಿಂತಿದ್ದ ಮತ್ತು ಭಾರತಕ್ಕೆ ಹಿಂದಿರುಗಿದ್ದಾರೆ. ಅವರು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಕೃಷ್ಣಮೂರ್ತಿಯವರು ಸಾಹಿತಿಗಳು. ಅವರು ಹಾಡಿದ್ದಾರೆ, ಮಾತನಾಡಿದ್ದಾರೆ, ಹಾಡಿದ್ದಾರೆ. ಅದು ಒಳ್ಳೆಯ ವಚನವನ್ನು ಆಯ್ಕೆ ಮಾಡಿದ್ದಾರೆ. ಅಲ್ಲಮ್ಮನ ಒಂದು ಪ್ರಸಿದ್ಧವಾದಂತಹ ಬೆಳಗಿನ ವಚನ ಅನ್ನಬಹುದಾದಂತಹ ಕಂದೀಲು ಬೆಣ್ಣೆ ಅಂತ ಹೇಳಿದ್ರಲ್ಲ, ಅದು ಆತ್ಮಹತ್ಯೆ ದೇಹಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಗತಿ. ಹಾಗೆ ಅಂತಹ ಬೆಳಗಿನ ವಚನ ತೆಗೆದುಕೊಂಡು ಅವರು ಎಷ್ಟು ಸೊಗಸಾಗಿ ಹಾಡಿದ್ದಾರೆ ಅಂತ ಅನ್ನೋದನ್ನು ನೀವೆಲ್ಲ ಕೇಳಿದ್ದೀವಿ. ಅವರು ಸುದೀರ್ಘವಾಗಿ ಮಾತನಾಡಿದ್ದಾರೆ, ಹಾಡಿದ್ದಾರೆ. ಸೋಮಶೇಖರ್ ಅವರು ಪರಿಷತ್ತಿನ ಅಧ್ಯಕ್ಷರು. ಇದುವರೆಗೆ ಚಂದ್ರಸ್ವಪ್ನವರು, ಸ್ವಾಮಿಯವರು ಎಲ್ಲರೂ ಮಾಡಿದಂಥ ಕೆಲಸವನ್ನು ಚಂದ್ರಸ್ವಪ್ನವರು ರಾಷ್ಟ್ರವ್ಯಾಪಿ ಅದನ್ನು ವ್ಯಾಪಕವಾಗಿ ಅದು ಕೆಲಸ ಮಾಡಿದ್ರು. ಅದರ ಮುಂದುವರಿಕೆಯಾಗಿ ಇವತ್ತಿಗೂ ಅವರ ಮಾರ್ಗದರ್ಶನವನ್ನು, ಸಲಹೆ ಸಹಕಾರಗಳನ್ನು ಕುರಿತ ಪರಿಷತ್ತನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಭಾಳ ವರ್ಷಗಳ ಹಿಂದೆ ಸಮ್ಮೇಳನ ನಡೀಬೇಕಾಗಿತ್ತು. ಆ ಕಾರಣಾಂತರಗಳು, ಕಾರಣ ಇತ್ಯಾದಿ ಕಾರಣಗಳಿಂದ ಮುಂದೂಡ್ತಾ ಬಂದಿತ್ತು. ಅದು ಮತ್ತೆ ಈಗ ಚಿತ್ರದುರ್ಗದಲ್ಲಿ 18 ಮತ್ತು 19ರಂದು ನಡೀತಾ ಇದೆ. ಕಾರ್ಯಕ್ರಮಗಳೆಲ್ಲ ರೂಪುರೇಷೆ ಬಹುಶಃ ನಿಮ್ಮ ಮನೆಗೆ ಹೋಗೋ ತನಕ ವಾಟ್ಸಪ್ನಲ್ಲಿ ಎಲ್ಲರಿಗೂ ಇನ್ವಿಟೇಷನ್ ಬದಲಾಗ್ಬೋದು. ಅದೆಲ್ಲ ಸಿದ್ಧವಾಗಿದೆ. ನಿಮಗೆಲ್ಲ ಬರಬೇಕು ಅಂತ ನಾವು ಕರೆಯನ್ನು ಕೊಟ್ಟಿದ್ದಾರೆ. 2 ದಿವಸ ಸಾಹಿತ್ಯದ ಒಂದು ಮಧ್ಯೆ ನಮ್ಮನ್ನು ತೊಡಗಿಸಿಕೊಳ್ಳುವಂಥ ಸದಾವಕಾಶ ಅಲ್ಲಿ ಸಿಗುತ್ತೆ. ಜನರ ವಿಚಾರಧಾರೆಗಳನ್ನು ಕೇಳುವಂಥ, ಅನುಭವಿಸುವಂಥ, ಪರಸ್ಪರ ರಾಜ್ಯದಿಂದ ಬಂದಂಥ ಎಲ್ಲರ ಜೊತೆ ಒಂದು ಸ್ನೇಹ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಲಿಕ್ಕೆ ಆ ಸಮ್ಮೇಳನ ನಿಮಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ಹಾಗೆ ಅಂತ ಮಾತನಾಡಿ ಇಂಥ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಸಂತೋಷ ಆಗಿದೆ. ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಸಿದ್ದಪ್ಪನವರು ಮತ್ತು ಮಹಿಳಾ ಘಟಕದ ಶಹಬಾಜ್ ಶ್ರೀನಿವಾಸ್ವಾಮಿ ಅವರಿದ್ದರೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥದ್ದು ಸಂತೋಷದ ಸಂಗತಿ. ಹಾಗೆ ಹೇಳಿ ಅಭಿನಂದಕರಿಗೆ ಮತ್ತು ನಿಮಗೆಲ್ಲರಿಗೂ ಭಗವಂತನ ಕೃಪೆ ಸದಾಕಾಲ ಇಲ್ಲಿ ಹಾರೈಸಿ